ಎಲ್ಲ ಸಹೃದಯರಿಗೆ ನಮಸ್ಕಾರ. ಈ ಪ್ರಯಾಣದಲ್ಲಿ 4ನೇ ದಿವಸ. ನಿನ್ನೆ ದಿವಸ ಮುಗಿಯ ಹೊತ್ತಿಗೆ ರಾಣಿ ರಾಸಮಣಿ ತೀರ್ಕೊಂಡದ ಬಗ್ಗೆ ಮಾತಾಡಿದ್ವಿ. ಒಂದು ಬಹುದೊಡ್ಡ ಚೈತನ್ಯ, ಆ ಭಾಗದ ಜನಕ್ಕೆ ಒಂದು ಅಧ್ಯಾತ್ಮ ಚಿಂತನೆಗೆ ಒಂದು ಮೂಲ ಸ್ರೋತ ಆಗಿದ್ದಂಥ ರಾಸಮಣಿ, ಆಕೆ ವ್ಯವಹಾರ ನಿಪುಣೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಯೋಜನೆ ಮಾಡಿದ್ಲು ಅಂತ. ತಾನು ದೇವಸ್ಥಾನವನ್ನೇನೋ ಕಟ್ಟಿಬಿಟ್ಟೆ, ಆದರೆ ಮುಂದೆ ಅದು ವ್ಯವಸ್ಥೆ ಆಗಬೇಕಲ್ಲ ಸರಿಯಾಗಿ ನೋಡ್ಕೊಂಡು ಹೋಗೋದಕ್ಕೆ ಅಂತ ಆ ದೂರದರ್ಶಿತ್ವದಿಂದ ತಾನು ತೀರೋಳ್ಕೊಳ್ಳೋಂಥ ಹಿಂದಿನ ದಿವಸ ಫೆಬ್ರವರಿ 18ರಂದು ಆ ದತ್ತಿಗೆ ಸೈನ್ ಮಾಡಿ, ಎಷ್ಟು ಅಮೌಂಟ್ ಅದು, 2,26,000 ರೂಪಾಯಿ ಆಗಿನ ಕಾಲಕ್ಕೆ ಅಂತ ಆಸ್ತಿ ತಗೊಂಡು, ಆಸ್ತಿಯಲ್ಲಿ ಬಂದು ಉತ್ಪನ್ನ ಎಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂಥೇಳಿ ವ್ಯವಸ್ಥೆ ಮಾಡಿದ್ಲಲ್ಲ, ಮಾಡಿ ಆಕೆ ತೀರ್ಕೊಂಡ್ರು. ಮುಂದೆ ಆಕೆ ಅಳಿಯ ಮಥುರಾನಾಥ, ಆತನೇ ಅದಕ್ಕೆ ವ್ಯವಸ್ಥಾಪಕ ಆದ. ಮುಂದೆ ರಾಮಕೃಷ್ಣರ ಜೀವನ ಪಥದಲ್ಲಿ ಅನೇಕ ಜನ ಸಾಧಕರು ಬಂದು ಹೋಗ್ತಾರೆ. ನಾನು ಅದನ್ನು ಅಷ್ಟು ಹೆಚ್ಚು ಒತ್ತು ಕೊಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮದು ವಿಷಯ ಇರೋದು, ಈ ಸಲ ಚಿಂತನೆ ಇರೋದು ರಾಮಕೃಷ್ಣರು ಮತ್ತು ಶಾರದಾ ಮಾತೆ ಇರೋದರಿಂದ ಬರೀ ರಾಮಕೃಷ್ಣರ ಜೀವನ ತೊಗೊಂಡಿದ್ದರೆ ಅವ್ರ ಅಧ್ಯಾತ್ಮ ಯಾರ್ಯಾರು ಬಂದರೋ ಸಾಧಕರು ಅವರೆಲ್ಲರದ್ದು ತುಂಬ ವಿಸ್ತಾರವಾಗಿ ಹೇಳಬೇಕಾಗಿತ್ತು. ಇಬ್ಬರ ಹೆಸರು ಮಾತ್ರ ನಾನು ಹೇಳಬೇಕಾಗತ್ತೆ, ಅದು ಬಿಟ್ಟರೆ ರಾಮಕೃಷ್ಣರ ಜೀವನ ಚರಿತ್ರೆ ಕಂಪ್ಲೀಟ್ ಆಗೋಲ್ಲ. ಒಬ್ಬ ಹೆಣ್ಮಗಳು ಭೈರವಿ ಬ್ರಾಹ್ಮಣಿ ಅಂತ. ಭೈರವಿ ಬ್ರಾಹ್ಮಣಿ ಅಂತ ಆಕೆ ಎಲ್ಲಿಂದ ಬಂದಳು, ಆಕೆ ಹಿನ್ನೆಲೆ ಏನು, ಆಕೆ ಗುರುಗಳು ಯಾರು, ಆಕೆ ಯಾರ ಕಡೆ ಕಲ್ತರು ಅಂತ ಯಾರಿಗೂ ಗೊತ್ತಿಲ್ಲ. ಆಕೆ ಒಂದು ದಿವಸ ಬಂದುಬಿಟ್ಲು, ದಕ್ಷಿಣೇಶ್ವರಕ್ಕೆ ಬಂದು ಆಕೆ ನೋಡಿದ್ರೆ ಭಾರಿ ಗೌರವ ಬರೋ ಹಾಕಿದ್ಲು. ಎತ್ತರದ ಹೆಣ್ಮಗಳು ಆಕೆ, ಸುಮಾರು ಆಗ 40-45 ವರ್ಷ ವಯಸ್ಸು ಇರಬಹುದು ಅಂತ ಹೇಳ್ತಾರೆ. ಆದರೆ 45 ಕೂಡ 25 ಆಗಿದ್ಲು ಆಕೆ, ಅಷ್ಟು ಸುಂದರಿ ಆಗಿದ್ಲು. ಆಕೆ ಶಾಸ್ತ್ರ ಗ್ರಂಥಗಳಲ್ಲಿ ತುಂಬ ಓದ್ಕೊಂಡವಳು, ಯೋಗದಲ್ಲಿ ದೊಡ್ಡ ಸಾಧನೆ ಮಾಡಿದವಳು. ಆಕೆ ಮಾರ್ಗದರ್ಶನದಲ್ಲಿ ಆಕೆ ಬಂದಾಗ ಇವರು ಮಾತಾಡಿಸ್ತಾರೆ. ತಕ್ಷಣ ಆಕೆ ಗುರುತು ಹಿಡಿತಾಳೆ, ನೀನು ನೋಡೋಕ್ಕೆ ಬಂದೆ ನಾನು ಅಂತ, ನಿನ್ನ ಬಗ್ಗೆ ಬಹಳ ಕೇಳಿದ್ದೆ, ನೀನು ಮಾತಾಡ್ಸೋದು ಬಂದೆ ಅಂತ ರಾಮಕೃಷ್ಣರಿಗೆ ಹೇಳ್ತಾಳೆ. ನನಗೆ ಗೊತ್ತು ನೀನು ಹೇಗಿದ್ದೀಯಾ ಅಂಥೇಳಿ. ಆಕೆ ಕೃಷ್ಣನ ಬಗ್ಗೆ ತುಂಬ ಭಕ್ತಿ, ಇವ್ರಿಗೂ ಭಕ್ತಿ ಅಲ್ವಾ, ಹೀಗಾಗಿ ಒಂಥರ ಮಾತ್ರ ಸ್ವರೂಪಿ ಆಗಿಬಿಡ್ತಾಳೆ ಆಕೆ. ಅದರ ಜೊತೆಗೆ ತಂತ್ರ ಸಾಧನೆಯಲ್ಲಿ ಆಕೆ ನಿಪುಣೆ ಆದ್ದರಿಂದ ತಂತ್ರ ಸಾಧನೆಯನ್ನು ಕಲಿಬೇಕು ಅಂತ ಶುರು ಮಾಡ್ತಾಳೆ. ಇವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗಿ ಅವ್ರ ಸ್ಟೈಲ್ ಇದೆ ರಾಮಕೃಷ್ಣರದ್ದು, ಏನು ಅಂದರೆ ಏನು ಗೊತ್ತಿಲ್ಲ ಅಂದರೆ ಕಾಳಿದೇವಿನ ಕೇಳ್ಬಿಡೋದು ಹೋಗಿ, ಈಗ ತಂತ್ರ ಕಲಿ ಅಂತಾಳೆ, ಕಲೀಲೋ ಬೇಡವೋ ಅಂತ. ಆ ತಾಯಿ ಒಪ್ಪಿಗೆ ಕೊಟ್ಲಂತ, ಕಲಿ, ಏನು ಕಲಿಯೋದಿದೆ ಕಲ್ತು ಬಿಡು ಅಂತ ಹೇಳಬೇಕು. ಹೋದರು. ಇದು ನಾನು ಹೇಳಬೇಕಾದದ್ದು ರಾಮಕೃಷ್ಣ ಜೀವನ ಸ್ಪೆಷಾಲಿಟಿ ಅಂದರೆ, ಅವರು ಯಾವುದನ್ನೂ ತಗೊಂಡ್ರು, ಯಾವುದನ್ನೂ ನಿರಾಕರಣ ಮಾಡಲಿಲ್ಲ, ಆದರೂ ತಮ್ಮ ತನ ಉಳಿಸ್ಕೊಂಡ್ರು. ಇದು ಭಾಳ ಮುಖ್ಯ. ಇದು ನಾವು ಯಾವುದೋ ಒಂದು ಸಿದ್ಧಾಂತಕ್ಕೆ ಹೋದಾಗ ಸಿದ್ಧಾಂತ ಮುಖ್ಯ ಆಗಿಬಿಡ್ತದೆ, ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ, ಅದರೊಳಗೆ ಹಠ ಮಾಡೋಕ್ಕೆ ಶುರು ಮಾಡ್ತೀವಿ. ನಮ್ಮದೇ ಸಿದ್ಧಾಂತ ಸರಿ, ಇದೇ ಸಿದ್ಧಾಂತ ಸರಿ ಅಂತ ಹೊಡೆದಾಡೋಕ್ಕೆ ಶುರು ಮಾಡ್ತೀವಿ. ಅಲ್ಲಿ ಸಿದ್ಧಾಂತ ದೊಡ್ಡದಾಗ್ಬಿಡುತ್ತೆ, ವ್ಯಕ್ತಿತ್ವ ಕೊಚ್ಕೊಂಡು ಹೋಗುತ್ತೆ. ರಾಮಕೃಷ್ಣರದ್ದು ಹೇಗೆ ಅಂದರೆ, ಅವರು ಕಾಳಿ ಉಪಾಸನೆ ಮಾಡೋರು, ವಿಗ್ರಹ ಪೂಜೆ ಮಾಡುವಂಥವ್ರು, ಅರ್ಚಕರಾಗಿದ್ದವರು. ತಂತ್ರ ಸಾಧನೆ ಮಾಡೋಕ್ಕೆ ಹೋದರು. ತಂತ್ರ ಸಾಧನೆ ಮಾಡೋಕ್ಕೆ ಹೋದಾಗ ತುಂಬ ಕಷ್ಟದ ಕೆಲಸ ಅದು. ಬಹಳಷ್ಟು ಜನ ದಾರಿ ತಪ್ಪಿದ್ದು ಉಂಟು ಇದರೊಳಗೆ. ಅಲ್ಲಿರುವಂಥ ಕೆಲವು ಆ ಭೋಗದ ಕ್ರಿಯೆಗಳನ್ನು ಮಾಡೋದಾದರೆ ಬಹಳ ಕಷ್ಟ ಬರೋದು. ಗುರು ಭೈರವಿ ಬ್ರಾಹ್ಮಣಿನೇ ಹೇಳ್ತಾಳೆ, ನಾನು ಎಷ್ಟು ವರ್ಷ ಮಾಡಿದ್ದೀನಿ ಇದನ್ನು, 20 ವರ್ಷ ಸಾಧನೆ ಮಾಡಿದ್ದೀನಿ, ನಾನು ನಿಲ್ಕೋದು ಕಷ್ಟ ಅಂತ ಹೇಳ್ತಾಳೆ. ಏನೇನೋ ವಿಧಾನಗಳಿದ್ದಾವೆ ಅದರೊಳಗೆ, ಕೆಲವು ನೋಡೋಕ್ಕೆ ಆಗಲ್ಲ, ಕೇಳೋಕ್ಕಾಗಲ್ಲ, ಆ ಥರದ್ದಿದ್ದಾವೆ. ಏನೇನೋ ಪೂಜೆ ಮಾಡಬೇಕು, ಅವರು ಸ್ಮಶಾನದಲ್ಲಿ ಇರಬೇಕು, ಹೆಣದ ಮೇಲೆ ಕೂತ್ಕೋಬೇಕು, ಎದೆ ಮೇಲೆ ತಂತ್ರಗಳು ಮಾಡೋದು, ಯೋನಿ ಪೂಜೆ ಅಂತ ಮಾಡೋದು, ಆ ನಂತರ ನರಮಾಂಸ ತಿನ್ನೋದು ಅದೆಲ್ಲ ಇರ್ತದೆ, ಮದ್ಯ ಕುಡಿಬೇಕು, ಇದೆಲ್ಲ ಇರ್ತದೆ. ಇದೆಲ್ಲ ಹೆಂಗೆ ಮಾಡಿದರು ಅವರು? ಇದು ಯಾವುದೂ ಮಾಡಲಾರ್ದೆ ಮಾಡಿದರು. ವಿಚಿತ್ರ ಅಂದರೆ, ಇದು ಯಾವುದೂ ಮಾಡ್ದೇನೆ ಅವರು ಅನುಭವ ಆದದ್ದು ಹೇಗೆ ಅಂದರೆ, ಭೈರವಿ ಬ್ರಾಹ್ಮಣಿ ಹೇಳ್ತಾರೆ, ನನಗೆ 20 ವರ್ಷ ತೊಗೊಂಡಿತ್ತು ಮಾರಾಯ ಮಾಡೋದಕ್ಕೆ, ಇದನ್ನು ನೀನು 3 ದಿವಸದಲ್ಲೇ ಮಾಡ್ತಿಯಲ್ಲ ಇದನ್ನು ಅಂತ. ಇದು ಯಾಕೆ ಅಂತ ಹೇಳಬೇಕಷ್ಟೇ.
ಅನನ್ಯವಾದ ನಂಬಿಕೆ ತ ಮಾಡೋ ಕೆಲಸದಲ್ಲಿ ಅದು ಹಚ್ಕೊಂಡು ಮಾಡೋದು, ಅದು ಅದರಲ್ಲೇ ಉಳಿಯೋದಿಲ್ಲ, ಅದರಲ್ಲೇ ಉಳಿಯೋಲ್ಲ. ಎಲ್ಲ 3 ಥರದ ಭಾವಗಳನ್ನು ದಾಟಬೇಕು ತಂತ್ರ ಸಾಧನೆ ಮಾಡಬೇಕಾದ್ರೆ. ಮೊದಲನೇದ್ದು ಪಶುಭಾವ, ಎರಡನೇದ್ದು ವೀರಭಾವ, ಮೂರನೇದ್ದು ದೈವಭಾವ ಅಂತ. ಈ 3 ಹಂತಗಳನ್ನು ದಾಟಿದಾಗ ತಂತ್ರ ಸಾಧನೆ ಆಗ್ತದೆ ಅಂತ. ಮೊದಲನೇದು ಪಶುಭಾವ. ನಮ್ಮ ಮನುಷ್ಯರಿರುವಂಥ ಪಶುತ್ವ ಏನಿದೆಯೋ, ಪಶುದ ಗುಣಗಳಿದ್ದಾವೆ, ಕಾಮ ಕ್ರೋಧ ಮದ ಮಾತ್ಸರ್ಯಗಳು ಏನೇನಿದ್ದಾವೋ ಅವು ಪಶು ಸಮಾನವಾದಂಥ ಕ್ರಿಯೆಗಳು, ಇವನ್ನೆಲ್ಲ ದಾಟಬೇಕಂತ ಮೊದಲೇ ಅಂತ. ಆ ದಾಟೋದಕ್ಕೆ ಏನೇನೋ ಕ್ರಿಯೆಗಳು ನಿಮ್ಮನ್ನು ಬೆರಗೊಳಿಸುವಂಥದ್ದು, ಗಾಬರಿ ಆಗುವಂಥದ್ದೆಲ್ಲ ತಂತ್ರ ಸಾಧನೆ ನೆನೆಸ್ಕೊಂಡ್ರೆ ಅದು ಹೇಳ್ತೇನಲ್ಲ, ಸಂಯಮ ಇಲ್ಲದೆ ಹೋದರೆ ಆ ಮನುಷ್ಯ ಜಾರಿಗೆ ಹೋಗ್ಬಿಡ್ತಾನೆ, ಒಂದು ಸಲ ಕೊಚ್ಕೊಂಡು ಹೋಗ್ಬಿಡ್ತಾನೆ. ಬಹಳ ಸಂಯಮ ಇಟ್ಕೋಬೇಕಾಗತ್ತೆ. ಹಾಗೆ ಇಟ್ಕೊಂಡು ಮೊದಲು ಪಶುಭಾವ ದಾಟಬೇಕು. ಎರಡನೇದು ವೀರಭಾವ. ವೀರಭಾವ ಅಂದರೆ ನನ್ನ ಎಲ್ಲ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಸಲ ಭಾವನೆಗಳನ್ನು ಮೀರಿ ಹೋಗಬಾರ್ದು. ಒಂದೊಂದೇ ಹಂತವಾಗಿ ಮೊದಲು ಪಶು ಭಾವನೆಗಳನ್ನು ದಾಟಬೇಕು, ನಂತರ ವೀರ ಭಾವನೆಗಳನ್ನು ದಾಟಬೇಕು, ಕೊನೆಗೆ ದೈವಭಾವ. ಕೊನೆಗೆ ನೀನು ಕಾಣಿಸೋದು ಭಗವಂತ ಒಂದೇನೆ, ಅದೊಂದೇನೆ, ದೈವ ಸಾಕ್ಷಾತ್ಕಾರ ಆಗಬೇಕು. ಈ 3 ಹಂತಗಳಲ್ಲಿ ದಾಟಬೇಕು ಅಂತ ಭೈರವಿ ಬ್ರಾಹ್ಮಣಿ ಕಲಿಸ್ತಾಳೆ. ಎಷ್ಟರ ಮಟ್ಟಿಗೆ ಆ ರಾಮಕೃಷ್ಣ ಜೊತೆಗೆ ಇದ್ದುಬಿಟ್ಲು ಅಂದ್ರೆ ಆಕೆ ಮಗುನೇ, ಇವರು ಒಂದು ಅಲಂಕಾರ ಮಾಡಬೇಕು, ಇವರಿಗೆಲ್ಲ ಹೂವಿನ ತಲೆಗೆ ಹಾಕಿ ಅಲಂಕಾರ ಮಾಡಬೇಕು ಅಂತ ವಿಚಿತ್ರ ಅನಿಸ್ಬೇಕು ಜನಕ್ಕೆಲ್ಲ. ಕೂತು ಮಾಡಿಸ್ಕೋತಾ ಇದ್ರಲ್ಲ ಇವರು, ಅವ್ರು ಹೇಳಿದ್ದೆಲ್ಲ ಮಾಡಬೇಕು, ಪೂಜೆ ಮಾಡೋದು ಮಾಡಬೇಕು, ಎಲ್ಲ ಮಾಡಿದರೂ ಕೂಡ ಮತ್ತೆ ಭೈರವಿ ಬ್ರಾಹ್ಮಣಿ ಹಾಗಿರ್ಬೇಕು, ಹಾಗೇ ಇರಬೇಕು, ತಾವು ಹಾಗೇ ಇರಬೇಕು. ಇದು ಭಾಳ ಅಪರೂಪ ಆಗೋದು ಗುಣ. ಯಾರನ್ನೊಬ್ಬರು ಗುರುಗಳು ಅಂತ ಒಪ್ಕೊಂಡ್ಬಿಟ್ರೆ ನಾವು ಸಾಮಾನ್ಯವಾಗಿ ಗುರುಗಳು ಏನು ಹೇಳಿದ್ರು ಒಪ್ಕೊಂಡ್ಬಿಡ್ತೀವಿ ನಾವು, ನನ್ನತನವನ್ನು ಮರೆತು ಬಿಡ್ತೀವಿ. ಇದು ಯಾಕೆ ನನಗೆ ರಾಮಕೃಷ್ಣರು ದೊಡ್ಡವರಾಗ್ತಾರೆ ನನ್ನ ದೃಷ್ಟಿಯೊಳಗೆ ಅಂತಂದರೆ ಅದು ಭೈರವಿ ಬ್ರಾಹ್ಮಣಿನ ಗುರು ಅಂತ ಒಪ್ಕೊಂಡ್ಬಿಟ್ರು ಅವರು. ಮುಂದೆ ಒಂದು ಹಂತ ಬರುತ್ತೆ, ಭೈರವಿ ಬ್ರಾಹ್ಮಣಿ ರಾಮಕೃಷ್ಣರ ಜೊತೆಗೆ ಕಾಮಾರ್ ಪುಕ್ಕರು ಹೋಗ್ತಾಳೆ ಅವ್ರ ಮನೆಗೆ. ಒಂದೇನೋ ಸಿಟ್ಟು ಆಕೆಗೆ, ಎಷ್ಟರ ಮಟ್ಟಿಗೆ ಸಿಟ್ಟು ಅಂದರೆ ಶಾರದಾ ದೇವಿನೂ ಅಲ್ಲಿ ಬಂದಿರ್ತಾರೆ ಮನೆಗೆ ಕಾಮಾರ್ ಪುಕ್ಕರಕ್ಕೆ. ಆಕೆಗೆ ಸಿಟ್ಟು ಹೇಗಂದರೆ ಶಾರದಾ ದೇವಿಗೆ ಮರೆ ಮಾತಾಡಿಸ್ತಾನಲ್ಲ ಈತ ಅಂತ. ಇದು ಒಂಥರ ಮದರ್ ಇನ್ ಲಾ ಸಿಂಡ್ರೋಮ್ ಅಂತ ಕರೀತಾರೆ, ಅತ್ತೆ ಸ್ವಭಾವ ಅಂತ. ಅತ್ತೆಗೆ ಸೊಸೆಗೆ ಯಾಕೆ ಜಗಳ ಬರೋದು ಮೂಲ ಉದ್ದೇಶ ಅದು, ಮತ್ತೊಂದೇನಿಲ್ಲ, ಭಾಳ ಇರೋದು ಮುಖ್ಯವಾಗಿರೋದು ಅದು. 25 ವರ್ಷ ನನ್ನ ಜೊತೆಗೆ ಇದ್ದವನಿವನು, ನನ್ನ ಜೊತೆ ಹೇಳ್ದಂಗೆ ಕೇಳ್ತಾ ಇದ್ದ. ಈಗ ಹೆಂಡತಿ ಬಂದ ತಕ್ಷಣ ಆಕೆ ಸರಿಗಡೆ ಓಡಾಡ್ತಾನೆ ಇವನು, ನನ್ನ ಮಾತು ಕೇಳೋಲ್ಲ ಅಂತ. ಲಾಸ್ ಆಫ್ ಪೊಸಿಷನ್ ಅದು, ಮತ್ತೊಂದೇನಿಲ್ಲ. ನನ್ನ ವಸ್ತು ಯಾರೋ ಕಿತ್ಕೊಂಡ್ರಲ್ಲ ಅಂತ. ಆಕೆ ಭೈರವಿ ಬ್ರಾಹ್ಮಣಿ ಅಂತ ಸಾಧಕಿಗೆ ಹಾಕಬೇಕಂದ್ರೆ ಈತ ಶಾರದೇನು ಮಾತಾಡಿಸ್ಬೇಡ ಆಕೆನ, ನೀನು ಗೊತ್ತದ ತಂತ್ರ ಸಾಧನೆ ಮಾಡಿದವನು, ಹೆಂಡತಿ ಜೊತೆಗೆ ಕೂತ್ಕೊಂಡ್ಬಿಟ್ರೆ ನೀನು ಹೋಗಿ ಜೀವನದಲ್ಲಿ ತೊಗೊಂಡ್ಬಿಡ್ತೀಯ, ನೀನು ಹೋಗಬೇಡ ಅಂತ ಹೇಳಬೇಕು. ಅದ್ರ ಕೊನೆಗೆ ಒಂದು ಹಂತದಲ್ಲಿ ಆಕೆ ಮನೆ ಬಿಟ್ಟು ಹೋಗ್ಬೇಕಾಗ್ತದೆ, ಇವರು ಏನು ಮಾತಾಡೋಲ್ಲ, ನೀನು ಹೋಗು ಅಂತ ಹೇಳ್ತಾರೆ. ಅಂದರೆ ಆಕೆ ಗುರು ಇದ್ದಾಳೆ, ಆಕೆ ಜ್ಞಾನ ಪಡ್ಕೊಳ್ತೀನಿ, ನನ್ನ ಜೀವನ ವೃದ್ಧಿ ಮಾಡ್ಕೊಳ್ಳೋಕ್ಕಷ್ಟೇ, ಅದಾದಮೇಲೆ ಅಷ್ಟೇ ಹಂತ ಮುಗೀತು. ಆಕೆ ಒಂದು ದೃಷ್ಟಿ ತೋರಿಸ್ಕೊಡ್ತಾಳೆ, ಮಾಯೆ ಅಂದರೆ ಹೇಗಿರ್ತದೆ ಭಗವಂತನ ಮಾಯೆ ಅಂತ. ಆಕೆ ಹೇಳ್ತಾಳೆ, ನೀನು ಧ್ಯಾನ ಮಾಡೋದು ನಿನಗೆ ಗೊತ್ತಾಗತ್ತೆ ಅಂತ. ಗಂಗಾ ನದಿ ದಂಡೆ ಕರ್ಕೊಂಡೆ ಕೂಡಿಸ್ತಾಳೆ, ನೀನು ಧ್ಯಾನ ಮಾಡು ಅಂಥೇಳಿ. ಮೊದಲೇ ಏನಿಲ್ಲದೇ ಭಾವಾವಿಷ್ಟರಾಗ್ಬಿಡೋರು ಇವರು, ಭಾವಾವೇಶ ಆಗೋದು. ಆಕೆ ಹೇಳಿಕೊಟ್ಟ ಮೇಲೆ ಧ್ಯಾನ ಮಾಡಿ ಕೂತಾಗ ಅವ್ರಿಗೊಂದು ದೃಶ್ಯ ಕಣ್ಣು ಮುಂದೆ ಬರುತ್ತೆ. ಅವ್ರು ಹೇಳ್ತಾರೆ, ಭೈರವಿ ಬ್ರಾಹ್ಮಣಿಯಿಂದ ನನಗೆ ಈ ಮಾಯೆಯ ಸ್ವರೂಪ ಎಂಥದ್ದು ಅಂತ ಅರ್ಥ ಆಯಿತು ಅಂತ. ನದಿ ನೋಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದಾಗ ನದಿ ನಡುವಿಂದ ಒಬ್ಬ ಹುಡುಗಿ ಎದ್ದು ಬಿಡ್ತಾಳೆ, ಒಬ್ಬ ತರುಣಿ, ಅತ್ಯಂತ ಸುಂದರವಾದ ತರುಣಿ ನೀರಿಂದ ಎದ್ದು ನೀರ ಮೇಲೆ ನಡ್ಕೊಂಡು ಬಂದುಬಿಡ್ತಾಳೆ. ಇವ್ರು ಆಶ್ಚರ್ಯ ಆಗುತ್ತೆ, ಯಾರು ಹುಡುಗಿದು ನೀರ ಮೇಲೆ ನಡ್ಕೊಂಡು ಬರ್ತಾ ಇದ್ದಾಳಲ್ಲ ಅಂತ. ಆಕೆ ಬರ್ತಾ 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 ಆಕೆ ಗರ್ಭಿಣಿ ಆದಂಗೆ ಕಾಣಿಸುತ್ತೆ. ನದಿ ದಾಟಿ ದಂಡೆಗೆ ಬರೋ ಹೊತ್ತಿಗೆ ಪೂರ್ಣ ಗರ್ಭಿಣಿ ಆಗಿದ್ದಾಳೆ. ಮಗುವನ್ನು ಹೆತ್ತಾಳೆ. ಮಗುವನ್ನು ಹೆತ್ತುಬಿಟ್ಟು ತಾನು ಎತ್ಕೊಂಡು ತೊಡೆ ಮೇಲೆ ಎತ್ಕೊಳ್ಸ್ಕೊಂಡು ಆ ಮಗುವನ್ನು ಪ್ರೀತಿಯಿಂದ ನೋಡ್ತಾ ಮುದ್ದು ಮಾಡ್ತಾ ಹಾಲು ಕುಡಿಸ್ತಾಳೆ. ಎಲ್ಲ ನೋಡ್ತಾರೆ ಇವರು. ಹಾಲು ಕುಡಿಸ್ತಾ ಏನಾಗತ್ತೆ ಗೊತ್ತಾ, ಆಕೆ ಮುಖಭಾವ ಬದಲಿ ಆಗ್ತದೆ. ನಗನಗ್ತಾ ಇದ್ದಂಥ ಹುಡುಗಿ ಒಂಥರ ಪೈಶಾಚಿಕ ರೂಪ ಬರ್ತದೆ ಮುಖದ ಮೇಲೆ. ಉಗ್ರ ಅಂದರೆ ಅಸಾಧ್ಯ ಉಗ್ರ ರೂಪ ಬರುತ್ತೆ. ಬಂದವಳೆ ತನ್ನ ಉಗುರುಗಳಿಂದ ಹಲ್ಲುಗಳಿಂದ ಆ ಕೂಸಿನ ಮಗುವನ್ನು ಚಿಂದಿ ಮಾಡಿಬಿಡ್ತಾಳೆ, ತಿಂದು ಮತ್ತು ವಾಪಸ್ ಹೋಗ್ಬಿಡ್ತಾಳೆ. ಇದನ್ನು ನೋಡ್ತಾರೆ ಇವರು. ಭೈರವಿ ಕೇಳ್ತಾರೆ, ಏನಿದು ಅಂತ. ಇದೇ ಮಾಯೆ ಅಂತಾಳಕ್ಕೆ. ನಿನಗೆ ಯಾವುದು ಚಂದ ಕಾಣಿಸುತ್ತಲ್ಲ ಜಗತ್ತಲ್ಲಿ ಅದು ಮಾಯೆ, ಯಾವುದು ಸೃಷ್ಟಿ ಆಗುತ್ತೋ ಅದು ಮಾಯೆ, ಕೊನೆಗದು ಕ್ರೌರ್ಯ ರೂಪ ತೋರಿಸುತ್ತಲ್ಲ ಉಗ್ರ ರೂಪ ಅದು ಮಾಯೆ. ಈ ಎಲ್ಲ ರೂಪಗಳು ಪ್ರಪಂಚದಲ್ಲಿದ್ದಾವೆ, ಯಾವುವು ಸತ್ಯ ಅಲ್ಲ, ಬಂದು ಹೋಗುವಂಥದ್ದು ನೀರು ಮೇಲೆ ಗುಳ್ಳೆ ಇದ್ದಾಗೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ದೃಶ್ಯ ನನ್ನ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು ಭಾಳ ವರ್ಷ. ಯಾಕಂದರೆ
ಮಾಯೆ ಅಂದರೆ ಎಲ್ಲನೂ ಇದೆಯಲ್ಲ, ತಾವು ನೋಡ್ತೀವಿ ಭೀಭತ್ಸ ರೂಪ ಜಗತ್ತಲ್ಲಿದೆ, ಪ್ರೇಮ ಇದೆ, ಕ್ರೂರ ಇದೆ, ಸಂತೋಷ ಇದೆ, ಎಲ್ಲನೂ ಇದೆ. ಇದು ಎಲ್ಲವೂ ಕೂಡ ಒಂದು ಮಾಯೆ ಅಂತ ಆಕೆ ಭೈರವಿ ಬ್ರಾಹ್ಮಣಿ ಕಲಿಸ್ಕೊಟ್ಲು. ಆಕೆ 4 ವರ್ಷ ಅವ್ರ ಜೊತೆಗಿದ್ಲು. ಅದಾದಮೇಲೆ ಬಂದವ್ರು ಎರಡನೇ ಗುರು ತೋತಾಪುರಿ ಅಂತ. ತೋತಾಪುರಿ ಆತನು ಪಂಜಾಬಿಂದ ಬಂದದ್ದು ಅಂತ ರಾಮಕೃಷ್ಣ ಹೇಳ್ತಾರೆ. ಬಂದವನು ಅದ್ವೈತ ಶಿಖಾಮಣಿ, ಅವನು ಅದ್ವೈತ ಸಿದ್ಧಾಂತದಲ್ಲಿ ಬಹಳ ದೊಡ್ಡವನು, ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡುವಂಥವನು. ಇದು ವಿಚಿತ್ರ ನೋಡಿ. ಇವರು ವೈಷ್ಣವರು, ಕಾಳಿ ಪೂಜೆ ಮಾಡೋರು, ವಿಗ್ರಹ ಆರಾಧನೆ ಮಾಡೋರು ಇವರು. ಆಕೆ ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡಬೇಕು, ಅದ್ವೈತಕ್ಕೆ ಹೋಗಬೇಕು ಅಂತ ಹೇಳೋಳು. ಇವ್ರು ಕೇಳಿದ್ರಂತೆ, ನಾನು ವಿಗ್ರಹ ಪೂಜೆ ಮಾಡ್ತೀನಲ್ಲ, ತಪ್ಪದು ಅಂದವನು ತೋತಾಪುರಿ. ತಪ್ಪದು, ಹಾಗೆ ಮಾಡಬಾರ್ದು, ವಿಗ್ರಹ ಪೂಜೆ ಅಲ್ಲ, ಸುಮ್ಮನೆ ನೀವು ಮಾಡ್ಕೊಂಡು ವಿಗ್ರಹ, ಅದು ಭಗವಂತನಿಗೆ ಆಕಾರ ಇಲ್ಲ, ನನ್ನ ಜೊತೆಗೆ ಬಾ, ನಾನು ಅದ್ವೈತ ಕಲಿಸ್ತೀನಿ ನಿನಗೆ ಅಂತ ಹೇಳಿ. ಇವ್ರೇನು ಮಾಡ್ತಾರೆ, ಮತ್ತು ಕಾಳಿಗೆ ಹೋಗಿ ಕೇಳ್ತಾರೆ, ಅವ್ನು ಅದ್ವೈತ ಕಲಿಸ್ತಾನಂತ, ಕಲಿಯಿಲ್ಲ ಅಂತ. ಕಲಿ ಅಂತಾಳಕ್ಕೆ. ಮುಂದೆ ಕಲ್ತರು. ಎಷ್ಟರ ಮಟ್ಟಿಗೆ ಅಂದರೆ ಎಷ್ಟು ತನ್ಮಯರಾದರೂ ಅದ್ವೈತ ಸಿದ್ಧಾಂತದಲ್ಲಿ ಅಂದರೆ, ಆತ 30 ವರ್ಷ ಒದ್ದಾಡಿ ಆಗಲಾರ್ದಂಥ ನಿರ್ವಿಕಲ್ಪ ಸಮಾಧಿಯನ್ನು 3 ದಿವಸದಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ನಿರ್ವಿಕಲ್ಪ ಸಮಾಧಿಯಾಗಿ ಕೂತ್ಕೊಂಡಾಗಿ ಇವರು ಧ್ಯಾನದಲ್ಲಿ ಮೈ ಕೊರಡಾದಂಗೆ ಆಗಿಬಿಡ್ತದೆ. ಅವನು ಅಂತಾನೆ, ಅಡ್ಡಿಯಿಲ್ಲ, ಸ್ವಲ್ಪ ಹೊತ್ತು ಕೂಡಲಿ, 1-2 ತಾಸು ಹಾಗಿರಲಿ ಅಂತ ಹೊರಗೆ ಹೋಗ್ತಾನೆ. ಹೋಗಿ ಬಂದು ಬಾಗಿಲ ತೆಗೆದು ನೋಡ್ತಾನೆ, ಇನ್ನೂ ಎಚ್ಚರ ಇಲ್ಲ. ಸಂಪೂರ್ಣವಾಗಿ 3 ದಿವಸ ಮೈ ಮುಟ್ಟಿದ್ರೆ ಉಸಿರಾಡಿಸ್ದಂಗೆ ಅನಿಸಲ್ಲ, ಕೊರಡಿದ್ದಂಗಿದೆ, ಜೀವ ಇಲ್ಲ ಅನಿಸುತ್ತೆ. ಆ 3 ದಿವಸ ನಿರ್ವಿಕಲ್ಪ ಸಮಾಧಿಯಲ್ಲಿ ಇದ್ದದ್ದು ಹೇಳ್ತಾನೆ, ನನಗೊಂದು ತಾಸು ಇರೋದು ಕಷ್ಟ ಆಗ್ತಿತ್ತು, ನೀನು 3 ದಿವಸ ಆಯ್ತಲ್ಲಪ್ಪ ಮರ, ಹೆಂಗೆ ಮಾಡಿದಿ ಅಂತ. ಆತ ಗುರು ತೋತಾಪುರಿ. ಅವನು ಜೋರಾಗಿ ಹೇಳೋನು, ತಂದೆ ಕರೆಕ್ಟು ಅಂತ ಹೇಳೋನು. ಇದು ಯಾಕೆ ಹೇಳ್ತೀನಂದರೆ, ರಾಮಕೃಷ್ಣರು ಅವನ್ನೂ ಒಪ್ಕೊಂಡ್ರು, ತಂತ್ರ ಸಾಧನೆ ಮಾಡಿದಂಥ ಭೈರವಿ ಬ್ರಾಹ್ಮಣಿನೂ ಒಪ್ಕೊಂಡ್ರು. ತೋತಾಪುರಿ ವಿಚಿತ್ರ ನೋಡಿ, ಅದ್ವೈತ ಕಲಿಸಿದಂಥ ಗುರು ದ್ವೈತಿಯಾದ ಅಂತ. ಅವನ ದಿವಸ ಅವನಿಗೆ ಅಷ್ಟು ಹುಷಾರಿಲ್ಲ, ಆರೋಗ್ಯ ಸರಿಯಾಗಿಲ್ಲ, ಒದ್ದಾಡಿದ್ದಾನೆ. ಇವ್ರು ಹೋಗಿ ಇಲ್ಲ ಔಷಧಿ ಏನಕ್ಕೆ ತರಿಸ್ಕೊಟ್ರು, ಎಲ್ಲ ಮಾಡಿದರು. ಒಂದು ದಿವಸ ಅವನು ಕೊಲ್ಕೊಂಡಾಗ ಅವನ ಮನಸ್ಸಿಗೆ ಮೈ ಜುಮ್ ಅಂದಂಗೆ ಆಯ್ತಂತೆ. ಎಲ್ಲ ಕರಗಿ ಹೋಗಿ ಕಾಳಿ ಕಾಣಿಸೋಕೆ ಶುರು ಆಯ್ತಂತೆ. ಅವನು ಹೋಗ್ಬಿಟ್ಟು ಅಮ್ಮ ಕಾಳಿ ನಮಸ್ಕಾರ ಮಾಡ್ತಾ ಇದ್ದ. ಇವ್ರು ರಾಮಕೃಷ್ಣರು ಮಾತಾಡಿದ್ರಂತೆ, ಅಲ್ಲಪ್ಪ ನೀನು ಮೂರ್ತಿ ಪೂಜೆ ಮಾಡೋನಲ್ಲ, ನಿರಾಕಾರ ಬ್ರಹ್ಮನ ಮಾಡೋದು ಅಂತ. ಹೌದಪ್ಪ, ನಾನು ಅಂದ್ಕೊಂಡಿದ್ದೆ ನಿರಾಕಾರ ಬ್ರಹ್ಮನನ್ನು ಪೂಜೆ ಮಾಡೋಂಥ ನನಗೆ ಆಕಾರದಲ್ಲಿ ಕಾಳಿ ಕಾಣಿಸಿದ್ಲು, ಆದ್ದರಿಂದ ಆಕಾರನೂ ಸರಿ ನಿರಾಕಾರನೂ ಸರಿ ಅಂತ. ಅದಕ್ಕೆ ತಮಾಷೆ ಮಾಡಿ ಹೇಳ್ತಾರೆ, ಅದ್ವೈತವನ್ನು ಕಲಿಸಿದಂಥವನು ನಿರಾಕಾರದಿಂದ ಜಗನ್ಮಾತೆಯನ್ನು ಪೂಜೆ ಮಾಡುವವನು ಆಕಾರದಿಂದ ಕೂಡ ಪೂಜೆ ಮಾಡಿ ಹೋದವನು ಅಂತ. ಒಂದು ಮನಸ್ಸು ಹೇಳಬೇಕಾದದ್ದು, ರಾಮಕೃಷ್ಣ ಎಲ್ಲವನ್ನೂ ಪ್ರಯೋಗ ಮಾಡುವಂಥದ್ದು, ಎಲ್ಲವನ್ನೂ ಸ್ವೀಕರಿಸುವಂಥದ್ದು, ಆದರೆ ತನ್ನ ಮನಸ್ಸನ್ನು ತನ್ನ ಗಟ್ಟಿಯಾಗಿ ತಾನು ಹಾದಿಗೆ ಇಟ್ಕೊಳ್ಬೇಕು. ಒಂದು ಸಲ ತೋತಾಪುರಿ ಇದ್ದಾಗ ಅವನು ಇವ್ರು ಭಜನೆ ಮಾಡ್ತಾಯಿದ್ರಂತೆ, ಕೈ ತಟ್ಟಿ ತಟ್ಟಿ ಭಜನೆ ಮಾಡ್ತಾಯಿದ್ರಂತೆ. ಅವನು ಕೋಪ ಬಂತು, ಇದೇನು ಭಜನೆ ಮಾಡ್ತೀಯ, ಆಕಾರ ನೋಡಿಕೊಂಡು ವಿಗ್ರಹ ನೋಡ್ಕೊಂಡು ಮಾಡ್ತೀಯಲ್ಲ, ಏನು ರೊಟ್ಟಿ ತಡ್ತಾ ಇದೆಯಾ ಅಂದಂಥವ್ರು. ರೊಟ್ಟಿ ತಡ್ತಾ ಇದೆಯಾ, ಏನು ಚಪ್ಪಾಳೆ ತಟ್ಟೋದಂದರೆ, ಇವಂತೆ ರೊಟ್ಟಿ ತಟ್ಟು ನಿನಗೂ ಗೊತ್ತಾಗುತ್ತೆ ಮಜಾ ಅಂತ ಹೇಳಿದರು. ರೊಟ್ಟಿ ತಟ್ಟು ನೀನು. ರೊಟ್ಟಿ ತಡ್ತಾ ಅವನು ಹೀಗೆ ಭಜನೆ ಮಾಡೋಕ್ಕೆ ಶುರು ಮಾಡಿದ. ಕೊನೆಗೆ ಅವನು ಏನಾಗ್ಬಿಟ್ಟ ಅಂದರೆ, ದಿನ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ. ಅವ್ರು ಹೇಳ್ತಿದ್ದು, ಕೊನೆಗೆ ತೋತಾಪುರಿ ಹೋಗ್ಬೇಕಾದ್ರೆ ಹೇಳ್ತಾನೆ, ನಾನು ನಿನಗೆ ಗುರು ಅಂದ್ಕೊಂಡು ಬಂದಿದ್ದೆ, ಆದರೂ ಹೋಗುವಾಗ ನೀನೇ ನನ್ನ ಗುರು ಆದ್ಯಪ್ಪ ಅಂತ ಹೇಳ್ತಾನೆ. ಇದು ನನಗೆ ಭಾಳ ಮುಖ್ಯ. ಒಂದು ಸಲ ಗಾಂಧಿ ಮಾತು ಹೇಳ್ತಾರೆ ಇದನ್ನು, ಐ ವಾಂಟ್ ಕಲ್ಚರ್ಸ್ ಆಫ್ ಆಲ್ ದ ಕಂಟ್ರೀಸ್ ಟು ಕಮ್ ಟು ಮೀ. ಎಲ್ಲ ಕಡೆಯಿಂದ ಬರಲಿ ಗಾಳಿ, ಲೆಟ್ ದ ವಿಂಡ್ ಕಮ್ ಫ್ರಮ್ ಆಲ್ ಸೈಡ್ಸ್, ಬಟ್ ಐ ರೆಫ್ಯೂಸ್ ಟು ಬಿ ಸ್ವೆಪ್ಟ್ ಆಫ್ ಮೈ ಫೀಟ್ ಅಂತ. ಗಾಳಿ ಜೋರಾಗಿ ಬರಲಿ, ಆದರೆ ನನ್ನ ಕಾಲು ಕೊಚ್ಕೊಂಡು ಹೋಗಬಾರ್ದು, ನನ್ನ ನೆಲೆಯನ್ನು ತಪ್ಪಿಸ್ಕೋಬಾರ್ದು. ರಾಮಕೃಷ್ಣದ ಸ್ಪೆಷಾಲಿಟಿ ಅದು. ಎಲ್ಲವನ್ನೂ ಕೇಳ್ತಾರೆ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೆ, ತನಗೇನು ಬೇಕೋ ಇಟ್ಕೋತಾರೆ, ತಮ್ಮ ನೆಲೆಯಲ್ಲೇ ನಿಂತ್ಕೋತಾರೆ. ಇದು ಭಾಳ ದೊಡ್ಡ ಗುಣ ಅವ್ರದ್ದು ಕಂಡದ್ದು ನಾನು. ಇದೇ ಸಮಯಕ್ಕೆ ತಾಯಿ ಚಂದ್ರಮಣಿ ದೇವಿ ಊರಲ್ಲಿದ್ದೇನು ಮಾಡೋದೀಗ, ಗಂಡ ಇಲ್ಲ, ರಾಮ್ಕುಮಾರು ಇಲ್ಲ, ಅಕ್ಷಯ್ ಇದ್ದಾನೆ ಬೆಳೀತಾನೆ, ಅವನು ಕರ್ಕೊಂಡು ದಕ್ಷಿಣೇಶ್ವರಕ್ಕೆ ಬಂದುಬಿಡ್ತಾರೆ. ಇಲ್ಲೇ ಇರೋಕ್ಕೆ ಶುರು ಮಾಡ್ತಾರೆ. ಕೊನೆವರೆಗೂ ದಕ್ಷಿಣೇಶ್ವರದಲ್ಲೇ ಚಂದ್ರಮಣಿ ದೇವಿ ಇರ್ತಾರೆ. ಈ ಹೊತ್ತಿಗೆ ಸ್ವಲ್ಪ ದಿವಸ ಆದಮೇಲೆ ರಾಮಕೃಷ್ಣನಿಗೆ ಆಮಶಂಕೆ ಶುರು ಆಯಿತು. ಇದೊಂದು ವಿಚಿತ್ರ ರೋಗ ಆಯಿತು ಬಂಗಾಲದಲ್ಲಿ. ಅದು ಗುಣನೇ ಆಗೋದಿಲ್ಲ, ಒದ್ದಾಡಬೇಕು, ಜನ ವಿಪರೀತ ಸಾಯಬೇಕು, ಆಮಶಂಕೆಯಿಂದ ಸಾಯ್ತಾಯಿದ್ರು. ಇವ್ರ ರೋಗ ತುಂಬ ಉಲ್ಬಣ ಆಗಿಬಿಡ್ತು. 6 ತಿಂಗಳ ಕಾಲ ಇವ್ರು ಬದುಕಿದ್ದೇ ಹೆಚ್ಚಿಂದು, ಅಷ್ಟು ರೋಗ ಕಾಡ್ತು. ಮುಂದೆ ಔಷಧಿಯನ್ನು ಸ್ವಲ್ಪ ಗುಣ ಆಯಿತು, ಅಶಕ್ತತೆ ಮಾತ್ರ ಹಾಗೇ ಇತ್ತು. ಇದು ಮೇ ತಿಂಗಳು ಬಂತು, ಇನ್ನು ಮುಂದೆ ಮಳೆ ಬರ್ತದೆ. ಅದು ಜಾಗ ದಕ್ಷಿಣೇಶ್ವರ, ತಾವು ನೋಡಿದರೆ ಗೊತ್ತಿರುತ್ತೆ. ದಕ್ಷಿಣೇಶ್ವರದಲ್ಲಿ ಸ್ವಲ್ಪ ಮುಂದೆ ಹೋದರೆ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ ಗಂಗೆ.
ಜೋರಾಗಿ ಗಾಳಿ ಮಳೆ ಬಂದಾಗ ಈ ಬ್ಯಾಕ್ ವಾಟರ್ ಬರೋಕ್ಕೆ ಶುರು ಆಗುತ್ತೆ, ಸಮುದ್ರದಿಂದ ರಿವರ್ಸ್ ಬರೋಕ್ಕೆ ಶುರು ಆಗುತ್ತೆ. ಆ ಬಂದಾಗ ನದಿ ನೀರೆಲ್ಲ ಉಪ್ಪಾಗ್ಬಿಡ್ತದೆ. ಮತ್ತು ನೈರ್ಮಲ್ಯ ಮೇಂಟೈನ್ ಮಾಡೋದು ಕಷ್ಟ ಮಳೆ ಬಂದಾಗ. ಅದಕ್ಕೆ ಮಥುರಾನಾಥ್ ಹೇಳಿದಂತೆ ಸ್ವಲ್ಪ ದಿವಸ ಊರಿಗೆ ಹೋಗಿ ಬನ್ನಿ ಆರಾಮಾಗಿರಿ ಅಂತ, ಒಂದು 5-6 ತಿಂಗಳು ಹೋಗಿ ಬನ್ನಿ ಊರಿಗೆ ಅಂತ. ಇವ್ರು ಹೋಗ್ತೀನಿ ಅಂದರು, ಮಳೆಗಾಲ ಮುಗಿಯೋ ತನಕ ಹೋಗ್ತೀನಿ ಅಂದರು. ಮನೆಯಲ್ಲಿ ಏನಿದೆ ಬಡತನ, ಅಸಾಧ್ಯ ಬಡತನ ಮನೇಲಿ ಕೂಡ. ಅವ್ರು ಹೇಳ್ತಾರೆ ಎಷ್ಟರ ಮಟ್ಟಿಗೆ ಬಡತನ ಅಂದರೆ ಏನು ಸಿಗದೆ ಹೋದರೆ ಮನೆ ಮುಂದೆ ತೆಗೆದು ಒಂದಿಷ್ಟು ಸೊಪ್ಪು ಬೆಳೆಸ್ತಿರ್ತಿದ್ರಂತೆ, ಇಲ್ಲ ಕೆರೆ ಪಕ್ಕದಲ್ಲಿ ಸೊಪ್ಪು ಬೆಳೆದಿರುತ್ತಲ್ಲ ಅದನ್ನೇ ತಂದು ತಿನ್ನಬೇಕು. ಮಥುರಾನಾಥ್ ಹೇಳಿದಂತೆ ಈಗ ಮಥುರಾನಾಥ್ ಇದ್ದಾನೆ, ಚಿಂತೆ ಮಾಡಿಬಿಡಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಪಲ್ಲಕ್ಕಿ ವ್ಯವಸ್ಥೆ ಮಾಡ್ದ. 3-4 ತಿಂಗಳು ಅವ್ರಿಗೆ ಬೇಕಾದಂಥ ಆಹಾರ ಸಾಮಾನುಗಳನ್ನು ಕೊಟ್ಟು ಕಳಿಸ್ದ. ಕಾಮಾರ್ಪುಕೂರಿಗೆ ಬಂದರು. ಮೇ ತಿಂಗಳು 1867ನೇ ಇಸ್ವಿಗೆ ಅವರು ಕಾಮಾರ್ಪುಕೂರಿಗೆ ಬಂದರು. 4 ತಿಂಗಳು ಇರ್ತೀನಿ ಅಂತ ಬಂದಾಗ ಅಣ್ಣ ರಾಮೇಶ್ವರನ ಹೆಂಡತಿ ಇದ್ದಾರಲ್ಲ ಅವರಂದರು, ಹೇಗೂ ಬಂದಿದ್ದಾನೆ ಹುಡುಗ, ಅವನ ಹೆಂಡ್ತಿನ ಕರೆಸ್ಬೋಣ ಜಯರಾಮ್ ಬಾಟಿಯಿಂದ. ಪಾಪ ಹಾಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಬರಲಿ 7 ವರ್ಷಕ್ಕೆ ಹೋಗಿದ್ದಾಳಕ್ಕೆ, 5 ವರ್ಷಕ್ಕೆ ಮದುವೆ ಆಗಿದೆ, 7 ವರ್ಷಕ್ಕೆ ಒಂದು ಸಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಇವರು, ಮುಂದೆ ನೋಡೇ ಇಲ್ಲ. ಇಷ್ಟು ವರ್ಷ ಆಯ್ತು, ಕರ್ಕೊಂಬೋಣ, ಮದುವೆ ಆಗಿ 7 ವರ್ಷ ಆಗಿದೆ ಅಂದರೆ ಹುಡುಗಿಗೆ 12 ವರ್ಷ, ಈಗ ಕರೆಸ್ಬೋಣ ಮನೆಗೆ ಅಂತ ಕರೆಸಿದರು. ಆಕೆ ಬಂದಾಗ ಏನಾಯಿತು ಅಂತ, ಇವ್ರು ಮೊದಲೇ ಸಲ 4 ತಿಂಗಳು ಜೊತೆಗಿದ್ದವರು ಇವರು. ಆ ಹುಡುಗಿಗೆ ನನಗೆ ಅನಿಸೋ ಮಟ್ಟಿಗೆ ಅದು ಈ ಅವಧಿ ಇದೆಯಲ್ಲ, ಕಾಮಾರ್ಪುಕೂರಿಗೆ ಬಂದು 4 ತಿಂಗಳಿದ್ರಲ್ಲ, ರಾಮಕೃಷ್ಣರ ಜೀವನದಲ್ಲಿ ಬಹುದೊಡ್ಡ ತಿರುವನ್ನು ತಂದಂಥದ್ದು ಕಾಲ, ಅದು ವಿಶೇಷ ಕಾಲ ಅದು. ಇದುವರೆಗೂ ಅವರು ಅಧ್ಯಾತ್ಮದ ಅದ್ವೈತದ್ದಾಗಲಿ ತಂತ್ರ ಸಾಧನೆ ಎಲ್ಲ ಮುಗಿಸಿದ್ದಾರೆ. ಈಗ ಸಾಧನೆ ಮಾಡೋದೆಲ್ಲ ಮುಗಿಸಿದ್ದಾರೆ, ಇನ್ನು ಅದ್ರ ಫಲಗಳು ಕೊಡಬೇಕು, ಸಾಧಕ ಭಾವ ಹೋಗಿ ಇನ್ನು ಹೊಸ ಭಾವಗಳು ವಿಕಸನ ಆಗಬೇಕು ಅವ್ರದ್ದು. ಈಗ ತಾನೇ ಗೃಹಸ್ಥ ಜೀವನ ಶುರು ಆಗಬೇಕು ಅವ್ರದ್ದು. ಒಂದು ವಿಚಾರ ಮಾಡಬೇಕು, ಇದುವರೆಗೂ ಜಯರಾಮ್ ಭಾಟಿಯಿಂದ ಶಾರದೆನ ಕರೆಸೋ ವಿಚಾರ ಮಾಡಿಲ್ಲ ಅವರು, ಕರೆಸಿಲ್ಲ. ಯಾಕಂದರೆ ಆಗಿನ ಕಾಲದಲ್ಲಿ ಆಗಿತ್ತು, ಆಕೆ ತಾನಾಗೆ ಕರೆಯಲ್ಲ, ಬಂದಾಗ ಬರಲಿ ಅಂತ ಇರಬೇಕೇನೋ, ಅದು ಮುಂದೆ ಹೇಳ್ತೀನಿ ಯಾಕೆ ಅಂತ. ಕರ್ಕೊಂಬಂದ್ರಲ್ಲ, ಒಂದು ಪ್ರಶ್ನೆಗಳನ್ನು ಬೇಕಾದಷ್ಟು ಜನ ಕೇಳಿದರು. ವೈರಾಗ್ಯ ಶಿಖಾಮಣಿಯಾದಂಥ ರಾಮಕೃಷ್ಣರು, ಕಾಮಕಾಂಚನವನ್ನು ಪೂರ್ತಿ ವಿಸರ್ಜನೆ ಮಾಡಿದಂಥ ರಾಮಕೃಷ್ಣರು ಸಂಸಾರಿಕ ಜೀವನ ನಡೆಸೋಕೆ ಹೆಂಗೆ ಸಾಧ್ಯ ಆಯಿತು ಅಂತ ಒಂದು ವಿಷಯ ಹೇಳಬೇಕು. ತೋತಾಪುರಿ ಇವರಿಗೆ ಸನ್ಯಾಸ ದೀಕ್ಷೆ ಕೊಡ್ತಾನೆ. ನಾನು ಯಾವಾಗಲೂ ಹೇಳೋದು, ಫಾಲೋವರ್ಸ್ ವಾಂಟ್ ಪಾತ್, ಲೀಡರ್ಸ್ ಕ್ರಿಯೇಟ್ ಪಾತ್. ತಾವೇ ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೆ ಪಾತ್ ಅವರು. ನಮ್ಮಲ್ಲಿ ಸಾಮಾನ್ಯವಾಗಿ ಸನ್ಯಾಸ ತಗೋಬೇಕಾದ್ರೆ ಕೆಲವು ಕ್ರಿಯೆಗಳಿದ್ದಾವೆ. ಸ್ವಂತ ಶ್ರಾದ್ದ ಮಾಡ್ಕೋಬೇಕು ಅವರು, ಎಲ್ಲ ಮಾಡಿ ನನ್ನ ಸಂಬಂಧ ಇಲ್ಲ ಮನೆಗೆ ಅಂತ ಹೋಗಬೇಕು. ಆತ ಎಲ್ಲ ಮಾಡಿಸ್ತಾನೆ ತೋತಾಪುರಿ. ಇವ್ರು ಕೇಳ್ತಾರೆ, ಅಲ್ಲ ನನ್ನ ಮದುವೆ ಆಗಿದೆಯಲ್ಲ ಅಂತ. ಮದುವೆ ಆಗಿದೆ, ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿರಬೇಕು ಪದ್ಧತಿ ಅಂದರೆ, ಸನ್ಯಾಸ ಆಗಬೇಕಾದ್ರೆ ತಾಯಿ ಅಪ್ಪಣೆ ಇಲ್ಲದೆ ಸನ್ಯಾಸ ಮಾಡ್ಕೊಳ್ಳೋಕ್ಕಾಗಲ್ಲ. ಮದುವೆ ಆಗಿದ್ದರೆ ಹೆಂಡತಿ ಪರ್ಮಿಷನು ಬೇಕಾಗತ್ತೆ. ಇವ್ರು ಯಾರಿಗೂ ಹೇಳಿಲ್ಲ. ಅವ್ನು ಕೇಳಿ ತೋತಾಪುರಿಗೆ ಅವ್ನು ಏನು ಹೇಳಬೇಕಾಗಿಲ್ಲ ಅಂದವನು, ಏನು ಹೇಳಬೇಕಾಗಿಲ್ಲ. ಇದು ವಿಚಿತ್ರ ಪದ್ಧತಿಗಳೆಲ್ಲ ಇವು. ಆ ಸನ್ಯಾಸ ಕೊಡ್ತೀನಿ ಅಂದಾಗ ಇವ್ರು ಒಪ್ಕೋತಾರೆ. ಅಲ್ಲಪ್ಪ ತೊಂದರೆ ಇಲ್ಲೇನೋ, ಮದುವೆ ಆಗಿದೆ ನಂದು, ಇದಕ್ಕೇನು ಸಂಬಂಧ ಅಂದವನು. ನಮ್ಮಲ್ಲಿ ಈಗಿನ ಕಾಲಕ್ಕೆ ಹೋಗ್ತದೇನೋ, ಮದುವೆ ಆದ್ರೂ ಸನ್ಯಾಸಕ್ಕೇನು ಸಂಬಂಧ ಇಲ್ಲ ಅಂತ ಒಪ್ಕೋಬೋದು ಈಗ. ಆದರೆ ಅವಾಗ ಹಂಗಿರಲಿಲ್ಲ. ಸನ್ಯಾಸ ಅಂದರೆ ಎಲ್ಲ ಬಿಟ್ಟು ಬರಬೇಕು, ಸಂನ್ಯಾಸ ಎಲ್ಲ ಬಿಟ್ಟು ಬರಬೇಕು ಅವನು. ಆದರೆ ಇವರು ಕೇಳ್ತಾರೆ ಗುರುವಿಗೆ, ಅವನು ಹೇಳ್ತಾನೆ, ಏನು ಚಿಂತೆ ಮಾಡಬೇಕಲ್ಲ, ನಿನಗೆ ಎಲ್ಲಿವರೆಗೂ ಆ ಸ್ತ್ರೀ ಪುರುಷ ದೇಹದ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ, ಒಂಥರ ಆ ಮೆಟ್ಟ ದಾಟಿ ಹೋಗ್ಬಿಡ್ತೀಯೋ ಅವಾಗ ನಿನಗೇನೂ ಚಿಂತೆ ಇಲ್ಲ, ಮದುವೆ ಆದರೆ ಏನು ತಪ್ಪಿಲ್ಲ ಅಂತ ಹೇಳ್ಬಿಡ್ತಾರೆ. ಇವರು ರಹಸ್ಯವಾದ ಸನ್ಯಾಸ ಅಂತ ತಗೋತಾರೆ. ರಹಸ್ಯ ಸನ್ಯಾಸ ಅಂತ ಯಾರಿಗೂ ಗೊತ್ತಿಲ್ಲ, ಅಮ್ಮನಿಗೂ ಗೊತ್ತಿಲ್ಲ, ಹೆಂಡತಿಗೂ ಗೊತ್ತಿಲ್ಲ. ಹೆಂಡತಿಗಂತೂ ಪಾಪ ಗೊತ್ತೇ ಇಲ್ಲ, ಊರಲ್ಲಿದ್ದಾಳಕ್ಕೆ. ಪೂರ್ತಿ ಎಲ್ಲ ಸನ್ಯಾಸ ಕ್ರಿಯೆಗಳನ್ನು ಮಾಡಿ ಅದಕ್ಕೆ ಸನ್ಯಾಸಿ ಬದುಕು ಅಂತ ಹೇಳಿದ್ದೆ ನಾನು ಅದನ್ನು. ಅವ್ರು ಸನ್ಯಾಸ ತೊಗೊಂಡವರು, ಸನ್ಯಾಸಿ ಹಂಗೆ ಉಳಿಲಿಲ್ಲ, ಸನ್ಯಾಸಿ ಕಾವಿ ಬಟ್ಟೆ ಹಾಕ್ಕೊಳ್ಳಿಲ್ಲ, ಎಲ್ಲ ಸಾಧನೆಗಳನ್ನು ಮಾಡ್ಕೊಂಬಂದರು. ಈ ಪ್ರಶ್ನೆ ಎಷ್ಟೋ ಜನ ಕೇಳ್ತಾರೆ, ಸನ್ಯಾಸ ತೊಗೊಂಡಂಥ ರಾಮಕೃಷ್ಣರು ಸಂಸಾರಿಕ ಜೀವನ ನಡೆಸೋಕೆ ಹೆಂಗೆ ಸಾಧ್ಯ ಆಯಿತು ಅಂತ ಅವರೇ ಮನಸ್ಸು ಬದಲಾಯಿಸ್ಕೊಂಡ್ಬಿಟ್ರ ಅಂತ. ಮೊದಲು ತೋತಾಪುರಿ ಕೇಳಿದಾಗ ಹೇಳ್ತಾನವನು, ನೋಡಪ್ಪ ನಾನು ಅದ್ವೈತ ಸಾಧನೆ ಮಾಡುವಂಥ ಸನ್ಯಾಸ ತಗೋಂತೀಯಲ್ಲ, ನನಗೆ ಮದುವೆ ಆಗಿದೆಯಲ್ಲ, ನಾವು ನಿನ್ನಲ್ಲಿ ವೈರಾಗ್ಯ ವಿವೇಕ ಜಾಗೃತ ಆಗಿದ್ದರೆ, ಸ್ಥಿರವಾಗಿದ್ದರೆ ಯಾವ ಭಯನೂ ಇಲ್ಲ. ನೀವು ವಿವಾಹಿತನಾಗಿದ್ದರೂ ಕೂಡ ಯಥಾರ್ಥ ಜ್ಞಾನ ನಿನಗೆ ಬರ್ತದೆ. ಎಲ್ಲಿವರೆಗೂ ನಿನಗೆ ಸ್ತ್ರೀ ಪುರುಷರ ಯಥಾರ್ಥ ಜ್ಞಾನ ಅರ್ಥ ಆಗೋದಿಲ್ಲ ಅಲ್ಲಿವರೆಗೂ ನೀನು ಯಾವ ತಪಸ್ಸು ಮಾಡಿದ್ರೂ ಸಾಧನೆ ಇಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ರಾಮಕೃಷ್ಣರ ಗುರುವಾಕ್ಯವನ್ನು ಕೇಳ್ಕೊಂಡ್ಬಿಟ್ಟು ವೈವಾಹಿಕ ಜೀವನ ಶುರು ಮಾಡ್ತಾರೆ.
ಶಾರದಾಮಣಿಯನ್ನು ಸಹಧರ್ಮಣಿಯಾಗಿ ಬಂದಲ್ಲ, ಈಗ ಊರಿಂದ ಬಂದಲ್ಲ, ಈಗ ಆಕೆನ ತಯಾರು ಮಾಡೋಕ್ಕೆ ಶುರು ಮಾಡ್ತಾರೆ. ಆಕೆ ಗೊತ್ತಿಲ್ಲ, ಸನ್ಯಾಸ ತೊಗೊಂಡದ್ದು ಗೊತ್ತಿಲ್ಲ, ಯಾವ ವಿಷಯನೂ ಗೊತ್ತಿಲ್ಲ. ಆಕೆಯನ್ನು ತನ್ನ ಜೀವನಕ್ಕೆ ಹೊಂದಿಸ್ಕೊಳ್ಳೋಕೆ ತಯಾರಿ ಮಾಡೋಕ್ಕೆ ಶುರು ಮಾಡ್ತಾರೆ. ಶಾರದೆ ಪಾಪ ಅನಕ್ಷರಸ್ಥಿ ಆದರೂ ತುಂಬ ಬುದ್ಧಿವಂತೆ ಹುಡುಗಿ, ಸದಾಚಾರ ಸಂಪನ್ನೆ ಆಗಿದ್ದವಳು, ಬಡ ಮಂತನದಲ್ಲಿ ಬಂದವಳು, ಕಷ್ಟದನ್ನು ಕಂಡವಳು, ಎಲ್ಲರ ಬಗ್ಗೆ ವಿನೀತ ಭಾವನೆ, ಮುಗ್ಧತೆ, ಅದರ ಜೊತೆಗೆ ಬಹುದೊಡ್ಡದನ್ನು ಲಜ್ಜಾಶೀಲತೆ, ವಿಪರೀತ ಸಂಕೋಚ ಆಕೆ. ತಂದೆ ತಾಯಿ ಜೊತೆಗೆ ನಾಟಕ ಹರಿಕತೆ ಹೋಗಿ ಸ್ವಲ್ಪ ಧರ್ಮದ ಕಥೆಗಳನ್ನು ಕೇಳ್ಕೊಂಡಿದ್ದಾಳೆ. ಅದಕ್ಕೆ ಅವ್ರು ಭಾಳ ಚಂದ ಹೇಳ್ತಾರೆ, ಶ್ರೇಷ್ಠ ವಿಗ್ರಹ ಆಗೋದಕ್ಕೆ ತಯಾರಾದಂಥ ಶಿಲೆ ಆಗಿದ್ಲಾಕೆ ಅಂತ. ಈ ಒಳ್ಳೆಯ ವಿಗ್ರಹ ಆಗಬೇಕಾದ್ರೆ ಶಿಲ್ಪಿಗೆ ಎಷ್ಟು ಮುಖ್ಯನೋ ಅಷ್ಟು ಒಳ್ಳೆಯ ಕಲ್ಲು ಮುಖ್ಯ. ಒಳ್ಳೆ ಕಲ್ಲು ಇಲ್ಲದೆ ಹೋದರೆ ಸೀಳು ಹೋಗ್ತದೆ. ಅದಕ್ಕೆ ಒಳ್ಳೆಯ ಶಿಲ್ಪ ಆಗೋದಕ್ಕೆ ಬೇಕಾದಂಥ ಶಿಲೆ ಆಗಿದ್ಲು, ಆದರ್ಶವಾದ ಸ್ತ್ರೀ ಆಗಿದ್ಲು ಅಂತ. ಮೊದಲು ಏನು ಮಾಡ್ತಾರೆ ಆಕೆ ಅಂದರೆ, ತಮ್ಮ ಪ್ರೀತಿಯಿಂದ ವಿಶ್ವಾಸದಿಂದ ಆಕೆ ಮನಸ್ಸನ್ನು ಗೆಲ್ತಾರೆ. ಆಕೆಗೆ ಇವ್ರ ಬಗ್ಗೆ ಹೆದರಿಕೆ, ಎರಡು ಕಾರಣಕ್ಕೆ ಹೆದರಿಕೆ. ಒಂದು, ಇವ್ರ ಪ್ರಸಿದ್ಧಿ ಭಾಳ ಇದೆ ಎಲ್ಲ ಕಡೆಯೂ, ವಯಸ್ಸಿನ ಅಂತರ ಬೇರೆ ತುಂಬ, ಹೀಗಾಗಿ ಮಾಡಿ ಸರಿನೋ ದೊಡ್ಡದೋ ತಪ್ಪೋ ಗೊತ್ತಿಲ್ಲ ಅಂತ ಭಯ ಇರೋದು. ಮೊದಲು ಆಕೆ ಮನಸ್ಸನ್ನು ತನ್ನ ಪ್ರೀತಿಯಿಂದ ಅಹೈತುಕವಾದ ಪ್ರೇಮದಿಂದ ಗೆಲ್ತಾರೆ. ಗೆದ್ದುಬಿಟ್ಟು ತಾನು ಏನೇನು ಗಳಿಸಿದ್ದಾರೋ, ದಿವ್ಯ ಅನುಭವಗಳನ್ನು ಮಾಡಿಕೊಂಡಿದ್ದಾರೋ ಅದ್ರ ಸ್ವಲ್ಪ ಹೇಳೋಕೆ ಶುರು ಮಾಡ್ತಾರೆ. ಯಾವಾಗಲೂ ಒಂದೇ ಸಲ ಟಕ್ ಅಂತ ಮೇಲೆ ತೊಗೊಂಡು ಹೋಗೋಕ್ಕಾಗಲ್ಲ. ನಿಧಾನವಾಗಿ ಹೆಜ್ಜೆ ಹೆಜ್ಜೆಗೆ ತನ್ನ ಅನುಭವಗಳನ್ನು ಹೇಳ್ತಾ ಶೀಲಪೂರ್ಣವಾದಂಥ ಅತ್ಯಂತ ಪರಿಪೂರ್ಣ ಜೀವನದ ಆದರ್ಶ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡೋಕೆ ಶುರು ಮಾಡ್ತಾರೆ. ಅದಾದಮೇಲೆ ಒಂದು ಹಂತ ಆದಮೇಲೆ ಆಧ್ಯಾತ್ಮಿಕ ಜೀವನದಲ್ಲಿ ಪರಮೋನ್ನತಿಯನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳೋದರ ಜೊತೆಗೆ ದೈನಂದಿನ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾರೆ. ಇದು ಒಳ್ಳೆ ಮೇಷ್ಟ್ರು, ಸಿಂಗಲ್ ಟೀಚರ್ ಆ್ಯಂಡ್ ಸಿಂಗಲ್ ಸ್ಟೂಡೆಂಟ್ ಆ ಥರ. ಆಕೆ ಏನೇನು ಕಲಿಸ್ಕೊಟ್ರು ಅಂತ ಲೆಕ್ಕ ಮಾಡ್ತಾರೆ. ಮನೆಗೆ ಬಂದವ್ರನ್ನ ಸ್ವಾಗತ ಹೇಗೆ ಮಾಡಬೇಕು, ಅತಿಥಿಗಳು ನೋಡ್ಕೊಳ್ಳೋದು ಹೇಗೆ, ಆಮೇಲೆ ದೇವರ ಪೂಜೆ ಅರೇಂಜ್ ಮಾಡೋದು ಹೇಗೆ, ಪೂಜೆ ಪುನಸ್ಕಾರಗಳು ಹೇಗಿರ್ತವೆ, ಕಿರಿಯರ ಜೊತೆಗೆ ಹೇಗೆ ನಡ್ಕೋಬೇಕು, ಮನೇಲಿ ಹಿರಿಯರ ಜೊತೆಗೆ ಹೇಗೆ ನಡ್ಕೋಬೇಕು, ಇದು ಎಲ್ಲವನ್ನು ಪ್ರತಿಯೊಂದನ್ನು ಕಲಿಸ್ತಾ ಇದ್ರು. 12 ವರ್ಷದ ಹುಡುಗಿ ಆಕೆ ಎಲ್ಲ ಕಲಿಸ್ತಾ ಇದ್ದಾರೆ, ಹೀಗೆ ಮಾಡಬೇಕು ಅಂತೇಳಿ. ಎಲ್ಲಿವರೆಗೂ ಕಲಿಸ್ತಾ ಇದ್ರು ಅಂತ ಒಂದು ಉದಾಹರಣೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡು, ನೀ ಪ್ರಯಾಣ ಮಾಡುವಾಗ ನೀ ದೋಣಿಯಲ್ಲಾದರೂ ಹೋಗು, ಗಾಡಿಯಲ್ಲಾದರೂ ಹೋಗು, ಹತ್ತುವಾಗ ಎಲ್ಲರಿಗಿಂತ ಮೊದಲು ಹತ್ತಬೇಕು ನೀನು, ಇಳಿಯುವಾಗ ಎಲ್ಲರಿಗಿಂತ ಕಡೆಗೆ ಇಳಿಬೇಕಂತ. ಇದು ಒಂದು ಕೋಚಿಂಗ್ ಇದು. ಯಾಕೆ ಅಂತ ಕೇಳ್ತಾಳೆ ಆಕೆ. ಹೇಳ್ತಾರೆ, ನೋಡು, ನೀ ಮೊದಲು ಹತ್ತಿದಾಗ ಯಾವುದೂ ಸಾಮಾನು ಇರಲ್ಲ, ಅಲ್ಲಿ ನೀನು ಸಾಮಾನು ಇಟ್ಕೊಳ್ಳೋಕೆ ಜಾಗ ಸಿಗ್ತದೆ. ನಮ್ದು ಹಾಗೆ ತಾನೇ, ನೀವು ಫ್ಲೈಟಲ್ಲಿ ಹೋದಾಗ ಮೊದಲು ಹತ್ತಿದರೆ ಮೇಲೆ ಜಾಗ ಇಡೋಕ್ಕೆ ಸಾಕ್ತದೆ, ಜಾಗನೇ ಸಿಗಲ್ಲ ಇಲ್ಲದೆ ಹೋದ್ರು ಒಂದು ಸಲ. ಅದಕ್ಕೆ ನೀ ಮೊದಲು ಹತ್ತಿದಾಗ ಇಡೋಕ್ಕೆ ಜಾಗ ಸಿಗ್ತದೆ. ಕಡೆಗೆ ಯಾಕೆ ಇಳಿಬೇಕು? ಎಲ್ಲರೂ ಇಳಿದ ಮೇಲೆ ನೀನು ಲಗೇಜ್ ಬಿಟ್ಟಿದ್ಯಾ ಅಂತ ಗೊತ್ತಾಗತ್ತೆ, ಯಾವುದು ಮರೆತು ಹೋಗಬಾರ್ದು ನೀನು. ಮೊದಲು ಇಳಿದುಬಿಟ್ರೆ ಬ್ಯಾಗ್ ಅಲ್ಲೇ ಬಿಟ್ಟುಬಿಟ್ಟೆ ನಾನು ಅಂತಾಗತ್ತೆ. ಕಡೆಗೆ ಬರುವಾಗ ಬೇಕಾದಷ್ಟು ಟೈಮ್ ಇದೆ ನೀನು ನೋಡ್ಕೊಳ್ಳೋದಕ್ಕೆ, ಎಲ್ಲ ಬ್ಯಾಗ್ ಮರೀಲಾರ್ದೇ ದೋಣಿಯಲ್ಲಿ ಉಳಿಲಾರ್ದು ಹಾಗೆ ಬರಬೇಕಾಗತ್ತೆ, ಇಟ್ಕೊಂಬ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಆಕೆ ಜೊತೆ ಕೂತ್ಕೊಂಡು ಈ ಬತ್ತಿನ ಹುರಿ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾರೆ. ಹೂಬತ್ತಿ ಮಾಡೋದು, ಬತ್ತಿ ಮಾಡ್ಬೇಕಾದ್ರೆ ಹೇಗೆ ಮಾಡೋದು, ತಾಂಬೂಲ ಹೇಗೆ ತಯಾರು ಮಾಡಬೇಕು ಕಲಿಸ್ಕೊಡ್ತಾರೆ. ಈ ಅಡುಗೆ ಮಾಡೋದು ಸಾಂಬಾರು ಪದಾರ್ಥಗಳನ್ನೆಲ್ಲ ಜೋಡಿಸೋದು ಹೇಗೆ, ಯಾವ ಹದದಲ್ಲಿ ಸಾಂಬಾರು ಹಾಕಬೇಕು ಅಂತ ಹೇಳ್ತಾರೆ. ಅಡುಗೆಗೆ ಒಗ್ಗರಣೆ ಕೊಡೋದು ಹೇಗೆ ಅಂತ ಕಲಿಸ್ಕೊಟ್ರಂತೆ. ಅಂದರೆ ಏನೇನು ಕಲಿಸ್ತಾರೆ ಅಂತ ಎಲ್ಲ ಕಲಿಸಿ. ಅವ್ರ ಉದ್ದೇಶ ಎಷ್ಟೇ, ನೀ ಏನೇ ಕೆಲಸ ಮಾಡು ಅದನ್ನು ಚೆನ್ನಾಗಿ ಮಾಡಬೇಕು, ಯಾವ ಕೆಲಸ ಮಾಡಿ ಚೆನ್ನಾಗಿ ಮಾಡಬೇಕು ಅಂತ. ಪರ್ಫೆಕ್ಷನಿಸ್ಟ್ ಆ ಥರ. ಹೀಗೆ ಪಾಠದ ಪಟ್ಟಿ ತುಂಬ ಉದ್ದ ಆಗಿತ್ತು. ಪಾಪ ಆಕೆನೂ ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಹೇಳಿದ್ದನ್ನೆಲ್ಲ ಕಲಿತಾ ಇದ್ಲು. ಪಾಪ ಎಲ್ಲ ಕಲಿತಾ ಇದ್ಲು. ರಾಮಕೃಷ್ಣರು ಇಷ್ಟೆಲ್ಲ ಚೆನ್ನಾಗಿ ಮನಸ್ಸು ತಿಳಿದು ಹೇಳಿದ್ರು ಕೂಡ ನಮ್ಮ ತಲೆ ಇದು ಬರಬಾರ್ದು. ಮುಖ್ಯವಾಗಿ ಹೇಳಿದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳೋದು, ಆಧ್ಯಾತ್ಮಿಕ ಶಿಕ್ಷಣದೊಳಗೆ ಕಾಮಕಾಂಚನ ತ್ಯಾಗ ಅನ್ನೋದು ಮೊದಲನೇ ಮೆಟ್ಲು. ಕಾಂಚನ ಅಂತೂ ಇಲ್ಲೇ ಇಲ್ಲ, ಆಕೆ ಕಡೆನೂ ಇಲ್ಲ, ಇವ್ರ ಕಡೆನೂ ಇಲ್ಲ, ಕಳ್ಕೊಳ್ಳೋದೇನು ಇಲ್ಲೇ ಇಲ್ಲ ಅವರು. ಯಾಕಂತಾರೆ ಕಾಂಚನದ ಬಗ್ಗೆ ಆಸಕ್ತಿ ಇರಬಾರ್ದು, ಕಾಮ ತೆಗೆದು ಹಾಕಬೇಕು ಜೀವನದಲ್ಲಿ ಅಂತ ಮನಸ್ಸನ್ನು ತಯಾರು ಮಾಡೋಕ್ಕೆ ಶುರು ಮಾಡಿದ್ರಂತೆ. ಒಂದು ಪ್ರಯೋಗ ಮಾಡಿದರು, ಭಾಳ ಚೆನ್ನಾಗಿರೋ ಪ್ರಯೋಗ ಅದು. ಬದುಕಿನ ನಶ್ವರತೆ ಎಷ್ಟಿದೆ ಅಂತ. ಬದುಕಿನ ನಶ್ವರತೆ ಏನಿಲ್ಲ ಬದುಕಿನೊಳಗೆ ಅಂತ ತೋರಿಸ್ಬೇಕು. ಅದಕ್ಕೆ ಹೇಳ್ತಾರೆ ಅವರು, ನೋಡು, ಜಗತ್ತು ಹೇಗಿದ್ದರೂ ಕ್ಷಣಭಂಗುರವಾದದ್ದು, ಒಂದು ಕ್ಷಣದಲ್ಲಿ ಹೋಗ್ಬಿಡ್ತದೆ ಅದು. ಈಗಿದೆ, ನಾಳಿಲ್ಲ. ಮನುಷ್ಯನೇನಿದ್ದವು ನಾಳೆ ಇಲ್ಲ, ಹಾಗಿದ್ದಾನೆ. ಆದ್ದರಿಂದ ಜೀವನದಲ್ಲಿ ಭಕ್ತಿ ವೈರಾಗ್ಯ ಮಾತ್ರ ಮುಖ್ಯ, ಉಳಿದದ್ದು ಯಾವುದು ಮುಖ್ಯ ಅಲ್ಲ ಅಂದರು. ಆಕೆ ಹೌದು ಅಂದ್ಲಕ್ಕೆ. ಸುಮ್ಮನೆ ನಾಯಿ ನರಿಗಳು ಹಾಗೆ ಭಾಳಷ್ಟು ಮಕ್ಕಳನ್ನ ನಡೆದ್ರೆ ಏನು ಪ್ರಯೋಜನ?
ಅಂತ ಮುಂದೆ ಹೇಳಿದರು. ಆಕೆ ಹೌದು ಅಂದ್ಲು. ಅಷ್ಟಕ್ಕೆ ಬಿಡಲಿಲ್ಲ ಅವರು, ಅಷ್ಟಕ್ಕೆ ಬಿಡಲಿಲ್ಲ. ನೋಡಿದ್ಯಲ್ಲ ಹಣೆ ಬರ, ಭಾಳಷ್ಟು ಮಕ್ಕಳು ನಡೆದ್ರೆ ಏನಾಗ್ತದೆ ಅಂದರು. ಅದು ಆಕೆಗೆ ಚುಚ್ಚಿತು. ಯಾಕೆ ಚುಚ್ಚಿತ್ತು ಅಂದರೆ ಶಾರದೆ ತಾಯಿಗೆ ಸಾಕಷ್ಟು ಜನ ಮಕ್ಕಳಿದ್ರು. ಹಿರಿಯವಳು ಇವಳೇನೆ ಶಾರದೆ. ಸಾಕಷ್ಟು ಜನ ತಮ್ಮಂದರು ತಂಗಿಯರಾದರು. ಬಹಳಷ್ಟು ಮಕ್ಕಳು ಸಣ್ಣದಿದ್ದಾಗೆ ತೀರ್ಕೊಂಡ್ಬಿಟ್ಟು. ಶಾರದೆ ಹಿರಿ ಮಗಳಾದ್ದರಿಂದ ತಾಯಿ ಜೊತೆಗೆ ಆ ಮಕ್ಕಳನ್ನು ಎತ್ತಿ ಆಡಿಸಿದ್ದವಳು. ಆ ಮಕ್ಕಳು ಸತ್ತು ಹೋದಾಗ ಅಪ್ಪ ಅಮ್ಮ ಅತ್ತದ್ದು ನೋಡಿದ್ಲು, ತಾನೂ ಹತ್ತಿದ್ಲು. ಭಾಳ ನೋವಾಗಿತ್ತು, ಪಾಪ ಮಕ್ಕಳು ಹೋಗ್ಬಿಟ್ಟು ಅಲ್ಲ ಅಂತ ದುಃಖ ಆಗಿತ್ತು. ಇವ್ರು ಹೇಳಿದಾಗ ಚುಚ್ಚಿ ಚುಚ್ಚಿ ಹೇಳ್ತಾರೆ, ಭಾಳ ಜನ ಮಕ್ಕಳಿದ್ರೆ ಏನಾಗುತ್ತೆ ಗೊತ್ತಾ, ಅಷ್ಟು ಜನ ಸತ್ತೋಗ್ತವೆ, ದುಃಖ ಆಗಲ್ವಾ ಅಂತ ಹೇಳೋದು. ಆಮೇಲೆ ನಿನಗೆ ಅನುಭವ ಆಗಿದೆಯಲ್ಲ ಬೇಕಾದಷ್ಟು ನಿನಗೆ ಅನುಭವ ಆಗಿದೆಯಲ್ಲ ಬೇಕಾದಷ್ಟು, ಅದರಿಂದ ಈ ಯಾತನೆ ಎಷ್ಟು ಆಗ್ತದೆ ಗೊತ್ತಲ್ಲ, ತಡ್ಕೊಳ್ಳೋಕ್ಕೆ ಆಗೋಲ್ಲ, ಅಷ್ಟು ಯಾತನೆ ಆಗ್ತದೆ. ಇದೆಲ್ಲ ಗೋಳು ಯಾಕೆ ಬೇಕು ಹೇಳು? ಇಲ್ಲಿ ಮಕ್ಕಳೇ ಇಲ್ಲ ಅಂದರೆ ಆರಾಮಲ್ವಾ? ನೀನೇ ಆರಾಮ್, ನೀನೇ ಯಜಮಾನಿ, ನಿನಗೆ ಯಾರು ತೊಂದರೆ ಕೊಡ್ತಾರೆ? ಆರಾಮಾಗಿರ್ಬೋದಲ್ಲ, ಸ್ವತಂತ್ರಳಾಗಿರ್ತೀಯ ನೀನು ಅಂದ್ಬಿಟ್ರು. ಆಕೆ ಏನು ಮಾತಾಡಲಿಲ್ಲ ಪಾಪ, ಮಾತಾಡೋ ಸ್ವಭಾವನೇ ಅಲ್ಲ. ಮತ್ತು ಇವ್ರು ಹಿಂಗೆ ಮಳೆ ಹೊಡೆದಂಗೆ ಮಾತಾಡಿದರೆ ಏನು ಕೇಳಬೇಕು ಪಾಪಕ್ಕೆ. ಅದಾದಮೇಲೆ ಒಂದು ಸಲ ಮರುದಿವಸ ಅವ್ರು ಏನು ಮಾಡ್ತಾರೆ, ಅಷ್ಟಕ್ಕೆ ಬಿಡಲಿಲ್ಲ. ನೋಡು ನಿಂದೇ ಒಂದು ಮಗು ಇದೆ ಅಂತ ತಿಳ್ಕೊ, ಯಾರಾದರೂ ಹಂಗೆ ಹೇಳ್ತಾರೆ ಗಂಡ, ಅದೊಂದು ತಿಳ್ಕೊ, ಅನ್ನಪ್ರಾಶನ ಮಾಡಿಸೋ ದಿವಸ ನೀ ಸಂಭ್ರಮವಾಗಿ ಆ ಮಗು ಒಡವೆ ಹಾಕ್ತೀಯ, ನೀನು ಹಾಕ್ಕೊಂಡು ಅದಕ್ಕೆ ಅನ್ನಪ್ರಾಶನ ಮಾಡಿಸ್ತೀಯ, ಸಂತೋಷ ಮೆರೆದಾಡ್ತೀಯ, ಸಂತೋಷವಾಗಿರ್ತೀಯ. ಮುಂದೆ ಮಗು ಸತ್ತೋದ್ರೆ ಗುಳಾಡಲ್ವಾ, ಕರಳು ಹಿಂಡ್ದಂಗೆ ಆಗಲ್ವಾ ಅಂತ. ಇದು ಯಾರಾದರೂ ಮಾತಾಡ್ತಾರೇನ್ರಿ ಹೇಗೆ? ನಿನ್ನ ಮಗುಗೆ ಅನ್ನಪ್ರಾಶನ ಸಂಭ್ರಮ ಇರ್ತೀಯ, ಸತ್ತೋಗ್ಬಿಟ್ರೆ ಏನು ಮಾಡ್ತೀಯ, ದುಃಖ ಆಗಲ್ವಾ, ಗೋಳಾಡಂಗೆ ಹೊಟ್ಟೆ ಕಿವುಚಿದಂಗೆ ಆಗಲ್ವಾ, ಕರಳು ಕಿವುಚಿದಂಗೆ ಆಗಲ್ವಾ ಅಂತ ಹೇಳಿದ್ರಂತ. ಅವರೇನೋ ತಮಾಷೆಯಲ್ಲಿ ಹೇಳಿದ್ಬೇಕು, ಆದರೆ ಗಂಡ ಹೆಂಡತಿ ಹೇಳೋ ಮಾತಾಯಿದೆ ಎಲ್ಲರೂ. ಇದುವರೆಗೂ ಪಾಪ ಸುಮ್ಮನಿದ್ರು ಶಾರದೆ, ಇದುವರೆಗೂ ಸುಮ್ಮನಿದ್ರು. ಯಾಕೆ ತಿರ್ಗಾ ಮುರುಗ ಮಕ್ಕಳು ಸತ್ತೋಗ್ತಾವ ಅಂದ್ರೆ ಬೇಜಾರಾಗಲಿಕ್ಕಿಲ್ಲ ಆಕೆಗೆ. ಆಕೆ ಒಂದೇ ಸಲ ಮೆಲು ಧ್ವನಿಯಲ್ಲಿ ಒಂದು ಮಾತು ಹೇಳಿದ್ಲಂತೆ. ಅದು ಪಾಪ ಅದು ಹೆದರ್ಕೊಂಡು ಮಹಿಳೆಯಾಗಿ ಒಂದೇ ಮಾತು ಹೇಳಿದ್ಲಂತೆ, ಹಾಗಾದರೆ ಹುಟ್ಟಿದ ಮಕ್ಕಳೆಲ್ಲ ಸತ್ತೋಗ್ತಾವ ಅಂದಂತೆ. ಹುಟ್ಟಿದ ಮಕ್ಕಳೆಲ್ಲ ಸತ್ತೋಗ್ತಾವ ಅಂದ್ರಂತೆ. ತಕ್ಷಣ ಇವ್ರೇನು ಮಾಡಬೇಕು, ಜೋರಾಗಿ ಅಬ್ಬರಿಸ್ಬಿಟ್ರಿ ಇವರು. ಅಯ್ಯಯ್ಯೋ, ನಾನೊಂದು ವಿಷಸರ್ಪದ ಬಾಲದ ಮೇಲೆ ಕಾಲು ಇಟ್ಬಿಟ್ಟಿದ್ದೀನಿ ನಾನೀಗ ಅಂದರು. ವಿಷಸರ್ಪದ ಬಾಲದ ಮೇಲೆ ಕಾಲು ಇಟ್ಬಿಟ್ಟಿದ್ದೀನಿ. ಎಲ್ಲ ನಾ ಅಂದ್ಕೊಂಡಿದ್ದಕ್ಕೆ ಮುಗ್ಧ ಇದ್ದಾಳೆ, ಪಾಪ ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಓಹೋ, ಈಕೆ ಭಾಳಷ್ಟು ವಿಚಾರ ಗೊತ್ತಿದ್ದಂಗಿದೆ. ನೋಡು, ನನಗೆ ಕೇಳ್ತಾಳಕಿ, ಹುಟ್ಟಿದ ಮಕ್ಕಳೆಲ್ಲ ಸತ್ತೋಗ್ತಾವ ಅಂತ ನನಗೆ ಕೇಳ್ತಾಳೆ ಅಂದ್ಬಿಟ್ಟು ಅಬ್ಬರಿಸ್ಬಿಟ್ರು. ಪಾಪ ಗಾಬರಿಯಾಗಿ ಓಡೋಗ್ಬಿಟ್ರು ಒಳಗಡೆ. ಉಸಾಬರನೇ ಬೇಡ ಒಂದೊಂದು. ವಿಷಸರ್ಪ ಅಂದದ್ದು ಆಕೆ ಕೆಟ್ಟವಳು ಅಂತ ಹಂಗೆ ಅರ್ಥ ಅಲ್ಲ. ಅವ್ರ ಥೇರಿ ಪ್ರಕಾರ ವಿಷ ಇಲ್ಲದಂಥ ಸರ್ಪ ಇದ್ದರೆ ಅದು ಓಡಿ ಹೋಗುತ್ತೆ, ಕಚ್ಚೋಲ್ಲ. ವಿಷಸರ್ಪ ಇದ್ದರೆ ತಿರುಗಿ ಹೊಡಿತದೆ ಅದು. ಆದ್ದರಿಂದ ಈಕೆ ಯಾವಾಗ ತಿರುಗಿ ಮಾತಾಡಿದ್ಲೋ ಕರೆಕ್ಟ್ ತಾನೇ ಪ್ರಶ್ನೆ ಕೇಳಿದ್ದಾಕೆ. ಹೌದಪ್ಪ, ಯಾವುದೋ ಒಂದು ಸತ್ತೋಯ್ತೋ ತಿಟ್ಕೋ, ಎಲ್ಲ ಸತ್ತೋಗ್ತಾವ ಮಕ್ಕಳು ಅಂತ ಕೇಳಿದ್ಲು ಪಾಪ. ಅದಕ್ಕೆ ಇವರು ವಿಷಸರ್ಪದ ಮೇಲೆ ಬಾಲದ ಮೇಲೆ ಕಾಲಿಟ್ಟೆ ಅಂತಂದರು. ಆಕೆ ಒಳಗೆ ಓಡೋಗ್ಬಿಟ್ಲು ಬೇಡ ಅಂಥೇಳಿ. ಆಕೆ ಪರೀಕ್ಷೆ ಮಾಡ್ತಾಯಿದ್ರು, ಯಾವ ಮಟ್ಟಕ್ಕೆ ಆಕೆ ತಡ್ಕೋತಾಳೆ, ಯಾವ ಮಟ್ಟಕ್ಕೆ ವಾಪಸ್ ಬರ್ತದೆ ಅಂತ ನೋಡ್ಕೋಬೇಕಾಗಿತ್ತು. ಅಂತ ಗೊತ್ತಾಯ್ತು ಅವರಿಗೆ, ಯಾವಾಗ ಮಕ್ಕಳ ಬಗ್ಗೆ ತುಂಬ ಮಾತಾಡಿದಾಗ ಆಗ್ತದೆ ಅಂತ. ಒಂದು ದಿವಸ ಇವರು ರಾಮೇಶ್ವರನ ಮಗಳು ಲಕ್ಷ್ಮಿ ಅಂತ ಹುಡುಗಿ, ಅದೊಂದು ವಿಚಿತ್ರ ಕಥೆ ಆ ಹುಡುಗಿದು. ಇವ್ರ ಅಣ್ಣ ರಾಮೇಶ್ವರ ಇದ್ದಾನಲ್ಲ, ಅವನ ಮಗಳು ತುಂಬ ಚಂದದ ಹುಡುಗಿ, ಅದು ಸಣ್ಣ ಹುಡುಗಿ. ಆಕೆ ಮೇಲೆ ತುಂಬ ಪ್ರೀತಿ, ರಾಮಕೃಷ್ಣರಿಗೆ ಅತಿಯಾದ ಪ್ರೀತಿ ಆ ಹುಡುಗಿ ಮೇಲೆ. ಶೀತಲಾದೇವಿ ಅಂತ ಕರೆಯೋರು. ಅವ್ರ ಮನೆಯಲ್ಲಿ ಶೀತಲಾದೇವಿ ಅಂತ ಒಂದು ದೇವಿ ಇತ್ತು. ಶೀತಲಾದೇವಿ ಅಂತ ಬರೀತಾರೆ ಅವರು. ದೇವಿ ವಿಗ್ರಹ ಇಲ್ಲ, ಏನಿಲ್ಲ. ಒಂದು ಮಡಿಕೆ ತೊಗೊಂಡು ಅದ್ರ ನೀರು ತುಂಬಿ ಒಂದು 4 ಮಾವಿನ ಎಲೆ ಇಟ್ಟು ಮೇಲೆ ತೆಂಗಿನಕಾಯಿ ಇಟ್ಬಿಟ್ರೆ ಮುಗಿದೆ ಶೀತಲಾದೇವಿ ಒಳಗಡೆ ಅಂತ. ಆ ಶೀತಲಾದೇವಿ ಪೂಜೆ ಮಾಡೋರು. ಈಕೆ ಶೀತಲಾದೇವಿ ಕೋಪ ಮಾಡ್ಕೊಳ್ಳಲ್ಲ, ನನ್ನ ಹುಡುಗಿ ಚೆನ್ನಾಗಿದ್ದಾಳೆ ಅಂತಿದ್ರು. ನೋಡಿ, ಆ ಹುಡುಗಿನ ಮದುವೆ ಗೊತ್ತು ಮಾಡಿದ್ರು. ಈ ರಾಮಕೃಷ್ಣನ ಬಾಯಿಗೆ ಬಂದುಬಿಡ್ತದೆ ಅದೊಂದು ಸಲ, ಈ ಹುಡುಗಿಗೆ ಯಾಕೆ ಮದುವೆ ಮಾಡ್ತೀರಿ ಅಂತ ಕೇಳಿದರು. ಅಣ್ಣ ಹೇಳಿದೆ, ಮದುವೆ ಮಾಡಬೇಡನಪ್ಪ, ಆಕೆ 12 ವರ್ಷ ಆಯಿತು ಮದುವೆ, ಲೇಟ್ ಆಯ್ತು, ಈಗಾಗಲೇ ಮಾಡಬೇಕು, ಒಳ್ಳೆಯ ಸಂಬಂಧ ಬಂದಿದೆ ಅಂತ. ಇವ್ರೇನು ಹೇಳಬೇಕು, ನೀನೇನೋ ಮಾಡ್ತೀಯಪ್ಪ, ಆಕೆ ಬೇಗ ವಿಧವೆ ಆಗಿಬಿಡ್ತಾಳೆ ಅಂದರು. ಎಲ್ಲರೂ ಗಾಬರಿ, ಮನೇಲಿ ಹಿಂಗೆ ಯಾಕೆ ಹೇಳ್ತಾರೆ ಅಂತ. ಅವನು ಹೇಳಿದೆ, ನಿಮ್ಗೆ ಗೊತ್ತಿಲ್ಲ, ಈಕೆ ದೇವಿ ಅಂಶದವಳಿಕೆ, ಅವನು ಮನುಷ್ಯರ ಅಂಶ. ದೇವಿ ಅಂಶ ಮನುಷ್ಯ ಅಂಶ ಹೆಂಗೆ ಹೊಂದ್ಕೊಂಡು ನಡೀತದೆ, ಭಾಳ ದಿವಸ ನಡೆಯಲ್ಲ ಇದು ಅಂತ. ಹಾಗೆ ಆಗ್ಬಿಡ್ತೀರಿ ಅದು. ಮದುವೆ ಆಗಿ ಒಂದು 2 ವರ್ಷಕ್ಕೆ ಪಾಪ ಗಂಡನ ಕಳ್ಕೊಂಬಂದ್ಲು. ಕೊನೆಗೆ ದಕ್ಷಿಣೇಶ್ವರದಲ್ಲಿ ಇವ್ರ ಜೊತೆಗೆ ಇದ್ಲು ಕೊನೆವರೆಗೂ. ಆಕೆ ನಮ್ಮ ಶಾರದಾದೇವಿ ಜೊತೆಗೆ ಇದ್ದಂಥ ಹುಡುಗಿ. ಆ ಹುಡುಗಿ ಒಂದು ಸಲ ಪಕ್ಕದ ಮನೆ ಹೆಣ್ಮಕ್ಳೆಲ್ಲ ಸೇರಿ ನಾಟಕ ನೋಡಬೇಕು ಅಂತ ಹೊರಡ್ತಾರೆ. ಆ ಊರಲ್ಲಿ ಅವಾಗ ಅದೇ ಎಂಟರ್ಟೈನ್ಮೆಂಟ್ ತಾನೇ, ಅವಾಗ ಮನೋರಂಜನೆ ಆಗೋದು. ಅದಕ್ಕೆ ಹೊರಡಬೇಕು ಅಂತ ಹೊರಡ್ತಾರೆ.
ಇವ್ರಿಗೆ ಯಾಕೋ ಮನಸ್ಸಿಲ್ಲ. ಇದು ಒಂಥರ ಮೇಲ್ ಶಾವನಿಸಮ್ ಅವಾಗ ಇತ್ತು ಅನಿಸುತ್ತೆ. ರಾಮಕೃಷ್ಣನಾದರೆ ನಿರ್ಬಾರದು ಅಂತೇನಿಲ್ಲ. ನಾಟಕಕ್ಕೆ ಹೋಗಬೇಡ ಅಂತ. ಯಾಕೆಂದರೆ ಹೋಗಬೇಡ ನಾಟಕಕ್ಕೆ ಅಷ್ಟೇ. ಲಕ್ಷ್ಮಿ ಈಕೆ ನಾಟಕಕ್ಕೆ ಹೋಗಿ ರೆಡಿ ಮಾಡ್ಕೊಂಡಿದ್ದಾರೆ, ಇವ್ರು ಹೋಗಬೇಡ ಅಂದ್ಬಿಟ್ರು. ಪಾಪ ಹುಡುಗಿಗೆ ಬೇಜಾರಾಯ್ತು ಲಕ್ಷ್ಮಿಗೆ. ಈಕೆ ಮಾತಾಡೋಂಗಿಲ್ಲ. ಬೇಡ ಅಂತ ಬಿಟ್ಬಿಡು, ಬೇಡ ಅಂತಾರಲ್ಲ ನಾಲ್ಕು ತಲೆ ಕೆಡಿಸ್ಕೊಳ್ಳಿ ಅಂತ ಕೂತ್ಕೊಂಡ್ರು. ಇವರು ಮನಸ್ಸು ಹೇಗೆ ಅಂತ, ಯಾಕೆ ಬೇಡ ಅಂದದ್ದು ಒಂದಾಯಿತು, ಕೆಟ್ಟ ಅನ್ನಿಸ್ತು ಇವರಿಗೆ. ಪಾಪ ಹೋಗೋರು ಬೇಡ ಅಂದ್ವಲ್ಲ ಅಂತ. ಯಾವ ನಾಟಕ ಅದು ಅಂತ ಕೇಳಿದರು. ಇವರು ಸಣ್ಣವರಿದ್ದಾಗ ನಾಟಕ ನೋಡಿದ್ರಂತೆ. ರಾಮಕೃಷ್ಣರು ನಾಟಕ ನೋಡಿದ್ದಾರೆ ಸಣ್ಣವರಿದ್ದಾಗ. ಇಬ್ಬರು ಕೂತ್ಕೊಳ್ಳಿ ಅಂದರು. ಮನೆ ಹೆಣ್ಮಕ್ಳು ಎಲ್ಲರೂ ಗಂಡಸರು ಕೂತ್ಕೊಂಡ್ರಂತೆ. ಇವ್ರು ಏನು ಮಾಡಬೇಕು, ಇಡೀ ನಾಟಕ ಒಬ್ಬರೇ ಆಡ್ತಾರೆ. ಇಡೀ ಎಂದೋ ನೋಡಿದ ನಾಟಕ ಪೂರ್ತಿ ಡೈಲಾಗೆಲ್ಲ ನೆನಪಿದೆ, ಹಾಡು ಕೂಡ ನೆನಪಿದೆ. ಚೆಂದಾಗಿ ಹಾಡಿಕೊಂಡು 2 ತಾಸಿನ ನಾಟಕ ಪೂರ್ತಿ ಅವ್ರ ಮುಂದೆ ಕೂತ್ ಮಾಡಿದ್ರಂತೆ. ಇವರು ಅದರಂತೆ ಅಲ್ಲಿ ಹೋಗಲಾರದೆ ಒಳ್ಳೇದಾಯ್ತು. ಅಲ್ಲಿ ಹೋಗಿ ಗದ್ದಲದಲ್ಲಿ ಕೂಡೋದಕ್ಕಿಂತ ಇದು ಲೈವ್ ಬ್ರಾಡ್ಕಾಸ್ಟ್ ಇಲ್ಲೇ ಲೈವ್ ಸಿಗ್ತದೆ, ನಮ್ಮ ದೂರ ಕೂತ್ಕೊಂಡು ನೋಡೋದಕ್ಕಿಂತ ಎದುರಿಗೆ ಕೂತ್ಕೊಂಡು ಇವ್ರು ಚೆಂದ ಹಾಡ್ತಾರೆ, ಅವನಕ್ಕಿಂತ ಚೆಂದ ಹಾಡ್ತಾರೆ ಇವರು. ಅಂದರೆ ಈ ಮನಸ್ಸು ಹೇಗೆ ಅಂದರೆ, ಬೇಡ ಅಂದ್ಬಿಡೋದು, ಪಾಪ ಬೇಜಾರಾಯ್ತಲ್ಲ ಅಂತ ಬೇಜಾರು ಕಡಿಯೋದಕ್ಕೆ ತಾನೇ ಪ್ರಯತ್ನ ಮಾಡೋದು. ಅಂದರೆ ಸೆನ್ಸಿಟಿವ್, ವೆರಿ ಸೆನ್ಸಿಟಿವ್ ಮೈಂಡ್. ಹಾಗೆ ಮಾಡ್ತಿದ್ರಂತೆ. ಎಲ್ಲರೂ ಆನಂದವಾಗಿ ಆ ನಾಟಕ ನೋಡಿದರು ಅಂತ. ನಾವು ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ಒಂದು ಸಲ ಅನಿಸುತ್ತೆ, ರಾಮಕೃಷ್ಣರು ಟಫ್ ಹೆಡ್ ಮಾಸ್ಟರ್ ಥರ ಇದ್ರಾ, ತುಂಬ ಬಿಗಿಯಾಗಿದ್ರಾ, ಉಸಿರಾಡಲಾರ್ದಂಗೆ ಕಷ್ಟ ಕೊಡ್ತಿದ್ರಾ ಅಂತ. ಹಾಗಿಲ್ಲ, ತುಂಬ ಬಿಗಿಯಾಗಿ ಏನಿರಲಿಲ್ಲ, ಸಂತೋಷವಾಗಿದ್ದರೆ ಎಲ್ಲರೂ. ಶಾರದೆ ಹೇಳ್ತಾರೆ, ಮುಂದೆ ದೊಡ್ಡವರಾದ್ಮೇಲೆ ಹೇಳ್ತಾರೆ, ಆ 4 ತಿಂಗಳಿದ್ನಲ್ಲ ಊರಲ್ಲಿ ಕಾಮಾರ್ಪುಕರಲ್ಲಿ, ಎಷ್ಟು ಆರಾಮಾಗಿದ್ದೆ ಅಂದರೆ ನಾನು ಅತ್ತೆ ಮನೆಗೆ ಹೋಗಿದ್ದೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ, ಅಷ್ಟು ಸಂತೋಷವಾಗಿದ್ದೆ. ಅದು ಅಲ್ಲದೆ ಆ ಕೇಳ್ತಾರೆ, ರಾಮಕೃಷ್ಣ ನೋಡ್ತಾ ಇದ್ದರೆ ನನಗೆ ಬೆರಗಾಗ್ತಾಯಿತ್ತು. ಹೊರಗೆಲ್ಲ ಭಾರಿ ಹೆಸರಿದೆ, ಮನೆಯಲ್ಲಿ ಮಾತ್ರ ಮುಗ್ಧ ಹುಡುಗ, ಆ ಥರ ಇದ್ದಾರೆ. ಅವರ ಪ್ರೀತಿ ಅಂತಃಕರಣ ಭಾಳ ಇಷ್ಟ ಆಯಿತು ಅಂತ. ಅದಕ್ಕೆ ಯಾರೋ ಕೇಳಿದ್ರಂತೆ, ಭಾಳ ಹೆದರ್ತಿದ್ರಂತೆ ರಾಮಕೃಷ್ಣರೇ ನೀವು ಅವಾಗ ಮದುವೆ ಆದ ಹೊಸರಲ್ಲಿ, ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರ್ತಿದ್ರ ರಾಮಕೃಷ್ಣರು ಅಂತ. ಯಾಕಂದರೆ ಗಂಟು ಹಾಕ್ಕೊಂಡು ನೋಡಲೇ ಇಲ್ಲ ನಾನು. ಅದಕ್ಕೆ ಯಾವಾಗಲೂ ನಗನಗ್ತಾ ಇರ್ತಿದ್ರು. ಸಣ್ಣ ಹುಡುಗ ಇರಲಿ ಮುದುಕರು ಬರಲಿ ಯಾರೇ ಬರಲಿ ಎಲ್ಲರ ಜೊತೆ ಸಂತೋಷವಾಗಿ ಖುಷಿಯಾಗಿರ್ತಿದ್ರು ರಾಮಕೃಷ್ಣರು. ಅದರಿಂದ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಆಗ 3-4 ತಿಂಗಳಿದ್ದರಲ್ಲ ಊರಲ್ಲಿ ಸ್ಟೈಲ್ ಚೇಂಜ್ ಆಗಿತ್ತು. ಈಗ ದಕ್ಷಿಣೇಶ್ವರದಲ್ಲಿ ಲೈಲಿದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ ಜೋರಾಗಿ ಕೂಗು ಹಾಕ್ಬೇಕಂತೆ. ನೋಡಿ, ನನಗೆ ಇವತ್ತೇ ಊಟಕ್ಕೆ ಇಂಥ ಪಲ್ಯ ಬೇಕು, ಅದು ಮಾಡಬೇಕು ಅಂತ ಹೇಳಿಬಿಡೋರು. ಹೇಳಿದ ತಕ್ಷಣ ಲಕ್ಷ್ಮಿ ಮತ್ತು ಶಾರದೆ ಎಲ್ಲ ಸೇರಿ, ರಾಮೇಶ್ವರನ ತಾಯಿ ಎಲ್ಲ ಸೇರಿ ಅಡುಗೆ ಮಾಡಿ ಆ ಪಲ್ಯ ಮಾಡಬೇಕು. 1 ವಾರ ನಡೀತು ಉಪಚಾರ ಇದು. ಇವರು ಕೇಳಿದ ಪಲ್ಯ, ಕೇಳಿದ ಅಡುಗೆ ಎಲ್ಲ ಆಗೋದು. ಈ ಮೆನ್ಯೂ ಹೇಳ್ತಾರಲ್ಲ, ಅನೌನ್ಸ್ ಮಾಡಲ್ಲ, ಆ ಮೆನ್ಯೂ ಹೇಳ್ಬಿಡ್ಬೇಕು ತಂದು ಹಾಕ್ತಿದ್ರಂತೆ. ಒಂದು ದಿವಸ ರಾಮಕೃಷ್ಣರು ಬಂದ್ರಂತೆ. ಬಂದು ಹೇಳಿದ್ರಂತೆ, ಆ ತಮ್ಮ ಅತ್ತಿಗೆ ರಾಮೇಶ್ವರನ ಹೆಂಡತಿಗೆ, ಲಕ್ಷ್ಮಿಗೆ ಮತ್ತು ಶಾರದಾಗೆ ಹೇಳಿದ್ರಂತೆ, ಅಯ್ಯೋ ನನಗೇನಾಗ್ಬಿಡ್ತು ಇಲ್ಲಿ ಬಂದಮೇಲೆ, ನಾ ತಿಂಡಿ ಪೋತ ಹಾಕ್ಬಿಟ್ಟನಲ್ಲ ಬಂದಿಲ್ಲಿ, ಲಕ್ಷ್ಮೇಶ್ವರ ಚೆನ್ನಾಗಿದ್ದೆ ಅಲ್ಲ, ನಾನು ಇಲ್ಲಿ ಬಂದು ಹಿಂಗೆ ಆಗ್ಬಿಟ್ಟಿದ್ದೀನಿ, ಹಾಳಾದ್ದು. ಬೆಳಗ್ಗೆ ಎದ್ದ ತಕ್ಷಣ ಊಟದ ಯೋಚನೆನೇ ಬರುತ್ತೆ ನನಗೆ. ಆ ಪಲ್ಯ ಮಾಡು, ಈ ಪಲ್ಯ ಮಾಡು ಅಂತೀನಿ. ಇನ್ನು ಮೇಲೆ ನಾನು ಪಲ್ಯದ ಬಗ್ಗೆ ಮಾತಾಡಲ್ಲ, ನೀವು ಯಾವುದನ್ನು ಬೇಯಿಸಿ ಹಾಕ್ತಿರೋ ಅದು ತಿಂದ್ಬಿಡ್ತೀನಿ ನಾನು, ಇನ್ನು ಪ್ರಶ್ನೆ ಕೇಳಲ್ಲ ಅಂದ್ರಂತೆ. ನೀ ಯಾವ್ದು ಅಡುಗೆ ಮಾಡ್ತೀಯೋ ಮಾಡು ಅಂತ ಶಾರದಾಗೆ ಹೇಳಿದ್ರಂತೆ. ತಮಾಷೆ ಮಾಡೋದು, ಕಾಲು ಎಳೆಯೋದು ರಾಮಕೃಷ್ಣರಿಗೆ ಭಾಳ ಇಷ್ಟವಾದ ಕೆಲಸ. ತಮಾಷೆ ಮಾಡೋದು ಭಾಳ ಜಾಸ್ತಿ. ಊಟಕ್ಕೆ ಕೂತ್ಕೊಂಡಾಗ 2 ಪಲ್ಯ ಮಾಡಿದ್ರಂತೆ. ಹೃದಯ ರಾಮು ಪಕ್ಕದಲ್ಲೇ ಕೂತಿದ್ದಾನೆ ಊಟಕ್ಕೆ. ಇವ್ರು ಜೋರಾಗಿ ಹೇಳಿದಂತೆ, ಹೃದಯ ಅಂತ ಕರಿಬೇಕು, ಹೃದಯ ಅಂತ ಬೆಂಗಾಲಿಯಲ್ಲಿ ಯಾವಾಗಲೂ ಹಾಗೇನೆ. ಹೃದಯ, ಈ ಪಲ್ಯ ಇದೆ ನೋಡು, ಮೊದಲನೇ ಪಲ್ಯ ವೈದ್ಯ ರಾಮದಾಸ್ ಪಂಡಿತನ ಲೇಹ್ಯ ಇದ್ದಂಗಿದೆ. ಉದಾಹರಣೆ ನೋಡಿ ಹೆಂಗಿದೆ ಅಂತ. ಈ ಪಲ್ಯ ವೈದ್ಯ ರಾಮದಾಸ್ ಪಂಡಿತನ ಲೇಹ್ಯ ಇದ್ದಂಗಿದೆ ಅಂತ. ಇದು ಹೇಗೆ ಅಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿ ಭವನ್ ದೋಸೆ ಅಂತ ಹೇಳಿದಂಗೆ. ಅಡ್ವರ್ಟೈಸ್ ಮಾಡ್ತಾ ಇಲ್ಲ ನಾನು, ಬಟ್ ಹೇಳ್ತೀನಿ, ಪ್ರಚಾರ ಹಂಗಿರ್ತದೆ. ಹೆಸರಿದೆ, ಭಾಳ ಹೆಸರಿದೆ ಅಂತ. ಚೆನ್ನಾಗಿದೆ ಅನ್ನೋಕೊಂಡು ಡೆಫಿನೇಷನ್ ಅಪ್ಪ ಅದು ಅಲ್ವಾ. ಅಂದರೆ ಈ ರಾಮದಾಸ್ ಪಂಡಿತ ಅಂತ ಒಬ್ಬ ಇದ್ದ ಕಲ್ಕತ್ತಾದಲ್ಲಿ, ಭಾಳ ಫೇಮಸ್ ಅವನು. ಈ ನಮ್ಮ ಧಾರವಾಡದಲ್ಲಿ 9 ಬಜಾರ್ ಪೇಡೆ ಅಂದಂಗೆ. ರಾಮದಾಸ್ ಪಂಡಿತ ಲೇಹ್ಯ ಮಾಡ್ತಿದ್ದಂತೆ, ಭಾಳ ಆರೋಗ್ಯಕರವಾಗಿರೋದು ಮತ್ತು ಭಾಳ ರುಚಿಕರವಾಗಿರ್ತಿತ್ತಂತೆ ಲೇಹ್ಯ ಅದು. ಅದಕ್ಕೆ ಈ ಪಲ್ಯ ಆ ರಾಮದಾಸನ ಪಂಡಿತ ಲೇಹ್ಯ ಇದ್ದಂಗಿದೆ ಅಂತ. ಅದು ಭಾಳ ಚೆನ್ನಾಗಿದೆ. ಮಾಡಿದ್ಯಾರು? ಅತ್ತಿಗೆ ಮಾಡಿದ್ದು. ಅತ್ತಿಗೆ ಮಾಡಿದ್ದು, ರಾಮೇಶ್ವರನ ಹೆಂಡತಿ ಮಾಡಿದ್ದು, ಲಕ್ಷ್ಮೀ ತಾಯಿ ಮಾಡಿದ್ದು. ಇನ್ನೊಂದು ಪಲ್ಯ ತಿನ್ನಬೇಕು, ಹೃದಯ. ಈ ಪಲ್ಯ ಇದೆಯಲ್ಲ, ಇದು ಅಳಲೇಕಾಯಿ ಪಂಡಿತನ ಶ್ರೀನಾಥ್ ಸೇನ ಇದ್ದಾನಲ್ಲ, ಅವನು ಅಳಲೇಕಾಯಿ ಪಂಡಿತ, ಅವನ ಲೇಹ್ಯ ಇದ್ದಂಗಿದೆ ಅಂತ. ಈ ಅಳಲೇಕಾಯಿ ಪಂಡಿತ ಶ್ರೀನಾಥ ಅಂದರೆ ಅವನೇನು ಪ್ರಯೋಜನ ಇಲ್ಲದವನು ಅಂತ. ಅದು ಏನೂ ರುಚಿ ಇಲ್ಲ, ಏನಿಲ್ಲ, ಬಾಯಿಗೆ ಸೊಪ್ಪು ಇದೆ ಅದು. ಅದಕ್ಕೆ ಶಾರದೆ ಮಾಡಿದ ಪಲ್ಯ ಇದೆಯಲ್ಲ, ಅಳಲೇಕಾಯಿ ಪಂಡಿತ ಮಾಡಿದ್ದು ಲೇಹ್ಯ ಇದ್ದಂಗಿದೆ.
ಅದು ಮೊದಲೇದ್ದು ರಾಮದಾಸ್ ಪಂಡಿತ್ ಮಾಡಿದ ಲೇಹ ಇದ್ದಂಗಿದೆ ಅಂತ ತಮಾಷೆ ಮಾಡಿ, ಶಾರದೆ ಮಾಡಿದ್ದು ಏನಿಲ್ಲ, ಉಪ್ಪು ಇಲ್ಲ, ಸಪ್ಪರಲ್ಲಿ ಸಪ್ಪೆ ಸಪ್ಪೆ ಇದೆ ಅಂತ ಹೇಳಬೇಕು. ಅದಕ್ಕೆ ಹೃದಯರಾಮ್ ಶಾರದೆ ಬೆಂಬಲಿಗೆ ಬರ್ತಾನೆ. ಭಾಳ ಚಂದ ಹೇಳ್ತಾನೆ, ಹೌದಪ್ಪ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ರಾಮದಾಸ್ ಪಂಡಿತನ ಲೇಹಕ್ಕೆ ಬೆಲೆ ಎಷ್ಟು ಗೊತ್ತೋ? ರಾಮದಾಸನ ಪಂಡಿತನ ಶುಲ್ಕ ಜಾಸ್ತಿ, ಭಾರಿ ಬೆಲೆ, ಸಿಗಲ್ಲ ಅದು. ಮತ್ತು ಇನ್ನೊಂದು, ನಿನಗೆ ಲೇಹ ಬೇಕಂದ್ರೆ ಬರ್ತಾನೆ ಕೊಡೋದಕ್ಕೆ, ಅವನು ಬರಲ್ಲ, ಅವನು ಕರೆದ್ರೂ ಬರಲ್ಲ. ಅಳಲೇಕಾಯಿ ಪಂಡಿತ ಕರೆದ ತಕ್ಷಣ ಬರ್ತಾನೆ. ನಮ್ಮ ಶಾರದೆ ಅಳಲೇಕಾಯಿ ಪಂಡಿತ ತಾನೇ ಯಾಕೆ, ಪಾಪ ನೀ ಎಲ್ಲ ಸೇವೆ ಮಾಡ್ತಾ, ಕಾಲು ಕೂಡ ಒತ್ತಾಳೆ ನಿನಗಾಕೆ ಅಲ್ವಾ? ಆದ್ದರಿಂದ ಅಳಲೇಕಾಯಿ ಪಂಡಿತರೇ ನಿನ್ನ ಕೈಗೆ ಸಿಗೋದು, ರಾಮದಾಸ ಪಂಡಿತರು ನಿನ್ನ ಕೈಗೆ ಸಿಗೋಲ್ಲ, ಅವನು ದುಡ್ಡು ಕೊಡೋಕ್ಕೂ ನಿನ್ನ ಕಡೆಯಿಂದ ಆಗಲ್ಲ. ಅದರಿಂದ ನಂಬ್ಕೊಂಡಿರ್ಬೇಕಾದ್ರು ಅಳಲೇಕಾಯಿ ಪಂಡಿತರು ನಂಬ್ಕೊಂಡಿರು ಅಂತ ಹೇಳಿದ್ರಂತೆ. ಇವ್ರು ಹೌದಪ್ಪ ಕರೆಕ್ಟು, ರಾಮದಾಸ ಪಂಡಿತನ ಲೇಹ್ಯ ನನ್ನ ಕೈಗೆ ನಿಲ್ಕೋದಲ್ಲ ಅಂತ ಹೇಳಿದರು. ತಮಾಷೆ ಮಾಡೋದಕ್ಕೆ ಬೇಕಾದಷ್ಟು ಮಾಡ್ತಾಯಿದ್ರು. ಆದರೆ ಇನ್ನೊಂದು ಬಹುದೊಡ್ಡ ಘಟನೆ ಆಗಬೇಕಾದದ್ದು. ಮುಗಿದ ಮೇಲೆ 4 ತಿಂಗಳಾದಮೇಲೆ ಮತ್ತೆ ರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಬಂದರು. ಜಯರಾಮ್ ಭಾಟಿಗೆ ಶಾರದೆ ಹೋದರು. ಆ ಊರಿಗೆ ಹೋದಾಗ 4 ತಿಂಗಳು ಇದ್ದು ಹೋದ್ಮೇಲೆ ಆಕೆ ಮನಸ್ಸಲ್ಲಿ ಒಂದು ಉಲ್ಲಾಸ ತುಂಬ ಬಂದುಬಿಟ್ಟಿತ್ತು. ಗಂಡನ ನೋಡಿ ಬಂದಿದ್ದಾಳೆ, 4 ತಿಂಗಳು ಅವ್ರ ಜೊತೆಗಿದ್ದು ಬಂದಿದ್ದಾಳೆ, ಸಂತೋಷ ನೋಡಿದ್ದಾರೆ, ಪರಿವಾರದಲ್ಲಿ ಎಲ್ಲ ಜೊತೆಗಿದ್ದಾರೆ. ಗಂಡನ ನೋಡೋಕ್ಕೆ ಒಂದು ಚಂದ. ಆ ವರ್ಣನೆ ಮಾಡ್ತಾರೆ ರಾಮಕೃಷ್ಣರು ಹೇಗಿದ್ದರು ನೋಡೋದಕ್ಕೆ ಅಂತ. ನಮ್ಮ ದುರ್ದೈವ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಾಫ್ ಇದ್ದಾವೆ. ನೀವು ನೋಡಿದ್ದೀರಿ ರಾಮಕೃಷ್ಣರ ಫೋಟೋ ನೋಡ್ತೀವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದಾಗ ಆ ಮುಖದ ಕಳೆ ಗೊತ್ತಾಗಲ್ಲ. ಅದು ವರ್ಣನೆ ನೋಡಿ, ವಿವೇಕಾನಂದರು ಮುಂದೆ ವರ್ಣನೆ ಮಾಡ್ತಾರೆ ರಾಮಕೃಷ್ಣರು ಹೇಗಿದ್ದರು ಅಂತ. ಅವ್ರು ಹೇಳ್ತಾರೆ, ಹಿಂಗೆ ಜಿಗಟಿದ ರಕ್ತ ಬರಬೇಕು, ಆ ಥರದ ಹೊಂಬಣ್ಣ, ಬಂಗಾರದ ಬಣ್ಣ, ತುಟಿ ಎಲ್ಲ ಕೆಂಪಿರಬೇಕು, ಕಣ್ಣೆಲ್ಲ ಕೆಂಪು ಆಗ್ತಿತ್ತದು ಧ್ಯಾನ ಮಾಡಿದಾಗ. ಎಷ್ಟು ಸುಂದರ ಅಂದರೆ ಅಸಾಧ್ಯ ಸುಂದರ, ಅಷ್ಟು ಚಂದ ನೋಡೋಕ್ಕಿರೋದು. ಅವ್ರು ಸ್ವಲ್ಪ ಮಾತಾಡಿದ್ರೆ ಮುಖ ಎಲ್ಲ ಕೆಂಪಾಗ್ಬಿಟ್ಟು ರಕ್ತ ಜಿನುಗ್ತದೆ ಅನ್ನೋ ಥರ ಇರ್ತಿದ್ರಂತೆ. ಕೈಯಲ್ಲಿ ಒಂದು ಬಂಗಾರದ ಕಡಗ ಇತ್ತಂತ ಅವ್ರದ್ದು. ಶಾರದಾದೇವಿ ನೆನೆಸ್ಕೊಂಡು ಹೇಳ್ತಾರೆ ಮುಂದೆ, ಅವ್ರು ಸಣ್ಣ 23, 24, 25 ವರ್ಷ ಆವತ್ತಿಗೆ ಅವ್ರು ಹೇಗಿದ್ದರು ಅಂದರೆ, ಹೀಗೆ ಕೈ ಮಾಡಿದರೆ ಬಂಗಾರದ ಕಡಗ ಚರ್ಮ ಗೊತ್ತಾಗ್ತಿರ್ಲಿಲ್ಲ ಅಂತ ಡಿಫ್ರೆನ್ಸು, ಅಷ್ಟು ಚೆನ್ನಾಗಿದ್ರು ಅಂತ. ಬಂಗಾರದ ಕಡಗ ಹಾಕ್ಕೊಂಡಿದ್ದಾರೆ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದ್ರು. 4 ತಿಂಗಳು ಗಂಡನ್ನು ನೋಡಿದ್ದಾರೆ, ಅವ್ರ ಹಾಸ್ಯ ಪ್ರವೃತ್ತಿ ನೋಡಿದ್ದಾಳೆ, ಪ್ರೀತಿ ಕಂಡಿದ್ದಾಳೆ, ಅವ್ರು ಕಲಿಸಿದಂಥ ಅಧ್ಯಾತ್ಮದ ಸ್ವಲ್ಪ ದರ್ಶನ ಆಗಿದೆ, ಮನಸ್ಸನ್ನು ಹದ ಮಾಡಿದ್ದಾರೆ ಮುಂದಿನ ಜೀವನಕ್ಕೆ. ಇದೆಲ್ಲ ನೋಡ್ಕೊಂಡು ತುಂಬ ಸಂತೋಷವಾಗಿ ಬಂತು. ಇಲ್ಲಿ ಬಂದಾಗ ಬಡತನ, ವಿಪರೀತ ಬಡತನ ಇಲ್ಲೂ. ಮತ್ತು ಗದ್ದೆಗೆ ಹೋಗಬೇಕು, ಕೆಲಸ ಮಾಡಬೇಕು, ಏನೇನೋ ಕೆಲಸ ಮಾಡಬೇಕು, ಕಷ್ಟಪಡ್ತಿದ್ರು. ಆಕೆ ಮನಸ್ಸಲ್ಲಿ ಬದಲಾವಣೆ ಆದ, ಮೊದಲೇ ಲಜ್ಜಾಶೀಲಿ ಆದಂಥವಳು ಇನ್ನೂ ವಿನಯ ಮೂರ್ತಿ ಆಗಿಬಿಟ್ಲು. ರಾಮಕೃಷ್ಣ ಕಲಿಸಿದ್ದಾರೆ ಎಲ್ಲರನ್ನು ಗೌರವದಿಂದ ಪ್ರೀತಿಯಿಂದ ಕಾಣಬೇಕು ಅಂತ ಮೊದಲೇ ಮಾಡೋಳು ಇನ್ನಿಷ್ಟು ವಿನಯಶೀಲಿ ಆಗಿಬಿಟ್ರು. ಮತ್ತೊಬ್ಬರಿಗೋಸ್ಕರ ಕೆಲಸ ಮಾಡೋದು, ಅವ್ರ ಕಷ್ಟಕ್ಕೆ ನುಗ್ಗಿ ಹೋಗುವಂಥ ಗುಣ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಆಕೆ ಶರೀರ ಮಾತ್ರ ಜಯರಾಮ್ ಭಾಟಿಯಲ್ಲಿದ್ದರೂ ಕೂಡ ಮನಸ್ಸು ಯಾವಾಗಲೂ ದಕ್ಷಿಣೇಶ್ವರದಲ್ಲೇ ಇರೋದು. ಆಕೆಗೊಂದು ಆಸೆ, ನಾನು ನಿನ್ನೆ ಹೇಳಿದ್ನಲ್ಲ, ಒಂದು ಸಲ ನಿಮಗೆ ದೊಡ್ಡ ದರ್ಶನ ಆದಮೇಲೆ ಮತ್ತು ಅದನ್ನೇ ಪಡ್ಕೋಬೇಕು ಅನಿಸುತ್ತೆ ಮನಸ್ಸಿಗೆ. ಅದು ಇಲ್ಲದೆ ಹೋದರೆ ಸಂಕಟ ಆಗುತ್ತೆ. ಈ ಗಂಡನ ನೋಡಿ ಬಂದಿದ್ದಾಳೆ. ಮೊದಲು ಪುಕ್ಟ ಹುಡುಗಿ 5 ವರ್ಷ ಇದ್ದಾಗ ಒಮ್ಮೆ ನೋಡಿದ್ದಾಳೆ, 7 ವರ್ಷ ಇದ್ದಾಗ ಒಮ್ಮೆ ನೋಡಿದ್ದಾಳೆ. 5 ವರ್ಷದ ನೆನಪಿಲ್ಲ ಆಕೆಗೆ, 7 ವರ್ಷ ಇದ್ದಾಗ ನೋಡಿದ್ದಾಳೆ. ಈಗ ಮತ್ತೆ ನೋಡಿದ್ದು 12 ವರ್ಷ ಇದ್ದಾಗ ನೋಡಿದ್ದು. ಆಕೆಗೆ ಗಂಡ ಕರೆದ್ರೆ ಹೋಗ್ಬೇಕು ದಕ್ಷಿಣೇಶ್ವರಕ್ಕೆ, ಅವನ ಜೊತೆಗೆ ಇರಬೇಕು ಅಂತ ಆಸೆ. ಇದು ನೋಡಿ ಬಂದಿದ್ದಾಳಲ್ಲ ಗಂಡನ, ಹೋಗಬೇಕು ಅಂತ. ಆದ್ರೆ ಕರಿಬೇಕಲ್ಲ ಮನುಷ್ಯ. ನಾನಾಗಿ ಹೆಂಗೆ ಹೋಗೋದು ಕರೀಲಾರ್ದೆ? ಅಪ್ಪನೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟ, ಕಳಿಸಿಲ್ಲ. ಯಾಕೆ ಕರೀಲಿಲ್ಲ ನನ್ನ? ಹಾಗಾದ್ರೆ ಮರ್ತೇ ಬಿಟ್ರೆ ನನ್ನ? ಇಲ್ಲೇ ಇರೋದು ಜಯರಾಮ್ ಭಾಟಿಯಲ್ಲಿ ನಾನು. ಅಪ್ಪನೂ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಆಕೆ ಕೇಳೋಕ್ಕೂ ನಾಚಿಗೆ ಅಪ್ಪನ. ಅಪ್ಪ ನನ್ನ ಗಂಡನ ಮನೆಗೆ ಯಾವಾಗ ಕಳಿಸ್ತಿ? ಈಗಾದ್ರೆ ನಾನು ಇಮೇಲ್ ನಾನೇ ಡೈರೆಕ್ಟ್ ಈಗ ಗಂಡಗೆ ಬರೋದು, ವೆನ್ ಕ್ಯಾನ್ ಐ ಕಮ್ ಅಂತ. ವೆನ್ ಕ್ಯಾನ್ ಐ ಕಮ್ ಅಲ್ಲ, ಐ ಆಮ್ ಕಮ್ಮಿಂಗ್ ಆನ್ ದಿಸ್ ಡೇ, ಕಮ್ ಟು ದ ರೈಲ್ವೆ ಸ್ಟೇಷನ್ ಅಂತ ಹೇಳಬೇಕು. ಆದರೆ ಆಗ ಹಂಗಿರಲಿಲ್ಲಲ್ಲ ಪರಿಸ್ಥಿತಿ. ಅಪ್ಪನ ಕೇಳೋಕೆ ನಾಚಿಗೆ. ಅಪ್ಪ ಗಂಡನ ಮನೆಗೆ ಯಾವಾಗ ಹೋಗಲಿ ಅಂದರೆ, ಏನು ನಾಚಿಗೆ ಇಲ್ಲ ನಿನಗೆ? ಕರಿತಾರೆ ಬಿಡು, ಅವ್ರು ಕರೆದಾಗ ಹೋಗು ಅಂತಿದ್ರೇನು. ಯಾರನ್ನು ಕೇಳಬೇಕಾಕೆ ಪಾಪ? ಗಂಡ ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾನೆ ಮನುಷ್ಯ. ಇಲ್ಲಿ ಪಾಪ ರಾಮೇಶ್ವರ ಅವ್ರ ಪಾಪ ಜೀವನದಲ್ಲಿ ಒದ್ದಾಡ್ತಾ ಇದ್ದಾರೆ, ಅಪ್ಪ ಇಲ್ಲಿ ಕೂತಿದ್ದಾರೆ. ಈ ಹುಡುಗಿ ಸಂಕಟ ಯಾರಿಗೆ ಅರ್ಥ ಆಗಬೇಕು? ಆಕೆ ಅನ್ಕೋತಿದ್ಲಂತೆ, ನಾನು ಮರೆತು ಬಿಟ್ರೆ ಕರೆದ್ರೆ ಹೋಗ್ತಿದ್ನಲ್ಲ ನಾನು, ಒಂದು ಸಲ ಸೂಚನೆ ಕೊಟ್ಟರು ಹೋಗ್ಬಿಡ್ತೀನಿ ನಾನು ಅಂತ ವಿಚಾರ ಮಾಡ್ತಿದ್ರಂತೆ. ಮನಸ್ಸು ಹೇಳ್ಕೊತಿದ್ದು ದೇವಸ್ಥಾನಕ್ಕೆ ಹೋಗೋಳಂತೆ. ಹೋಗ್ಬಿಟ್ಟು ಬಹುಶಃ ದೇವ್ರ ಮನಸ್ಸಲ್ಲಿ ಇರಬೇಕು, ಅವ್ನು ಹೇಳ್ತಾನೆ, ಕರಿತಾನೆ, ನನ್ನ ಕರೆದಾಗ ಹೋಗ್ತೇನೆ, ಸಮಾಧಾನ ಮಾಡ್ಕೋಬೇಕು ಪಾಪ. ವರ್ಷ ಕಳೀತು. ನೀವು ನಂಬ್ತೀರಾ, 4 ವರ್ಷ ಬದುಕಿದ್ದಾಳೆ ಅಲ್ಲಿ ಮನೇಲಿ. ಸೂಚನೆ ಇಲ್ದೇನೆ. ಇಂಥ ದಿವಸ ಬಾ ಅಂತ ಗಂಡ ಹೇಳಲಿಲ್ಲ, ನೀವು ಹೋಗು ಅಂತ ಅಪ್ಪ ಹೇಳಲಿಲ್ಲ,
ಇದು ಹೆಂಗೆ ನಡೀತಿದ್ದು ಎಷ್ಟು 4 ವರ್ಷ 16 ವರ್ಷ ಆಯ್ತು ಆಕೆಗೀಗ. ಒಂದು ಸಲ ಒಳ್ಳೆ ಸೂಚನೆ ಬಂದಿತ್ತೇನೋ, ಶುಭ ಸೂಚನೆ ಬಂದಿತ್ತು, ಮನೆಗೆ ಬಾ ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ಲು ಪಾಪ. ಶುಭ ಸೂಚನೆ ಬರ್ಬೋದು, ಬೇರೆ ಬೇರೆ ಸೂಚನೆ ಬರೋಕ್ಕೆ ಶುರು ಆಯಿತು. ಒಂದು ಸುದ್ದಿ ಬಂದ್ಬಿಡ್ತು ಜಯರಾಮ್ ಭಾಟಿಗೆ, ಈ ಶಾರದೆ ಗಂಡ ಸ್ವಲ್ಪ ಹುಚ್ಚ ಅಂತೆ, ಅರಳುಮರಳಾಗಿದೆಯಂತೆ, ಏನೇನೋ ಮಾಡ್ತಾನಂತೆ, ಹುಚ್ಚುಚ್ಚಾರ ಮಾಡ್ತಾನೆ, ಎಲ್ಲೋ ಹೋಗಿ ಸ್ಮಶಾನದಲ್ಲಿ ಕೂಡ್ತಾನಂತೆ, ಬಟ್ಟೆ ಎಲ್ಲ ಕಳ್ಕೊಂಡು ಹಾಗೆ ಓಡಾಡ್ತಾನಂತೆ, ಏನೋ ಧ್ಯಾನ ಮಾಡ್ತಾನಂತೆ, ಮೇಲೆ ಎಚ್ಚರ ಇರಲ್ಲಂತೆ, ಏನೇನೋ ಕಥೆಗಳು ಬರೋಕ್ಕೆ ಶುರು ಆಯಿತು. ಒಂದು ಸಲ ಅದು ಊರಲ್ಲಿ ಹೆಣ್ಮಕ್ಳು ಬಾಯಲ್ಲಿ ಸಿಕ್ಕಿ ಹಾಕ್ಕೊಂಡ್ಬಿಟ್ರೆ ಗುಂಪಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಯ್ಯೋ ಪಾಪ ನಮ್ಮ ಹುಡುಗಿ ನೋಡ್ರಿ, ಆಕೆ ಗಂಡ ಹಿಂಗಾಗ್ಬಿಟ್ಟಂತೆ, ಬನ್ನಿ ಹೋಗಿ ಬಂದ್ಲಲ್ಲ, ಇದಕ್ಕೆ ಹೋಗಿ ಬಂದ್ಲಲ್ಲ ತಮ್ಮ ಊರಿಗೆ ಕಮಾರ್ ಪುಕ್ಕರ್ಗೆ ಹೋಗಿ ಬಂದ್ಲಲ್ಲ, ಆಮೇಲೆ ನೋಡಿ ಗಂಡನ ತಲೆ ಸರಿ ಇಲ್ಲಂತೆ ಅಂತ. ಎಲ್ಲರೂ ಮುಖರ್ಜಿ ಅಳೆಯ ತಾನೇ ಬಂದಿದ್ನಲ್ಲ ಮೊನ್ನೆ, ಚೆನ್ನಾಗಿದ್ನಲ್ಲ ಅವನು, ಏನು ಚೆನ್ನಾಗಿದ್ನಪ್ಪ ಈಗಂತೂ ಗೊತ್ತಿಲ್ಲಂತೆ. ಸುದ್ದಿ ಶುರು ಆಯಿತು. ನಮ್ಮಲ್ಲಿ ಒಂದು ಸಿಸ್ಟಮ್ ಚೆನ್ನಾಗಿದೆ, ನಮ್ಮಲ್ಲಿ ಎಲ್ಲ ಮಾತಾಡ್ತೀವಿ, ಎಲ್ಲರ ಬಗ್ಗೆನೂ ಮಾತಾಡ್ಬಿಟ್ಟು ನಮ್ಗೆ ಯಾಕೆ ಬೇಕ್ರಿ ಅವ್ರ ಮನೆ ವಿಷಯ ಅಂದ ಕಡೆಗೆ ಸಮರೈಸ್ ಮಾಡೋದು. ಮತ್ತೆ ಅವರು ಹಾಗೆ ಮಾಡಿ ನಮ್ಗೆ ಯಾಕೆ ಬೇಕು ಅಂದರು. ಇವರು ಒಳ್ಳೆಯವರಿನ್ನ ಮಾತಾಡಿ ಹೊರಗೆ ಹೋಗ್ಬಿಡ್ತಾರೆ. ಕೇಳಿಸಿತ್ತು ಪಾಪಕ್ಕೆ ಶಾರದೆಗೆ, ಅನ್ನಿಸ್ತು ನಿಜವಾಗ್ಲೂ ನನ್ನ ಗಂಡ ಹುಚ್ಚಿಡಿದ್ಬಿಟ್ಟಿದ್ಯಾ, ನಾನು ಇರಬೇಕಾಗಿತ್ತಲ್ಲ ಜೊತೆಗೆ, ಅವ್ರ ಜೊತೆಗೆ ಅವ್ರಿಗೇನಾದ್ರು ತೊಂದರೆ ಇದೆ ಸಹಾಯ ಮಾಡ್ತಿದ್ದೆ, ನನ್ನ ಯಾಕೆ ಕರೀತಾ ಇಲ್ಲ, ಹುಚ್ಚಿಡಿದೆ ನಿಜಾನ, ಇರೋಕ್ಕೆ ಸಾಧ್ಯ ಇಲ್ಲ, ನೋಡಿ ಬಂದಿದ್ದೀನಿ 4 ತಿಂಗಳು ಎಷ್ಟು ಚೆನ್ನಾಗಿದ್ರು, ಹುಚ್ಚಿಡಿದ ಲಕ್ಷಣವೇ ಇಲ್ಲ ಅಲ್ಲಿ ಅಂದ್ಕೊಂಡು. ಆದರೂ ಹೇಳೋಕ್ಕೆ ಬರಲ್ಲ, ಇವರೆಲ್ಲ ಹೇಳ್ತಾರೆ ಸತ್ಯ ಇರಬೇಕಲ್ಲ ಅಂತ. ಇನ್ನು ಕೆಲವರು ಇರ್ತಾರೆ ಪಾಪ ಹಿತೈಷಿಗಳು ಅಂತ. ಅವ್ರ ಹಿತೈಷಿಗಳ ಕೆಲಸ ಏನು ಅಂದರೆ ಹೊರಗಡೆ ಮಾತಾಡಲ್ಲ ಅವರು, ಇವ್ರ ಮುಂದೆ ಬಂದು ಸಹಾನುಭೂತಿ ತೋರಿಸ್ತಾರೆ. ಮನೆಗೆ ಬಂದು ಈ ಪಾಪ ಈ ಅಮ್ಮ ಶ್ಯಾಮ ಸುಂದರಿ ದೇವಿ ಅವ್ರು ಹೇಳೋದು, ಏನು ನಿನ್ನ ಅಳಿಯ ಹಿಂಗಾಗ್ಬಿಟ್ಟಂತಲ್ಲಮ್ಮ ಅಂತ. ಆಕೆ ಇಲ್ಲ ಹಾಗೇನಾಗಿಲ್ಲ ಅಂತ. ಇಲ್ಲ, ಎಲ್ಲರೂ ಹೇಳ್ತಾರೆ ನಿನ್ನ ಗಂಡನಿಗೆ ಹುಚ್ಚಿಡಿದಿದೆ, ನಿಮ್ಮ ಅಳಿಯನಿಗೆ ಹುಚ್ಚಿಡಿದಿದೆ ಅಂತೆ, ಅವನು ಸರಿ ಇಲ್ಲಂತೆ ಅಂತ ಹೇಳೋದು. ಈ ಸಹಾನುಭೂತಿ ಹೇಳೋದಿದೆಯಲ್ಲ ಮತ್ತಿಷ್ಟು ನೋವಾಗುತ್ತೆ ಅದು. ಕೆಲವು ಸಹಾನುಭೂತಿ ಹೇಳಿದಾಗ ಆಘಾತ ಆಗುವಷ್ಟರ ಮಟ್ಟಿಗೆ ಹೇಳ್ತಾರೆ. ನನಗೆ ಆದದ್ದೊಂದು ಎಕ್ಸಾಂಪಲ್ ಹೇಳ್ಬಿಡ್ಬೇಕು. ನನ್ನ ಜೊತೆಗೊಬ್ಬರು ಪ್ರೊಫೆಸರು, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು ಪಾಪ ಯಾಕೆ ಚೆನ್ನಾಗೇ ಇದ್ರು ಪಾಪ. ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವರು ರಿಟೈರ್ ಆದರು. ಆಗಿನ ಕಾಲದಲ್ಲಿ ಮೇಸ್ಟ್ರಿಗೆ ಸಂಬಳ ಕಮ್ಮಿ, ಯಾವತ್ತಿದ್ರೂ ಮೇಸ್ಟ್ರಿಗೆ ಸಂಬಳನೇ ಕಮ್ಮಿ. ನಾನು ಸ್ಕೂಲಿದ್ದು ಒಂದು ಆರ್ಟಿಕಲ್ ಬರೆದಿದ್ದೆ, ಎಸ್ಸೆ ಬರೆದಿದ್ದೆ, ದೆರ್ ವಾಸ್ ಎ ಪುವರ್ ಟೀಚರ್ ಅಂತ. ನಮ್ಮ ಮೇಸ್ಟ್ರಿಗೆ ಭಾರಿ ಕೋಪ ಬಂದ್ಬಿಡ್ತು. ಇಂಗ್ಲೀಷ್ ಟೀಚರ್ ಅವರು, ಏನು ಬರೆದಿದ್ದೆ, ಬುದ್ಧಿ ಇದೆಯಾ ನಿನಗೆ ಅಂದರು. ಯಾಕೆ ಸರ್ ಅಂದೆ. ಐ ಟೋಲ್ಡ್ ಯು ನಾಟ್ ಟು ಯೂಸ್ 2 adjectives ಟುಗೆದರ್. 2 ವಿಶೇಷಣ ಜೊತೆ ಬಳಸಬಾರ್ದು ಅಂತ ಹೇಳಿಲ್ಲ, ನಾ ಎಲ್ಲಿ ಬಳಸಿದ್ದೀನಿ ಸರ್ ಅಂದೆ. ಮತ್ತು ಏನು ಬರೆದಿದ್ದೀನಿ ನೀನು, ದೆರ್ ವಾಸ್ ಎ ಪುವರ್ ಟೀಚರ್ ಅಂತ ಬರೆದಿದ್ಯಾ. ಟೀಚರ್ ಅಂದರೆ ಪುವರು, ಮತ್ತೇನು ಪುವರ್ ಟೀಚರು, 2 ಸಲ ಪುವರ್ ಅಂತೇನು ಬರೆಯೋದು ಅಂತ ಅವ್ರದ್ದು. ನಮ್ಮದಾಗ ನಾವು ಭಾಳ ಸಂಬಳ ಕಮ್ಮಿ ನಮಗೆಲ್ಲ ಅವಾಗ ಮೇಸ್ಟ್ರಾದವರು. ರಿಟೈರ್ ಆದರು, ಒಂದು ಸ್ವಲ್ಪ ಸಂಬಳ ಪೆನ್ಷನ್ ಬಂದಮೇಲೆ ಬೆನಿಫಿಟ್ ಬರ್ತಾವಲ್ಲ, ಆ DC RG ಏನೇನೋ ಸ್ವಲ್ಪ ಬಂತು. 3 ಮಂದಿ ಹೆಣ್ಮಕ್ಳು ಅವರಿಗೆ, 2 ಮದುವೆ ಮಾಡಿದರು. ತನ್ನ ಕಡೆ ಇದ್ದು ದುಡ್ಡೆಲ್ಲ ಹಾಕಿ ಒಂದು ಚೂರು ಇಳಿಸ್ಕೊಂಡ್ರು, ಬದುಕಬೇಕಲ್ಲ ಮುಂದೆ. ಪೆನ್ಷನು ತುಂಬ ಕಮ್ಮಿ, ಅವಾಗೆಲ್ಲ ತುಂಬ ಕಮ್ಮಿ, 1500 ಪೆನ್ಷನ್ ಬರೋದು. ಅದಕ್ಕೆ ಆ ದುಡ್ಡನ್ನು ಇಟ್ಕೊಂಡು ರಿಟೈರ್ಮೆಂಟ್ ಮಾಡ್ಕೋತದೆ ಅಂತ ಮಾಡಿದರು. ಉಳ್ಕಿದ ಮಗ 3ನೇ ಮಗಳು ಮದುವೆ ಮಾಡಿದರು. 3ನೇ ಮಗಳ ಗಂಡ ಅಳಿಯ ಡಾಕ್ಟ್ರು, ಭಾಳ ಸಂತೋಷ ಅವರಿಗೆ. 3ನೇ ಅಳಿಯ ಡಾಕ್ಟರ್ ಇದ್ದಾನೆ ಅಂತ. ಈ ಮದುವೆ ಆಗಿ ಒಂದು 2-3 ತಿಂಗಳಾಗಿದೆ. ಇವರೆಲ್ಲ ಹೋಗ್ತಿರುವಾಗ ಎದೆ ಚುಳುಕ್ ಕಂಡುಬಿಡುತ್ತೆ ಎಲ್ಲೋ ಒಂದು ಕಡೆ. ಚುಳುಕ್ ಅಂದ ತಕ್ಷಣ ಏನೋ ಪ್ರಾಬ್ಲಮ್ ಆಯಿತು ಅಂದರು. ಮನೇಲಿ ಅಳಿಯ ಇದ್ದಾನಲ್ಲ, ಇದೊಂದು ದೊಡ್ಡ ಕಷ್ಟ ಆಯಿತು. ಅಳಿಯನಿಗೆ ಫೋನ್ ಮಾಡಿದರು, ಎದೆ ಚುಳುಕಂತ. ಅವನು ಡಾಕ್ಟ್ರು, ಬಂದುಬಿಡಿ ಕರ್ಕೊಂಡು ಹೋದ, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ. ಮತ್ತೊಬ್ಬರಾದರೆ ಒಂದು ಕಷಾಯ ಕುಡಿಸಿದ್ರು, ಏನೋ ಮಾಡಿ ಮಲಗಿಸಿದ್ರು. ಈ ಡಾಕ್ಟ್ರೇ ನೋಡಿ ಕರ್ಕೊಂಡು ಹೋದ, ಹಾಸ್ಪಿಟ್ಲ್ ಚೆಕಪ್ ಮಾಡಿಸೋಣ ಬಾ ಅಂದ. ಚೆಕ್ ಮಾಡಿದರು, ECG ಮಾಡಿಸಿದ್ರು. ಮಾಡಿಸಿದ ತಕ್ಷಣ ಡಾಕ್ಟ್ರ್ ಇದ್ರು ಎಲ್ಲ ಚೆನ್ನಾಗಿದೆ, ಇದು ಒಂದು ಚೂರು ಡೌಟ್ ಬರ್ತದೆ, ಒಂದು ಯಾವುದೋ ಡೌಟ್ ಬಂತು. ಹಾಗಾದ್ರೆ ಒಂದು ಆ್ಯಂಜಿಯೋಗ್ರಾಮ್ ಮಾಡಿಸ್ಬಿಡಿ ಅಂದರು. ಒಂದು ಆ್ಯಂಜಿಯೋನೂ ಮಾಡಿಸಿದ್ರು. ಮಾಡಿಸಿದ ತಕ್ಷಣ ಇದು ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ, ಒಂದಿಷ್ಟು ಬ್ಲಾಕ್ ಇದೆ ಅಂದ ತಕ್ಷಣ ಬೈಪಾಸ್ ಸರ್ಜರಿ ಮಾಡಬೇಕು. ಇದನ್ನು ಹೇಳ್ತಿರೋದು 28-30 ವರ್ಷದ ಹಿಂದೆ ಕತೆ. ಇವತ್ತು ಬೈಪಾಸ್ ಸರ್ಜರಿ ಅಂದರೆ ಅದು ಪಕ್ಕ ಪ್ಲಂಬಿಂಗ್ ಆಪ್ರೇಷನ್ ಅದು ಮಾಡಿಬಿಡ್ತಾರೆ, ಆರಾಮ್ ಮಾಡ್ತಾರೆ, ದಿವ್ಸಕ್ಕೆ 10 ಮಾಡ್ತಾರೆ ಈಗ. ಆದರೆ ಆವಾಗಿನ ಕಾಲಕ್ಕೆ ಅಯ್ಯೋ ಕತಿಯ, ಬೈಪಾಸ್ ಅಂದರೆ ಅಲ್ಲಿ ಹೋಗಿ ಬಂದರು ಅಂತ ವಾಪಸ್ಸು. ಹೀಗೆ ಮಲ್ಕೊಂಡೆ, ಆಪ್ರೇಷನ್ ಆಗೋದು ವಾರಗಟ್ಟಲೆ ಹಿಂಗೆ ಮಲಗಿಸೋರು, ಅಲ್ಗಾಡ್ಸೋಂಗಿಲ್ಲ, ಹಂಗೆಲ್ಲ ಭಾಳ ಕಷ್ಟ ಇತ್ತು ಅವಾಗೆಲ್ಲ. ಇವನ ಅಳಿಯ ಬೇರೆ, ಅವ್ನು ಜಗಳ ಆಡೋಂಗಿಲ್ಲ ಅವನ ಹತ್ರ. ಮತ್ತು ಅವನೇ ಲೀಡರ್ಶಿಪ್ ತೊಗೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಹೋದ, ಇಲ್ಲಿ ಕರ್ಕೊಂಡೋದ, ಬೈಪಾಸ್ ಮಾಡಬೇಕು, ಪಟ ತೀರ್ಮಾನ ಆಗೋಯ್ತು. ಇರೋದೇ ಒಂದು ಸ್ವಲ್ಪ ದುಡ್ಡು ಬ್ಯಾಂಕಲ್ಲಿತ್ತು ಪಾಪ. ಅದೆಲ್ಲ ಹಾಕಿ ಆಪ್ರೇಷನ್ ಮಾಡಿದರು.
ಆಪ್ರೇಷನ್ ಮಾಡಿ ಮಲಗಿಸಿದ್ದಾರೆ. ಅವಾಗೇನು ಅರ್ಧಂಬರ್ಧ ಎಚ್ಚರಿದೆ, ಕನ್ಫ್ಯೂಷನ್ ಅವ್ರಿಗೆ ಇಲ್ಲಿದ್ದೀನೋ ಅಲ್ಲಿದ್ದೀನೋ ಅಂತ ಆ ಪರಿಸ್ಥಿತಿ ಇತ್ತು ಅವ್ರದ್ದು. ಅವಾಗೆಲ್ಲ ಭಾಳ ಕಷ್ಟ, ರಿಪೇರಿ ಆಗಿ ಬರಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಮಲ್ಕೊಂಡಿದ್ದಾರೆ. ಅವ್ರ ಗೆಳೆಯ ಒಬ್ಬ ಬಂದ, ರಿಟೈರ್ಡ್, ಅವನು ಪ್ರಿನ್ಸಿಪಲ್. ನನ್ನ ಗೆಳೆಯನಿಗೆ ಆಪ್ರೇಷನ್ ಆಗಿಬಿಟ್ಟಿದೆ, ಅದು ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅಂತ ಗೊತ್ತಾದ್ಮೇಲೆ ನೋಡೋಕೆ ಹೋದರು. 3 ದಿವಸ ಆದಮೇಲೆ ನೋಡೋಕೆ ಬಿಡ್ತಾರೆ, ಹೋಗು ಅಂತ. ಅವ್ರು ಹೇಳಿದ್ರು ಜಾಸ್ತಿ ಮಾತಾಡಬೇಡಿ, ಸ್ವಲ್ಪ ರೆಸ್ಟ್ ತೊಗೋತಾರೆ, ನೋಡ್ಕೊಂಡು ಬಂದುಬಿಡಿ ಅಷ್ಟೇ ಅಂದರು. ಇವ್ರಿಗೆ ಪಾಪ ಸ್ನೇಹಿತ, 35 ವರ್ಷ ಜೊತೆ ಕೆಲಸ ಮಾಡಿದ್ದಾನೆ. ಅವ್ನು ಸಹಾನುಭೂತಿ ತೋರಿಸ್ಬೇಕು ಅಂತ ಹೋದರು. ಪ್ರೀತಿ ಉಕ್ಕಿ ಬರ್ತಾ ಇದೆ ಗೆಳೆಯನ ಬಗ್ಗೆ. ಹಿಂದಿನ ದಿವಸ ರಾತ್ರಿ ಏನಾಗಿದೆ, ಮಳೆ ಬಂದಿದೆ. ಇದೆ ಮಲ್ಯ ಹಾಸ್ಪಿಟ್ಲಲ್ಲಿ ಆದದ್ದು. ಹಿಂದಿನ ದಿವಸ ಮಳೆ ಆಗಿದೆ. ಮಗ ಇದ್ದಾನೆ, ಇಂಜಿನಿಯರು. ಅವನಿಗೆ ಮೆಡಿಸಿನ್ ತೊಗೊಂಬ ಅಂತ ಹೇಳಿದೆ ಡಾಕ್ಟ್ರು. ಅವ್ನು ಮೋಟರ್ ಸೈಕಲ್ ಮೇಲೆ ಹೋದ ಬರೋರಂತ ಔಷಧಿ ತೊಗೊಂಬರೋದಕ್ಕೆ. ಜಾರಿ ಬಿದ್ದ, ಕಾಲು ಮುರಿತು. ಅವನು ಅಲ್ಲೇ ಹಾಸ್ಪಿಟಲ್ ಕೆಳಗಡೆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ಅವನಿದ್ದಾನೆ. ಮೇಲೆ ಇವರು, ಈ ಸ್ನೇಹಿತನಿಗೆ ಗೊತ್ತಾಗಿದೆ ಮಗ ಬಿದ್ದದ್ದು. ಏನು ಮಾಡ್ಬೇಕು ಇವರು? ಪ್ರೀತಿ ಉಕ್ಕಿ ಬರ್ತದೆ ಗೆಳೆಯನ ನೋಡಿದಾಗ. ಹೋದ್ರು, ಅವ್ನು ಮುಂದೆ ನಿಂತ್ಕೊಂಡ್ರು. ನೀವು ಕಲ್ಪನೆ ಮಾಡಿ ಅವನ ಗತಿ ಏನಾಗಿರಬೇಕು ಅಂತ. ಅವನಿಗೇನೂ ಕಾಣಿಸಲ್ಲ, ಹಿಂಗೆ ಮಾಡ್ಕೊಂಡಿದ್ದಾರೆ ಪಾಪ. ಇವ್ರು ಹೋಗ್ಬಿಟ್ಟು, ಏನೋ ನೀನು ಹಣೆ ಬರ, ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಿಂದ ಇಲ್ಲಿವರೆಗೂ ಕೊಯ್ದುಬಿಟ್ಟಿದಾರಲ್ಲೋ, ಅವ್ನು ಕಾಣಿಸಲ್ಲ, ಇವ್ರಿಗೆ ಕಾಣಿಸುತ್ತೆ. ಇವ್ರ ಪ್ರೀತಿ ಅಂತ ಹೇಳ್ತಿರೋದು, ದುಃಖ ಆಗಿದೆ ಗೆಳೆಗೆ ಹಿಂಗೆ ಆಯ್ತಲ್ಲ ಅಂತ. ಇಲ್ಲಿಂದ ಇಲ್ಲಿವರೆಗೂ ಕೊಯ್ದುಬಿಟ್ಟಿದಾರಲ್ಲೋ, ಅಯ್ಯೋ ಕತ್ಯ, ಪೂರ್ತಿ ಹೊರಗೆ ತೆಗೆದುಬಿಟ್ರ ಹೃದಯ. ನನಗೇನು ಗೊತ್ತು ಅಂತ ಅವನು ಮಾತಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ಡಾಕ್ಟ್ರ್ ಹೇಳ್ತಾರೆ ಬೇಡ ಮಾತಾಡಬೇಡಿ ಅಂತ. ಏನು ಹಣೆ ಬಾರ ನೋಡಪ್ಪ, ಕಷ್ಟ ಬಂದರೆ ಒಂದಾದ್ಮೇಲೆ ಒಂದು ಬರ್ತಾವೆ ನೋಡು. ನೀನು ರಿಟೈರ್ ಆಗಿದೆಯಾ, ದುಡ್ಡೆಲ್ಲ ಹಾಕಿಬಿಟ್ಟೆ ಆಸ್ಪತ್ರೆಗೆ, ಈಗ ಮುಗೀತಲ್ಲ ಖಾಲಿ ನಿಂದು. ಅದೆಲ್ಲ ನೋಡು, ನೀನು ಹಿಂಗೆ ಮಲ್ಕೊಂಡಿದ್ಯಾ ಇಲ್ಲಿ, ನಿನ್ನ ಮಗ ಏನಾಗಿರ್ಬೇಕು ಹೇಳಿ. ಅವರಿಗೆ ಇರೋ ವೇನ್ಸ್ ಎಲ್ಲ ರಪ್ಚರಾಗಿ ಹೋಗಿರ್ಬೇಕು, ಆರ್ಟ್ರೀಸ್. ಇವ್ರು ಹೇಳೋದು ಪ್ರೀತಿಯಿಂದ, ಸಿಟ್ಟಿಂದಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ, ಪ್ರೀತಿಯಿಂದ ಹೇಳ್ತಿದ್ದಾರೆ. ಪಾಪ ಗೆಳೆಯನಿಗೆ ಇಷ್ಟು ತೊಂದರೆ ಆಯ್ತಲ್ಲ ಅಂತ ಸಹಾನುಭೂತಿಯಿಂದ ಹೇಳಬೇಕು. ನೀವು ಇಲ್ಲಿ ಮಲ್ಕೊಂಡಿದ್ಯಾ, ನಿನ್ನ ಮಗ ನೀನು ಮೋಟ್ರ್ ಸೈಕಲ್ ಆಕ್ಸಿಡೆಂಟ್ ಮಾಡ್ಕೊಂಡ, ಅದು ಏನಾಯ್ತು ಅಂತ ಕೇಳೋಷ್ಟು ಗೊತ್ತಿರ್ಬೇಕಲ್ಲ ಅವರಿಗೆ, ಆ ಪರಿಸ್ಥಿತಿ. ಅದಕ್ಕೆ ಹೇಳೋದು ನಾನು, ಈ ಸಹಾನುಭೂತಿ ಕೊಡ್ತಾರಲ್ಲ ಭಾಳ ಡೇಂಜರಸ್ ಅದು. ಇನ್ನು ನೀವು ಮಾತಾಡೋದು ಇರೋದು ಭಾಳ ವಾಸಿ. ಈ ಸಹಾನುಭೂತಿ ಬಹಳ ಕಷ್ಟ ಆಗ್ಬಿಡ್ತು ಶ್ಯಾಮಸುಂದರಿ ದೇವಿಗೆ. ಜನ ಬರೋರು, ಅಯ್ಯೋ ಪಾಪ ಒಳ್ಳೆ ಹುಡುಗಿ ಶಾರದೆ, ಆಕೆಗೆ ಹಿಂಗೆ ಆಗ್ಬೇಕಾ, ಇದು ಪ್ರೀತಿನೋ ಕಂಪ್ಲೇಂಟೋ ಏನೂ ಗೊತ್ತಾಗಲ್ಲ. ಇಂಥವ್ರಿಂದ ತ್ರಾಸಾಗಿ ಆಕೆ ಹೇಳ್ತಿದ್ಲಂತೆ, ನಿನ್ನ ಮನೇಲಿ ಇರಬೇಡಮ್ಮ ತಾಯಿ, ಸ್ವಲ್ಪ ಹೊರಗೆ ಹೋಗ್ಬಿಡಿ, ಎಲ್ಲಾದರೂ ಬೇರೆ ಕಡೆ ಹೋಗು ಅಂತ ಮಗಳಿಗೆ ಹೇಳ್ತಿದ್ರು. ಮಗಳು ಎಲ್ಲಿ ಹೋಗ್ಬೇಕು ಪಾಪ, ಇರೋದೊಂದು ಸಣ್ಣ ಊರು. ಇವರೊಬ್ಬ ಸೋದರ ಅತ್ತೆ ಇದ್ಲಂತೆ, ಭಾನು ಅತ್ತೆ ಅಂತ, ಆಕೆ ಕಡೆ ಹೋಗಬೇಕು. ಆ ಭಾನು ಅತ್ತೆ ಕಡೆ ಇದ್ದಿದ್ರೆ ಪಾಪ ಒಳ್ಳೆ ಹೆಣ್ಮಗಳಾಕೆ, ಪ್ರೀತಿ ಭಾಳ. ಇದು ಸ್ವಲ್ಪ ಆವೇಶ ಇರೋ ಒಂದು ಹೆಣ್ಮಗಳು. ಇಲ್ಲ ಚಿಂತೆ ಮಾಡಬೇಡ ಕಣೆ, ನೀನು ಗಂಡ ಚೆನ್ನಾಗಿದ್ದಾನೆ, ಯಾರೋ ಏನೋ ಮಾತಾಡ್ತಾರೆ ನಂಬೇಡ, ನೀನು ನೋಡಿ ಬಂದಿದೆಯಲ್ಲ ಇತ್ತೀಚೆಗೆ, ಅವನು ಹೆಂಗೆ ಕೆಡ್ತಾನೆ, ತಲೆ ಸರಿ ಇದೆ ಒಂದು, ಇವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ನಿನ್ನ ಗಂಡ ಶಿವ ಇದ್ದಂಗೆ, ಅದು ಅನ್ನೊಂದು ಎಕ್ಸ್ಟ್ರೀಮ್ ಅದು. ನಿನ್ನ ಗಂಡ ಶಿವ ಇದ್ದಂಗೆ, ಚಿಂತೆ ಮಾಡಬೇಡ, ಅದೆಲ್ಲ ಸುಳ್ಳು, ಗಂಡ ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಶ್ಯಾಮಸುಂದರಿ ದೇವಿ ಕಡೆ ಬಂದು ಹೇಳಿದಂತೆ ಭಾನುವತ್ತೆ, ನೀನು ಚಿಂತೆ ಮಾಡಬೇಡ, ನಿನ್ನ ಗಳಿಯ ಭಾಳ ದೊಡ್ಡವನು, ನೀನು ಮುಂದೆ ಅರ್ಥ ಆಗುತ್ತೆ, ಸಾಕ್ಷಾತ್ ಶಿವ ಕೃಷ್ಣ ಇದ್ದಂಗೆ ಅವನು, ಚಿಂತೆ ಮಾಡಬೇಡ ಅಂತ ಧೈರ್ಯ ಕೊಟ್ಟು ಹೋದ್ಲು. ಅವರೇನೋ ಹೇಳಿದ್ಲು ಭಾನುವತ್ತೆ. ಜನ ಏನೇ ಅಂದರೂ ಕೂಡ ಶಾರದೆ ಖಾತ್ರಿ ಇತ್ತು ಮನಸ್ಸಲ್ಲಿ, ತನ್ನ ಗಂಡ ಹುಚ್ಚ ಅಲ್ಲ. ಯಾಕಂದ್ರೆ ಭಾವೋದ್ವೇಗ ಆಗೋದನ್ನು ಕಂಡಿದ್ದಾಳಾಕೆ. ಯಾವ ಥರದ ತೀವ್ರತೆಯಿಂದ ಭಾವೋದ್ವೇಗ ಆಗತ್ತೆ, ಅದು ಹೊರಗಿನವ್ರು ನೋಡಿದಾಗ ಒಂಥರ ಬೇರೆ ಅನ್ನಿಸ್ಬೋದು. ಆದ್ದರಿಂದ ಜನ ಅಂದಿರಬೇಕು, ಹಂಗಿರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಾಗ, ಆದರೂ ಇಷ್ಟೊಂದು ಜನ ಹೇಳ್ತಾರಲ್ಲ, ಏನು ಸ್ವಲ್ಪ ಸತ್ಯ ಇರಬೇಕಲ್ವಾ, ಇರದೇ ಇರೋಕ್ಕಾಗತ್ತಾ ಅಂತ ವಿಚಾರ ಮಾಡಿದ್ಲು. ಒಂದು ಪ್ರಶ್ನೆ ಬರೋದು ಅದನ್ನೇ, ಜಯರಾಮ್ ಭಾಟಿಯಲ್ಲಿ ತಂದೆ ರಾಮಚಂದ್ರ ಮುಖರ್ಜಿ ಯಾಕೆ ಮಗಳನ್ನು ಕರ್ಕೊಂಡು ಹೋಗಲಿಲ್ಲ? ಅದು ಭಾಳ ಚರ್ಚೆ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ. ಕರ್ಕೊಂಡು ಹೋಗೋದಾಯ್ತಲ್ಲ ಗಂಡನ ಕಡೆಗೆ. ಸುದ್ದಿ ಕೇಳಿದ ಮೇಲಂತೂ ನಿಮ್ಮ ಅಳಿಯ ಹುಚ್ಚಿಡ್ದಂಗೆ ಆಗಿದೆ ಅಂದಾಗ ತಾನೇ ಹೋಗಿ ನೋಡ್ಕೊಂಬರ್ಬೇಕಾಗಿತ್ತು. ಮತ್ತೊಬ್ಬರಾದ್ರೂ ಮಾಡ್ತಾರೆ, ಮಗಳನ್ನ ಕರ್ಕೊಂಡು ಹೋಗ್ತಾರೆ, ತೋರಿಸ್ಕೊಂಬರ್ತಾರೆ ಜೊತೆಗಿಡಬೇಕು ಅಂತ. ಯಾಕೆ ಕಳಿಸ್ತಿಲ್ಲ ಅಂದ್ರೆ ಆಗಿನ ಕಾಲದ ಸಂಪ್ರದಾಯ ಹೇಗಿತ್ತು ಅಂತ ಬರೀತಾರೆ. ಇದು 150 ವರ್ಷದಿಂದ ಕತೆ ಇದು. ಯಾಕಾಯಿತು ಅಂದರೆ, ತೀರ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿದ ಮೇಲೆ ಆಕೆ ಪ್ರಾಪ್ತ ವಯಸ್ಸು ಬಂದು ಜವ್ವನೇ ಆಗೋ ತನಕನೂ ಗಂಡನ ಮನೆಗೆ ಕಳಿಸೋಂಗಿಲ್ಲ ಅಂತ ಇತ್ತು. ಇವ್ರ ಮಗಳು ದೊಡ್ಡವಳಾಗಿದ್ದಾಳೆ ಅಂತ ಹೇಳಿದ ಮೇಲೆ ಗಂಡ ಕಳಿಸಿ ಅಂದರೆ ಕಳಿಸ್ಬೇಕು, ಆಗಿನ ಕಾಲದ ಪದ್ಧತಿ ಅದು. ಅದಕ್ಕೆ ಇವ್ರೇನು ಮಾಡಿದ್ರು, ಬರ್ತದೆ ಸುದ್ದಿ ಬರ್ತದೆ ಕಾಮಾರ್ ಪುಕ್ಕೂರಿಂದ ಹೇಳ್ತಾರೆ ಕರ್ಕೊಂಡು ಹೋಗಬೇಕು ಅಂತ ಅವ್ರು ಕೂತಿದ್ದಾರೆ. ಮತ್ತು ಇನ್ನೊಂದು ಅವ್ರು ಹೇಳೋ ಪ್ರಕಾರ, ಈ ಹಳ್ಳಿ ಪ್ರದೇಶದಲ್ಲಿದ್ದಂಥ ಹುಡುಗರು ಹುಡುಗಿಯರು ಬೇಗ ದೇಹದಿಂದ ದೊಡ್ಡವರಾಗೋದು ಲೇಟ್ ಆಗ್ತದೆ. ನಿಸರ್ಗದಲ್ಲಿ ಓಡಾಡ್ತಿರುವಂಥವರು ಗಟ್ಟಿ ಇರ್ತಾರೆ, ಅದು ಅಷ್ಟು ಬೇಗ ಆರಾಮಾಗಿರೋದ್ರಿಂದ ಅಷ್ಟು ಬೇಗ ದೊಡ್ಡವರು ಆಗಲ್ಲ ಅವರು ಅಂತ ಒಂದು ಕಲ್ಪನೆ.
ಏನೇ ಆದರೂ ಕೂಡ ದಕ್ಷಿಣೇಶ್ವರಕ್ಕಾರ ಕರ್ಕೊಂಡು ಹೋಗಬೇಕಾಗಿತ್ತು ಅವನು. ಅವ್ರಿಗೊಂದು ಈಗೋ ಇರ್ತದಲ್ಲ, ನಾನು ಮಾವ ಹೋಗಿ ಕರ್ಕೊಂಬರ್ಲೇನಪ್ಪ ಅಂತ ಕೇಳೋದಕ್ಕಿಂತ ಅಳಿಯ ಆಗಲಿ, ಅಳಿಯನ ಅಣ್ಣ ಆಗಲಿ, ದೊಡ್ಡವನ ಮನೆಗಿದ್ದವನು ಕಳಿಸ್ಕೊಡಿ ಸೊಸೆನ ಅಂತಂದ್ರೆ ಕಳಿಸ್ಬೋದಾಗಿತ್ತು, ಕಳಿಸಿಲ್ಲ. ಆದ್ದರಿಂದ ಏನು ಆಗ್ತದಾಗಲಿ ಅಂತ. ಇನ್ನೊಂದು ಪ್ರಶ್ನೆ, ಹಾಗಾದ್ರೆ ರಾಮಕೃಷ್ಣರು ಯಾಕೆ ಕರೀಲಿಲ್ಲ? ರಾಮಕೃಷ್ಣ ಕರಿಬೋದಾಗಿತ್ತಲ್ಲ, ಹೆಂಡ್ತಿನ ಕಳಿಸ್ಕೊಡಿ ಅಂತ ಕೇಳೋಕೆ ಏನು ತೊಂದರೆ ಅವರಿಗೆ? ಅವ್ರದ್ದೊಂದು ಥೇರಿ ಬೇರೆ. ಅವ್ರ ಥೇರಿ ಏನು ಅಂದರೆ, ಅವ್ರ ಪೂರ್ತಿ ಜಗನ್ಮಾತೆ ಮೇಲೆ ನಂಬಿಕೆ. ಜಗನ್ಮಾತೆ ಯಾವಾಗ ಕರೆಸ್ತಾಳೋ ಬರ್ತಾಳೆ. ವೆರಿ ಸಿಂಪಲ್ ಥೇರಿ. ನನ್ನ ಡಿಸಿಷನ್ ಅಲ್ಲ ಅದು. ನಾ ಏನು ಡಿಸಿಷನ್ ತೊಗೊಂಡ್ರು ಜಗನ್ಮಾತೆ ಏನು ಹೇಳ್ತಾಳೆ ಹಾಗೆ ಮಾಡ್ತಾಳೆ. ಆಕೆ ಬೇಕಾದ್ರೆ ಕರೆಸ್ತಾಳೆ, ಯಾವಾಗ ಕರೆಸ್ಬೇಕು ಅಂತಿರ್ತದೆ ಕರೆಸ್ತಾಳೆ, ಅಲ್ಲಿವರೆಗೆ ನನ್ನ ತಲೆ ಹಾಕ್ಕೊಳ್ಳಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಇದೆಲ್ಲ ಆದರೂ ಒಂದು ಏನೋ ಕ್ರಿಯೆ ಆಗಬೇಕಲ್ಲ, ಒಂದು ಭಗವಂತನ ಇಚ್ಛೆ ತಾನಾಗೇ ಬರ್ತದೆ. 1872 ಇಸ್ವಿ ಮಾರ್ಚ್ ತಿಂಗಳು ಸ್ವಲ್ಪ ದಿವಸದಲ್ಲಿ ಚೈತನ್ಯ ಜಯಂತಿ ಅಂತ ಮಾಡ್ತಾರೆ. ಶ್ರೀ ಚೈತನ್ಯ ಜಯಂತಿ ದೊಡ್ಡದಾಗಿ ಮಾಡ್ತಾರೆ ಅಲ್ಲೆಲ್ಲ. ಅದನ್ನು ಧೋಲ್ ಪೂರ್ಣಿಮಾ ಅಂತ ಕರೀತಾರೆ. ಧೋಲ್ ಪೂರ್ಣಿಮಾ, ಧೋಲೋತ್ಸವ ಅಂತ ಕರೀತಾರೆ. ಧೋಲೋತ್ಸವ ಅಂತ ಬಹುಶಃ ಅದು ಚೈತನ್ಯರಂಗೆ ಕುಣ್ಕೊಂಡು ರಸ್ತೆಯಲ್ಲಿ ಹಾಡ್ಕೊಂಡು ಹೋಗ್ತಿರೋದ್ರಿಂದ ಧೋಲೋತ್ಸವ ಅಂತ ಕರೀತಾರೆ. ಚೈತನ್ಯ ಪ್ರಭುಗಳು ಹಾಗೆ ಹೋಗೋ ರಸ್ತೆಯಲ್ಲಿ ಹಾಡ್ಕೊಂಡು ಕುಣ್ಕೊಂಡು ಹೋಗ್ತಿದ್ರಂತ. ಆ ಪವಿತ್ರ ದಿವಸ ಗಂಗಾ ಸ್ನಾನ ಮಾಡಬೇಕು ಅಂತ ಅಲ್ಲೆಲ್ಲ ನಂಬಿಕೆ. ಬಹಳ ಜನ ಕಲ್ಕತ್ತೆಗೆ ಮತ್ತು ಗಂಗೆ ನದಿಯಲ್ಲಿ ಹರಿತಾ ಹೋಗ್ತಿದ್ರು ಎಲ್ಲರೂ. ಈ ಶಾರದೆಯ ಸ್ನೇಹಿತೆ ಒಬ್ಬಳು, ಆ ಊರಲ್ಲಿ ಹೆಣ್ಮಗಳು, ನಾನು ಈ ಸಲ ಕಲ್ಕತ್ತೆಗೆ ಹೋಗ್ಬೇಕಂತ ಮಾಡಿದ್ದೀನಿ ಸ್ನಾನಕ್ಕೆ, ಗಂಗಾ ಸ್ನಾನಕ್ಕೆ ಅಂದ್ಕೊಂಡ್ಲಂತೆ. ಅದಕ್ಕೆ ಇವರಂತ ನನ್ನೂ ಕರ್ಕೊಂಡು ಹೋಗ್ತೀಯಾ ಅಂತ. ಕಲ್ಕತ್ತೆಗೆ ಹೋಗೋ ಉದ್ದೇಶ ಗೊತ್ತಲ್ಲ, ದಕ್ಷಿಣೇಶ್ವರಕ್ಕೆ ಹೋಗೋಕ್ಕಾಗ್ತದೆ ಅಂತ. ನನ್ನೂ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ಲಂತೆ. ಈಕೆ ಅಪ್ಪನ ಹತ್ರ ಕೇಳೋ ಸಂಕೋಚ. ಹೆಂಗೆ ಹೇಳಿ ನಾನು ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗತ್ತಾ? ಆ ಹುಡುಗಿ ಹೇಳಿದಂತೆ, ನೀ ಚಿಂತೆ ನಾನು ಹೇಳ್ತೀನಿ ಅಪ್ಪನಿಗೆ ಅಂಥೇಳಿ ಹೋಗಿ ಹೇಳಿದಂತೆ, ನೋಡಿ ನಾನು ಹೇಗೂ ಕಲ್ಕತ್ತೆಗೆ ಹೋಗ್ತಾ ಇದ್ದೇನೆ ಗಂಗಾ ಸ್ನಾನಕ್ಕೆ, ಶಾರದೆಯನ್ನು ಕಳಿಸ್ಕೊಡಿ ನನ್ನ ಜೊತೆಗೆ, ಇಬ್ಬರು ಕೂಡ ಹೋಗ್ತೀವಿ, ಸ್ನಾನ ಮಾಡ್ತೀವಿ, ಮತ್ತು ಗಂಡ ಅಲ್ಲೇ ಇದ್ದಾನಲ್ಲ ನೋಡ್ಕೊಂಬರಲಿ ಗಂಡನ ಅಂತಾಕಿ ಗೆಳತಿ ಹೇಳಿದ್ಲು. ತಕ್ಷಣ ರಾಮಚಂದ್ರಿಗೆ ಗೊತ್ತಾಯಿತು, ಓಹೋ ಮಗಳ ಮನಸ್ಸಲ್ಲಿ ಏನಿದೆ ಅಂತ. ಹಾಗಾದ್ರೆ ಹೋಗೋಣ ನಡಿ, ನಾನು ಬರ್ತೀನಿ ಅಂದರು. ತೀರ್ಮಾನ ಆಯ್ತು ಹೋಗಬೇಕು ಅಂತ. ಆಗಿನ ಕಾಲ ನೆನೆಸ್ಕೊಳ್ಳಿ ಎಷ್ಟು ವಿಚಿತ್ರ ಕಷ್ಟ ಆಗ್ತಿತ್ತು ಅಂದರೆ, ಜಯರಾಮ್ ಬಾಟಿಯಿಂದ ಕಲ್ಕತ್ತೆ 60 ಮೈಲಿ ದೂರ. ಆ 60 ಮೈಲಿಗೆ ರೈಲಿಲ್ಲ, ಬಸ್ ಇಲ್ಲ, ಯಾವ ವಾಹನವೂ ಇಲ್ಲ. 2 ಹಾದಿ ಅಂತ ಹೋಗೋದು. ಕಾಲ್ದಾರಿಯಲ್ಲಿ ಹೋಗಬೇಕು. ಹೋದರೆ ಒಂದು ಪಲ್ಲಕ್ಕಿಯಲ್ಲಿ ಹೋಗಬೇಕು. ಶ್ರೀಮಂತರಾದವ್ರು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ಬೇಕು ಅವ್ರನ್ನ. ಅದು 10 ರೂಪಾಯಿ ಆಗ್ತಿತ್ತಂತ ಅವಾಗ ಪಲ್ಲಕ್ಕಿ ಕರ್ಕೊಂಡು ಹೋಗಬೇಕಾದ್ರೆ. ಅಷ್ಟು ದುಡ್ಡು ಕೊಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಡ್ಕೊಂಡೇ ಹೋಗಬೇಕು. ಆಯ್ತು ನಡ್ಕೊಂಡೇ ಹೋಗೋಣ ಅಂದರು ರಾಮಚಂದ್ರರು, ಆಮೇಲೆ ಶಾರದೆ. ಊರಿನ ಇನ್ನೊಂದು 3-4 ಜನ ಹೆಣ್ಮಕ್ಳು ಗಂಡಸರು ಸೇರಿಕೊಂಡ್ರು. ಗಂಗಾ ನದಿ ಸ್ನಾನಕ್ಕೆ ಹೋಗೋಣ ಅಂಥೇಳಿ ನಡ್ಕೊಂಡೇ ಹೊರಟರು. ಹೆಚ್ಚಿನ ಭಾಗ ಕಾಲ್ದಾರಿಯಲ್ಲೇ ಹೋಗೋದು. ಮಾರ್ಚ್ ತಿಂಗಳು ಕೊನೆ ಬಂದಾಗ ಈ ಚಿಗುರು ಬರೋಕ್ಕೆ ಶುರು ಆಗುತ್ತೆ ಎಲ್ಲ ಕಡೆ. ವಸಂತೋತ್ಸವ ಬಂದಾಗ, ಹಬ್ಬ ಬಂದಾಗ ಎಲ್ಲ ಕಡೆ ಹಸಿರು. ನಡ್ಕೊಂಡು ಸಂತೋಷವಾಗಿ ಹೋದರು. ನಡ್ಕೊಂಡೇ ಹೋಗೋದು. ದಿನಕ್ಕೆ 2-3 ದಿವಸ ನಡ್ಕೊಂಡು ಹೋದಾಗ ಏನು ತೊಂದರೆ ಆಗಲಿಲ್ಲ. ಶಾರದೆ ನಡ್ಕೊಂಡೇ ಹೋದ್ಲು ಅವ್ರ ಜೊತೆ ಖುಷಿಯಾಗಿ. 3 ದಿವಸ ಆದಮೇಲೆ ಕಾಲು ಸೋಲೋಕ್ಕೆ ಶುರು ಆಯಿತು. ನಡೆಯೋಕ್ಕಾಗೋದಿಲ್ಲ ಅನಿಸ್ತು. ಆದರೆ ಸಂಕೋಚ, ಹೇಳೋದು ಹೇಗೆ, ಕಾಲು ನೋಯಿಸ್ತದೆ ಅಂಥೇಳಿ ಮತ್ತು ಬಿಟ್ಕೊಂಡ್ರೆ ನನಗೆ ತಡ ಆಗುತ್ತಲ್ಲ ದಕ್ಷಿಣೇಶ್ವರಕ್ಕೆ ಹೋಗೋದು. ನಡ್ಕೊಂಡು ಹೋದ್ಲು. ಆದರೆ 4ನೇ ದಿವಸ ಜ್ವರ ಬಂದ್ಬಿಡ್ತು. ವಿಪರೀತ ಕೆಂಡದಂಥ ಜ್ವರ, ಹೇಳೋಕ್ಕೆ ಆಗಲ್ಲ. ಒಂದು ಕಡೆ ಇರಬೇಕಾಯ್ತು. ಒಂದು ಮನೆ ಮಾಡಿದ್ರು, ಒಂದು ಆಶ್ರಮ ನೋಡ್ಕೊಂಡ್ರು, ಅಲ್ಲಿ ಇಳ್ಕೊಂಡ್ಬಿಟ್ರು. ಉಳಿದವರಲ್ಲಿ ಮುಂದೆ ಹೋಗಿ ನಾ ಕರ್ಕೊಂಬರ್ತೀನಿ ಅಂತ ಅಪ್ಪ ಹೇಳಿದರು. ಈಗ ಜ್ವರ ಯಾವ ಮಟ್ಟದ್ದಿತ್ತು ಅಂದರೆ, ಇವ್ರನ್ನ ಏನೋ ದೊಡ್ಡ ರೋಗ ಆಯಿತು, ನನ್ನ ಮಗಳು ಬದುಕ್ತಾಳೆ ಅನ್ನೋ ಹಂಗಾಗ್ಬಿಡುತ್ತಂತೆ. ಮುಂದೆ ಅದ್ರ ಬಗ್ಗೆ ಶಾರದಾದೇವಿ ನಂತರ ಶಿಷ್ಯರಿಗೆ ಹೇಳ್ತಾರೆ, ತಮ್ಮ ಭಕ್ತರಿಗೆ ಹೇಳ್ತಾರೆ, ಏನಾಗಿತ್ತು ಗೊತ್ತಾವತ್ತು ಅಂತ. ಅವ್ರು ನೆನೆಸ್ಕೊಂಡು ಹೇಳೋದು ಭಾಳ ಚೆನ್ನಾಗಿದೆ. ನಾನು ಮಲ್ಕೊಂಡಿದ್ದೇನೆ, ಜ್ವರ ಬಂದು ನಿದ್ದೆ ಬರ್ತಾ ಸಂಕಟ ಆಗ್ತಾ ಇದೆ. ಆ ಹೊತ್ತಲ್ಲಿ ಕನಸು ಬಿತ್ತು ನನಗೆ ಅಂತ. ಮತ್ತೆ ಕನಸು. ಆ ಕನಸಲ್ಲಿ ಏನಾಯಿತು ಅಂದರೆ, ಜ್ವರದಿಂದ ಮಲ್ಕೊಂಡು, ಕನಸಲ್ಲಿ ಕೂಡ ಜ್ವರದಲ್ಲಿ ಮಲ್ಕೊಂಡಿದ್ದೀನಿ. ಆಗ ಒಬ್ಬ ಹೆಂಗಸು ಬಂದು ಪಕ್ಕದಲ್ಲಿ ಕೂತ್ಕೊಂಡಂಗಾಯಿತು. ಕಾಡಿಗೆ ಬಣ್ಣಷ್ಟು ಕಪ್ಪು ಹೆಂಗಸು, ಕಾಡಿಗೆ ಎಷ್ಟು ಕಪ್ಪಿರುವಂಥ ಹೆಂಗಸು ಬಂದು ನಾನು ಹಾಸಿಗೆ ಮೇಲೆ ಕೂತ್ಕೊಂಡ್ರು. ಆದರೆ ಕಪ್ಪಿದ್ರೂ ಕೂಡ ಆಕೆ ಅಷ್ಟು ಸೌಂದರ್ಯನ ಎಲ್ಲೂ ನೋಡಲಿಲ್ಲ. ಅಷ್ಟು ಸುಂದರವಾದ ಹೆಣ್ಮಗಳಾಕೆ ಬಂದು ಕೈಯಿಂದ ನನ್ನ ಹಣೆ ಮುಟ್ಟಿದ್ಲು. ಅತ್ಯಂತ ಮೃದುವಾದ ಕೈ, ಅಷ್ಟು ಮೃದುವಾದ ಕೈ ನೋಡೇ ಇರಲಿಲ್ಲ ನಾನು. ನನ್ನ ಮೈ ಮೇಲೆ ಕೈ ಆಡಿಸಿದ್ಲು. ಆಕೆ ತಂಪಾದಂಥ ಕೈ, ಮೃದುವಾದ ಕೈ ನನ್ನ ಮೇಲೆ ಆಡಿಸ್ತಿರ್ಬೇಕಾದ್ರೆ ತಕ್ಷಣ ನನ್ನ ಜ್ವರ ಕಮ್ಮಿ ಆದಂಗೆ ಅನ್ನಿಸ್ತು. ತಕ್ಷಣ ಕೇಳಿದೆ, ಯಾರಮ್ಮ ನೀನು, ಯಾಕೆ ಬಂದೆ ಅಂತ ಕೇಳಿದೆ. ಆಕೆ ಹೇಳಿದ್ಲು, ದಕ್ಷಿಣೇಶ್ವರದಿಂದ ಬಂದೆ ನಾನು ಅಂತ ಹೇಳಿದ್ಲು.
ಹೌದಾ, ನಾನು ದಕ್ಷಿಣೇಶ್ವರಕ್ಕೆ ಹೊಂಟಿದ್ದೀನಿ ಈಗ ಅಂದ್ಲಿಕ್ಕೆ. ಹೌದಾ, ನನಗೆ ಗೊತ್ತು ಅಂದ್ಲು. ಎಲ್ಲಿ ಹೊರಟಿದ್ದೀಯಾ ನೀನು ದಕ್ಷಿಣೇಶ್ವರಕ್ಕೆ ಅಂತ ಕೇಳಿದ್ರು. ನನ್ನ ಗಂಡ ಇದ್ದಾರೆ, ಕಾಳಿ ದೇವಸ್ಥಾನದ ಪೂಜಾರಿಯವರು, ಹೆಸರು ಹೇಳೋಕ್ಕಾಗಲ್ಲ, ಅವಾಗೆಲ್ಲ ಹೆಸರು ಹೇಳಲ್ಲ, ಗಂಡ ಪೂಜಾರಿ ಇದ್ದಾರೆ, ಇಂಥ ಊರವರು, ಕಾಮಾರ್ಪುಕವ್ರದವರು ಅಂತ. ನನಗೆ ಗೊತ್ತು ಅಂದ್ಲಕ್ಕೆ. ನನಗೆ ಗೊತ್ತು, ಅವ್ರಲ್ಲಿ ವ್ಯವಸ್ಥೆ ಮಾಡಿ ಇಟ್ಟೇ ಬಂದಿದ್ದೀನಿ ನಾನು. ಅವರಲ್ಲಿ ವ್ಯವಸ್ಥೆ ಮಾಡಿ ಇಟ್ಟು ಬಂದಿದ್ದೀನಿ, ಈಗೇನು ತೊಂದರೆ ಆಗಲ್ಲ, ಕಾಳಜಿ ಮಾಡಬೇಡ, ನೀನು ಜ್ವರ ಕಮ್ಮಿ ಆಗ್ತದೆ, ನೀ ಚಿಂತೆ ಬೆಳಗ್ಗೆ ಆಗೋದು ಜ್ವರ ಕಮ್ಮಿ ಆಗುತ್ತೆ ಅಂತ. ಆಯಿತು, ಹಾಗಾದ್ರೆ ನೀ ಯಾರು ಅಂತ ಕೇಳಿದ್ಲು ಕೊನೆಗೆ. ನಾನೇನು ಸೋದರಿ, ನೀನು ಅಕ್ಕ, ನಾನು ಬಂದಿದ್ದೀನಿ, ನಿನ್ನ ಗಂಡನ ಕಡೆ ಮುಟ್ಸ್ಬೇಕಲ್ಲ, ನನ್ನ ಜವಾಬ್ದಾರಿ ಅಲ್ವಾ ಅದು, ಅದಕ್ಕೆ ನಾನು ಬಂದಿದ್ದೀನಿ, ಕಾಳಜಿ ಮಾಡಬೇಡ, ಬೆಳಗ್ಗೆ ಹೊತ್ತಿಗೆ ಜ್ವರ ಕಮ್ಮಿ ಆಗ್ತದೆ ಅಂದರು. ಬೆಳಗ್ಗೆ ಆಗೋ ಹೊತ್ತಿಗೆ ಜ್ವರ ಒಂಚೂರು ಇಲ್ಲ, ಪೂರ್ತಿ ಕಮ್ಮಿ ಆಗಿಬಿಟ್ಟಿದೆ. ರಾಮಚಂದ್ರನಿಗೂ ಸಂತೋಷ ಆಯಿತು. ಏನು ಔಷಧಿ ಇಲ್ಲ, ಡಾಕ್ಟ್ರ್ ಇಲ್ಲ, ಏನಿಲ್ಲ. ಏನಾಯಿತು ಅಂದರೆ, ಇಲ್ಲ ಸೋದರಿ ಅಂತ ಯಾರೋ ಬಂದಿದ್ಲು, ಆಕೆ ನನಗೆ ಮೈ ಮೇಲೆ ಕೈ ಆಡಿಸಿ ನೀನು ಕಮ್ಮಿ ಆಗ್ತದೆ ಅಂತ ಹೇಳಿದ್ಲು, ಅದು ಕಮ್ಮಿ ಆಯಿತು, ಜ್ವರ ಇಲ್ಲ ಈಗ ಅಂಥೇಳಿ. ನಡ್ಕೊಂಡು ಹೊರಟ್ರು. ಮತ್ತೆ ನಡೆಯೋಕ್ಕಾಗ್ತಾ ಇಲ್ಲ, ಜ್ವರ ಬಂದು ಸುಸ್ತಾಗಿದೆಯಲ್ಲ. ಅವನಂದ ಇನ್ಮೇಲೆ ದುಡ್ಡಿನ ಮುಖ ನೋಡೋದು ಅರ್ಥ ಇಲ್ಲ, ಒಂದು ಪಲ್ಲಕ್ಕಿ ಗೊತ್ತು ಮಾಡಿದ, ಮುಕ್ಕಾಲು ಭಾಗ ಬಂದಿದ್ದಾರೆ, ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಪಲ್ಲಕ್ಕಿ ತೊಗೊಂಡು ಪ್ರವಾಸ ಮಾಡಿ ಕಲ್ಕತ್ತೆಗೆ ಬಂದರು. ದೋಣಿ ಹಿಡ್ಕೊಂಡು ದಕ್ಷಿಣೇಶ್ವರಕ್ಕೆ ಬಂದರು. ಆಗ ರಾತ್ರಿ 9 ಗಂಟೆ. ಕಲ್ಪನೆ ಮಾಡಿಕೆ, ಫಸ್ಟ್ ಟೈಮ್ ದಕ್ಷಿಣೇಶ್ವರಕ್ಕೆ ಬರ್ತಿರೋದು, ಫಸ್ಟ್ ಟೈಮ್ ಇವ್ರನ್ನ ರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ನೋಡ್ತಿರೋದು. ಇವರು ತಮ್ಮ ಕೋಣೆಯಲ್ಲಿ ಕೂತಿದ್ದಾರೆ, ಹೃದಯರಾಮನ ಜೊತೆ ಕೂತಿದ್ದಾರೆ. ಆ ದೋಣಿ ಇಳಿದು ಆ ಮೆಟ್ಲು ಹತ್ತಿ ಬರುವಾಗ ಇವ್ರು ನೋಡ್ತಾರೆ. ನೋಡಿದ ತಕ್ಷಣ ಹೃದಯನ ಓದ್ತಾರೆ, ಹೃದಯ ನೋಡಲ್ಲಿ, ಆಕೆ ಬಂದೇ ಬಿಟ್ಲು ನೋಡು ಅಂತ. ಆಕೆ ಬಂದೇ ಬಿಟ್ಲು ನೋಡು, ಗಂಟೆ ಎಷ್ಟಾಯಿತು ಅಂತ ಕೇಳಿದ್ರಂತೆ. ಯಾಕೆ ಅಂದರೆ ಸದ್ಯ ರಾಹುಕಾಲ ಮುಗಿದಿದ್ದು ತಾನೆ, ರಾಹುಕಾಲ ಮುಗಿದಿದ್ದು ತಾನೆ. ಇದು ಯಾಕೆ ಹೇಳಿದ್ರೆ ಮುಂದೊಂದು ಘಟನೆ ಬರುತ್ತೆ, ರಾಹುಕಾಲದ್ದು ಒಂದು ದೊಡ್ಡದು. ರಾಹುಕಾಲ ಮುಗಿದಿದ್ದು ತಾನೆ ಅಂತ. ಇವನು ರಾಹುಕಾಲ ಮುಗಿದಿದೆ, ಏನು ಚಿಂತೆ ಇಲ್ಲ ಅಂತ. ಹಂಗಾರೆ ಬರಲಿ ಬಿಡು ಅಂದ್ಬಿಟ್ಟು, ಎಷ್ಟು ಪ್ರೀತಿ ಅವರಿಗೆ, ಬಂದಿದ್ದ ಅಲ್ಲಿ ನೋಡು, ಕರ್ಕೊಂಬ, ಇಲ್ಲೇ ಕರ್ಕೊಂಬ ಅಂತ ಹೇಳಿದರು. ಆ ಧ್ವನಿ ಶಾರದೆ ಕೇಳಿಸ್ತು. ಗಂಡನಿಗೆ ಪ್ರೀತಿ ಕಮ್ಮಿ ಆಗಿಲ್ಲ ತನ್ನ ಮೇಲೆ ಅಂತ ಹೇಳಿ ಕರ್ಕೊಂಡು ಹೋದ್ಲು. ರಾಮಕೃಷ್ಣರ ಕೋಣೆ ಕರ್ಕೊಂಬಂದಾಗ ತನ್ನ ಬಟ್ಟೆ ಗಂಟೆಲ್ಲ ಮೂಲೆಗಿಟ್ಟು ನಮಸ್ಕಾರ ಮಾಡಿ ಮೂಲೆ ಕೂತ್ಕೊಂಡ್ಲು. ಮಾತೇ ಆಡೋಂಗಿಲ್ಲ, ಅದೆಲ್ಲ ವಿಚಿತ್ರ ಪದ್ಧತಿ, ಅದೆಲ್ಲ ಮಾತಾಡೋಂಗಿಲ್ಲ. ಆಕೆ ಬಂದಾಗ ಅಪ್ಪ ಇದ್ರಲ್ಲ, ರಾಮಚಂದ್ರ ಇದ್ರಲ್ಲ, ಅವ್ರು ಹೇಳ್ತಿದ್ರು, ದಾರಿಯಲ್ಲಿ ಜ್ವರ ಬಂತು, ಬಹಳ ಕಷ್ಟ ಆಯ್ತು, ಆಕೆಗೆ ತೊಂದರೆ ಆಯಿತು ಅಂತ. ಈ ಸಮಯದಲ್ಲಿ 4 ವರ್ಷ ಅವಧಿಯಲ್ಲಿ ಇನ್ನೊಂದು ದೊಡ್ಡ ಅನಾಹುತ ಆಗಿದೆ ದಕ್ಷಿಣೇಶ್ವರದಲ್ಲಿ. ಮಥುರನಾಥ್ ವಿಶ್ವಾಸ್, ಯಾರು ಪೂರ್ತಿ ದೇವಸ್ಥಾನ ನೋಡ್ಕೋತಿದ್ನೋ ಅವನು ತೀರ್ಕೊಂಡಿದ್ದಾನೆ. ಇವ್ರ ಬಲಗೈ ಅವನು, ಎಲ್ಲದಕ್ಕೂ ಅವನು ಸಹಾಯ ಮಾಡುವಂಥವನು, ಅವನು ಬದುಕಿಲ್ಲ ಈಗ. ತಕ್ಷಣ ಆಕೆ ಆರೋಗ್ಯ ಕೆಟ್ಟು ದಾರಿಯಲ್ಲಿ ಅಂತಂದಾಗ ಅವ್ರು ಹೇಳ್ತಾರೆ, ನೀ ಈಗ ಬರ್ತೀಯಲ್ಲ, ನಾನು ಮಥುರಾ ಬದುಕಿದಾಗ ಬಂದಿದ್ದರೆ ಚೆನ್ನಾಗಿತ್ತು. ಅವನು ಬಹಳ ಕಾಳಜಿ ಮಾಡ್ತಿದ್ದ ನಿಂದು, ಅವನು ಹೋದಾಗ್ರಿಂದ ನನ್ನ ಬಲಗೈ ಹೋದಂಗೆ ಆಗ್ಬಿಟ್ಟಿದೆ, ಆಯ್ತು ಬಾ ಕೂತ್ಕೋ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿಸಿದ್ರು. ಆಕೆ ನೋಡ್ತಾನೆ ಇದ್ದಾಳೆ, ಹುಚ್ಚಿನ ಲಕ್ಷಣ ಏನಾದರೂ ಇದೆಯಾ, ಭಾಳ ಅದ್ರ ಬಗ್ಗೆ ಕೇಳಿದ್ಲಲ್ಲ ತುಂಬ. ಏನು ಅನ್ನಿಸ್ಲೇ ಇಲ್ಲ, ಅದೇ ಪ್ರೀತಿ, ಅದೇ ಅಂತಃಕರಣ, ಅದೇ ಮಾತು ಕೊರಿಸೋದು. ಹೃದಯ ಊಟ ಇದೆ ನೋಡ್ಕೊಂಬರೋ, ಊಟ ಮಾಡಿಸ್ಬೇಕು ಆಕೆಗೆ ಅಂದರು. ಅದು ಪೂಜೆ ಮುಗಿದು ಹೋಗಿದೆ, ಎಲ್ಲರದು ಊಟ ಹೋಗಿದೆ, ಎಲ್ಲ ಕ್ಲೋಸ್, ಇನ್ನೇನಿಲ್ಲ ಅಲ್ಲಿ. ಮತ್ತು ಈಗ ನನಗೆ ದಕ್ಷಿಣೇಶ್ವರ ಅಲ್ಲಿ ಮಾರ್ಕೆಟ್ ಪ್ಲೇಸ್ ಆಗಿರಲಿಲ್ಲ, ಬರೀ ಗುಡಿ ಒಂದೇ ಇರೋದು. ಹೃದಯ ಏನು ಮಾಡ್ದ, ಆಯಿತು ನೀ ಕೂತ್ಕೋ ಅಂಥೇಳಿ ಒಂದಿಷ್ಟು ಮತ್ತೆ ಪುರಿ ತಂದ, ಪುರಿ ಚುರುಮುರಿ ತಂದ. ಅದೊಂದೇನು ಮತ್ತೊಂದು ಏನಿಲ್ಲ ಇಲ್ಲ ಅಲ್ಲಿ. ಚುರುಮುರಿ ತಿಂದು ಮಲ್ಕೋ, ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳಿದರು. ರಾತ್ರಿ ಅಲ್ಲೇ ಮಲ್ಕೊಂಡ್ರು. ಅಮ್ಮ ಇರ್ತಿದ್ದದ್ದು ನಹಬತ್ ಖಾನೆ ಅಂತ, ಇದೊಂದು ಹೇಳಬೇಕು ನಾವು. ನಹಬತ್ ಖಾನೆ ಅಂತಿದೆ, ನೀವು ದಕ್ಷಿಣೇಶ್ವರದಲ್ಲಿ ದಯವಿಟ್ಟು ನೋಡಬೇಕಾದ್ರೆ ಹುಡುಕಾಡ್ಕೊಂಡು, ಭಾಳ ಚೆನ್ನಾಗಿದೆ. ನಹಬತ್ ಖಾನೆ ಅಂದರೆ ಈ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಬೇಕಾದ್ರೆ, ಅಭಿಷೇಕ ಮಾಡಬೇಕಾದ್ರೆ ಸಪ್ಪಳ ನಗಾರಿ ಮಾಡ್ತಾರೆ, ಸಪ್ಪಳ ತಾಳ ಹಾಕ್ತಾರೆ, ಅದೆಲ್ಲ ಸಪ್ಪಳ ಬರುತ್ತಲ್ಲ, ಅದಕ್ಕೊಂದು ಕೋಣೆನೇ ಮಾಡಿದರು. ಉತ್ತರದ ಭಾಗದಲ್ಲೊಂದು, ದಕ್ಷಿಣದ ಭಾಗದಲ್ಲೊಂದು 2 ಕೋಣೆ. ಅಲ್ಲೆಲ್ಲ ಗಂಟೆ ಇಟ್ಟಿರ್ಬೇಕು, ಸಪ್ಪಳ ಆಗೋ ಹಾಗೆ ನಗಾರಿ ಇಟ್ಟಿರಬೇಕು, ಬೇರೆ ಇಟ್ಟಿರಬೇಕು. ಆದರೆ ಉತ್ತರದ ಭಾಗವನ್ನು ಬಳಸ್ತಾ ಇರಲಿಲ್ಲಂತೆ, ಅದೊಂದೇ ಬಳಸ್ತಾ ಇದ್ರು. ಸಣ್ಣ ಕೋಣೆ ಅದು. ಈಗ ಅದು ನೋಡಿದ್ರೆ ವಿಚಿತ್ರ ಅನ್ಸುತ್ತೆ, ಅಲ್ಲಿ ಹೆಂಗೆ ಬದುಕಿದ್ರಪ್ಪ ಅಷ್ಟು ವರ್ಷ ಅವರು ಅಂತ ಅನಿಸ್ಬಿಡುತ್ತೆ. ನನಗನ್ಸ್ ಮಟ್ಟಿಗೆ 8 ಇರಬೇಕು, 8, 9 ಇರಬೇಕು ರೂಮ್, ಅದಷ್ಟೇ ಇದೆ. ಆ ರೂಮಲ್ಲಿ ತಾಯಿ ಇರ್ತಾಯಿದ್ಲು, ಚಂದ್ರಮಣಿ ದೇವಿ ಅಲ್ಲೇ ಇರ್ತಾಯಿದ್ರು, ನಹಬತ್ ಖಾನೆ. ನೀನು ಅಲ್ಲೇ ಮಲ್ಕೊಳಕ್ಕೆ ಹೋಗ್ತೇನೆ ಅಂದ್ಲಾಕೆ, ಅಮ್ಮನ ಜೊತೆಗೆ ಮಲ್ಕೊಳಕ್ಕೆ ಹೋಗ್ತೇನೆ ಅಂತ ಅಂದರು. ಬೇಡ ಇಲ್ಲೇ ಮಲ್ಕೊ, ಯಾಕಂದರೆ ನಿಮ್ಗೆ ಜ್ವರ ಬಂದಿದೆ, ಗುಣ ಆಗಬೇಕು, ಡಾಕ್ಟ್ರ್ ಕಡೆ ತೋರಿಸ್ಬೇಕು, ಅಲ್ಲಿ ಹೋದ್ರೆ ಡಾಕ್ಟ್ರ್ ಬರೋದು ಕಷ್ಟ ಆಗುತ್ತೆ, ಮಲ್ಕೊ ಅಂತ ಹೇಳಿದರು. ಇನ್ನೊಬ್ಬ ಹೆಣ್ಮಗಳನ್ನ ಜೊತೆ ಮಾಡಿ ಅಲ್ಲೇ ಒಂದು ಜಮಖಾನೆ ಹಾಸಿ ಮಲ್ಕೊಂಡ್ರು. ಬೆಳಗಾದ ತಕ್ಷಣ ಆಕೆ ಕಾಳಜಿ ಎಷ್ಟು ಗೊತ್ತಾಯ್ತು ನೋಡಿ, ರಾಮಕೃಷ್ಣ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ರೆ ಮರುದಿವಸ ವೈದ್ಯರನ್ನ ಕರೆದ್ರಂತೆ. ವೈದ್ಯರನ್ನ ಕರೆದು ಭಾಳ ಚೆನ್ನಾಗಿರೋದು, 3-4 ದಿವಸ ಔಷಧಿ ಕೊಟ್ಟರು ಡಾಕ್ಟ್ರು.
ಇವ್ರು ಸ್ವತಃ ಇವರೇ ಕೂತ್ಕೊಂಡು ಔಷಧಿ ಕುಡಿಸ್ಬೇಕು, ಮಾಡಿಸ್ಬೇಕು, ಕಾಳಜಿ ಮಾಡೋದು. ಈ ಮಗು ಕಾಳಜಿ ಮಾಡ್ತಾರಲ್ಲ ಆ ಥರ ಕಾಳಜಿ ಮಾಡಿದರು. ಆಕೆಗೆ ಒಂಥರ ಧನ್ಯತೆ ಬಂದಂಗೆ ಆಯಿತು. ನನ್ನ ಗಂಡ ಮರ್ತಿಲ್ಲ, ಮರೆಯೋದಷ್ಟೇ ಅಲ್ಲ, ಇಷ್ಟು ಕಾಳಜಿ ಮಾಡ್ತಾನಲ್ಲ, ಪ್ರೀತಿ ಮಾಡ್ತಾನೆ, ಸಂತೋಷ ಆಯಿತು. ಔಷಧಿ ಎಲ್ಲ ಕೊಟ್ಟು 4 ದಿವಸ ಚೆನ್ನಾಗಿ ಆದಮೇಲೆ ಇನ್ನು ಬೇಕಾರೆ ನಬತ್ ಖಾನೆಗೆ ಹೋಗಿರು ಅಮ್ಮನ ಜೊತೆಗೆ ಅಂತ ಕಳಿಸಿದರು. ಉಳಿದವ್ರು ಮಾತು ಕೇಳಿದ್ನಲ್ಲ 2 ದಿವಸ ಹುಚ್ಚ ಅಂತ ತಿಳ್ಕೊಂಡು, ಹಾಗಿಲ್ಲ, ತುಂಬ ಚೆನ್ನಾಗಿದ್ದಾರೆ, ಸಂತೋಷ ಆಯಿತು. ತೋತಾಪುರಿ ಮಾತು ನೆನಪಾಯಿತು. ಇದು ಬಹಳ ಮುಖ್ಯವಾದ ಸಂದರ್ಭ. ಇದು ತೋತಾಪುರಿ ಮಾತನ್ನು ವಿಚಾರ ಮಾಡಿದರು ರಾಮಕೃಷ್ಣರು. ನಾನು ಆಕೆಯನ್ನು ಅಲ್ಲೇ ಕಳಿಸ್ಬಿಟ್ಟೆ, ನವಬತ್ ಖಾನೆಗೆ ಕಳಿಸಿದೆ ಅಮ್ಮನ ಹತ್ರ ಇರೋದಕ್ಕೆ. ನನ್ನ ಮನಸ್ಸು ಗಟ್ಟಿ ಇದೆ, ನನ್ನ ಮನಸ್ಸಲ್ಲಿ ಸಂಯಮ ಇದೆ. ತೋತಾಪುರಿ ಏನು ಹೇಳಿದ್ದ ನಿನಗೆ, ಆ ಹೆಣ್ಣು ದೇಹ ಗಂಡು ದೇಹ ಅಂತ ನೀನು ಯಾವಾಗ ಮರೆತು ಅಂದು ದಾಟಿ ಮೇಲೆ ಹೋಗ್ತೀಯೋ ಆವಾಗ ನಿನಗೆ ಮದುವೆ ಆದರೂ ಅಷ್ಟೇ, ಆಗದಿದ್ರು ಅಷ್ಟೇ, ನಿನ್ನ ಸಾಧನೆ ಆಗಿ ಹೋಗಿದೆ, ನಿನಗೆ ನಿರ್ಬೇಕಬ್ಬರು ಸಮಾಧಿ ಆದವ ನಿನಗೇನು ತೊಂದರೆ ಇರ್ಬೋದು ಅಂತ ಅಂದಿದ್ದ. ಆದರೆ ರಾಮಕೃಷ್ಣ ವಿಚಾರ ಮಾಡ್ತಾರೆ, ಹಾಗಾದರೆ ಶಾರದೆಯನ್ನು ನನ್ನ ಮೊದಲನೇ ಶಿಷ್ಯ ಅಂತ ತಯಾರು ಮಾಡ್ತೀನಿ, ಎಲ್ಲ ಆಧ್ಯಾತ್ಮಿಕ ಕೆಲಸಗಳ ಶಿಷ್ಯ ಅಂತ ತಯಾರು ಮಾಡ್ತೀನಿ ಅಂಥೇಳಿ ಕರೆಸ್ತಾರೆ. ಕರೆಸಿ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಪ್ರತಿಯೊಂದು ಶಿಕ್ಷಣ ಕೊಡ್ತಾರೆ. ಧ್ಯಾನ ಮಾಡೋದು ಹೇಗೆ, ಜಪ ಮಾಡೋದು ಹೇಗೆ, ತಾನು ಆವೇಶ ಬಂದಾಗ, ಮೈ ಮರೆತಾಗ, ಮೈ ಕೊರಡಾದಾಗ ಯಾವ ಸಂದರ್ಭದಲ್ಲಿ ಯಾವ ಮಂತ್ರ ಕಿವಿಯಲ್ಲಿ ಹೇಳಬೇಕು ಅದು ಕಲಿಸ್ತಾರೆ. ಯಾಕಂದರೆ ಯಾವ ಥರದ್ದು ಧ್ಯಾನಾವಸ್ಥೆ ಬಂದುಬಿಡ್ತಿದ್ರು ಅವರು, ಅದು ಆ ಮಂತ್ರನೇ ಹೇಳಬೇಕು, ಅದು ಕಲಿಸ್ಕೊಡ್ತಾರೆ. ಆಕೆ ಎಲ್ಲ ಕಲಿಸ್ಕೊಟ್ಟು ಈ ಸಂಬಂಧಗಳ ವೈಚಿತ್ರ ನನಗನ್ನಿಸೋದಿದು. ಯಾವ ಥರ ಸಂಬಂಧ ಇದು? ಆಕೆನ ಕರೆಸ್ತಾರೆ, ನನ್ನ ಜೊತೆಗೆ ಇರು, ನೀನು ನನ್ನ ಜೊತೆಗೆ ಮಲ್ಕೊ. ಇದನ್ನು ಗಮನಿಸಬೇಕಾದದ್ದು. 8 ತಿಂಗಳ ಕಾಲ ಗಂಡ ಹೆಂಡತಿ ಒಂದೇ ಹಾಸಿಗೆ ಮೇಲೆ ಮಲ್ಕೋತಾರೆ. ರಾಮಕೃಷ್ಣ ತನ್ನನ್ನೇ ಪ್ರೂವ್ ಮಾಡ್ಕೋಬೇಕಾಗಿದೆ ಈಗ. ಯಾಕಂದರೆ ತಾನು ಮನಸ್ಸನ್ನು ಗೆದ್ದಿದ್ದೀನಿ ಅಂತ ಅನ್ಕೋಬೇಕಾದ್ರೆ ಪ್ರೂವ್ ಮಾಡಬೇಕು, ಅದನ್ನು ಇಲ್ಲೇ ಮಲ್ಕೋ ಅಂತ ಹೇಳ್ತಾರೆ. ಆ ಸಂಬಂಧ ಹೇಗಿತ್ತು ಅಂತ. ಇದು ಯಾವುದೋ ಲೌಕಿಕ ಸಂಬಂಧ ಅಲ್ಲ, ಇದು ಅಲೌಕಿಕವಾದಂಥ ಸಂಬಂಧ, ಆಧ್ಯಾತ್ಮಿಕವಾದಂಥ ಸಂಬಂಧ, ಒಂಥರ ಗುರು ಶಿಷ್ಯ ಸಂಬಂಧ ಇದ್ದಾಗಿತ್ತು. ಪುರುಷರಾದರೆ ಸ್ತ್ರೀಯರಿಂದ, ಸ್ತ್ರೀಯರು ಪುರುಷರಿಂದ ಬೇರೆ ಇದ್ದು ನಿಗ್ರಹ ಮಾಡಿದರೆ ಅದೊಂದು ಒಳ್ಳೆಯದು ಅಂತ ಒಂದು ಥೇರಿ ಸಾಧಕರು, ಕರೆಕ್ಟು. ಆದರೆ ಬ್ರಹ್ಮಜ್ಞಾನ ಇನ್ನೂ ದೂರನೇ ಅವರಿಗೆ, ಅಷ್ಟಾದರೂ ಕೂಡ. ಯಾಕಂದರೆ ಸ್ತ್ರೀ ಪುರುಷ ಅನ್ನುವಂಥ ಕಲ್ಪನೆ ಆದರೂ ಇದೆ ಅವರಿಗೆ. ಎರಡನ್ನೂ ಮೀರಿ ಹೋಗುವಂಥ ಶಕ್ತಿ ಆದರೆ ಮಾತ್ರ ಒಳ್ಳೆಯದು ಅಂತ ತೋತಾಪುರಿ ಹೇಳಿದರು. ಇದು ನೈತಿಕ ಪ್ರಜ್ಞೆಯಿಂದ ಆಗೋದಲ್ಲ, ಆತ್ಮೈಕ ಭಾವದಿಂದ ಆಗುವಂಥದ್ದು. ಇಬ್ಬರು ಆತ್ಮಗಳೇ ನಾವು ಅನ್ನೋ ದೃಷ್ಟಿಯಿಂದ ಬರಬೇಕು. ಪರೀಕ್ಷೆ ಮಾಡ್ಕೋಬೇಕು ಅಂತ ಏನು ಮಾಡ್ತಾರೆ ಅಂದರೆ, ಒಂದು ದಿವಸ ಮಗ್ಲಲ್ಲಿ ಮಲ್ಕೊಂಡಿದ್ದಾಳೆ ಶಾರದೆ. ವಿವೇಚನೆ ಮಾಡ್ತಾ ಎದ್ದು ಕೂತ್ಕೋತಾರೆ. ತಮ್ಮ ಮನಸ್ಸಿಗೆ ಹೇಳ್ಕೋತಾರೆ, ಮನಸ್ಸೇ ನೋಡು, ಇದೇ ಹೆಣ್ಣಿನ ದೇಹ, ಜಗತ್ತಿನ ಜನರು ಇದೇ ಭೋಗ ಅಂತ ಅದ್ರ ಹಿಂದೆ ಹೋಗ್ತಾರೆ, ದಾರಿ ಹೋಗ್ತಾರೆ, ಚಪಲ ಚಿತ್ರಾಗಿ ಹೋಗ್ತಾರೆ. ಒಂದು ಸಲ ನೀ ಆ ಬಲೆಗೆ ಸಿಕ್ಕಿ ಹಾಕ್ಕೊಂಡಿದ್ರೆ ದೇಹ ಭಾವದಲ್ಲಿ ಉಳ್ಕೊಂಡ್ಬಿಡ್ತೀಯ, ದೇಹ ದಾಟಿ ಹೋಗೋಕ್ಕಾಗೋದೇ ಇಲ್ಲ ನಿನಗೆ. ಒಂದು ಸಲ ದೇಹ ಭಾಗದಲ್ಲಿ ಸಿಕ್ಕಾಕ್ಕೊಂಡ್ರೆ ನೀನು ಮೇಲಿಂದ ಮೋಕ್ಷ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನಸ್ಸಿಗೆ ಹೇಳ್ತಾರೆ, ನೀ ವಂಚನೆ ಮಾಡ್ಕೋಬೇಡ, ಒಳಗೊಂದು ಹೊರಗೊಂದು ಮಾಡ್ಕೋಬೇಡ. ನಿನಗೆ ಭೋಗ ಜೀವನದಲ್ಲಿ ಹೋಗಬೇಕು ಅಂದರೆ ಪಕ್ಕದಲ್ಲಿದ್ದಾಳೆ ಹೆಂಡತಿ, ಸ್ವತಂತ್ರ ಇದ್ದೀಯ ನೀನು, ಆಕೆ ಮುಟ್ಟು. ಅಥವಾ ನೀನು ಬೇಡ ಅನ್ನೋದಾದರೆ ಬಿಟ್ಟುಬಿಡು, ಏನು ಮಾಡ್ತೀಯ ತೀರ್ಮಾನ ಮಾಡು, ವಂಚನೆ ಮಾಡ್ಕೋಬೇಡ ಮನಸ್ಸಿಗೆ. ನೀ ಸ್ತ್ರೀ ಶರೀರ ಬೇಕು ಅಂದರೆ ನಿನ್ನ ಎದುರಿಗೆ ಇದೆ, ಅನುಭವಿಸು ಅಂತ ಹೇಳ್ತಾರೆ. ನನ್ನ ಮನಸ್ಸಿಗೆ ಹೇಳ್ಕೋತಾರೆ. ಕೈ ಚಾಚಿದ್ರಂತೆ. ಕೈ ಚಾಚಿ ಆಕೆನ ಮುಟ್ಟೋದಕ್ಕಿಂತ ಮೊದಲು ಯಾವ ರಭಸದಿಂದ ಮನಸ್ಸು ಹಿಂದೆ ಬಂತು ಅಂದರೆ, ಒಂದು ಕ್ಷಣಕ್ಕೆ ಗಾಢ ಇದಕ್ಕೆ ಹೋಗ್ಬಿಟ್ರು, ಸಮಾಧಿಗೆ ಆಗ್ಬಿಟ್ರು, ಗಾಢ ಸಮಾಧಿಗೆ ಹೋಗ್ಬಿಟ್ರು. ಪಾಪ ಆಕೆ ಗಾಬರಿ, ಏನಪ್ಪ ಪರಿಸ್ಥಿತಿ ಇದು, ಗಾಢ ಸಮಾಧಿಗೆ ಹೋದರೆ ಕೊರಡನಂಗೆ ಪೂರ. ಮರುದಿನ ಬೆಳಗಿನವರೆಗೂ ಎಚ್ಚರ ಇಲ್ಲ, ದೇಹ ಹಾಗೆ ನಿಂತ್ಕೊಂಡ್ಬಿಡ್ಬೇಕದು. ಬಾಹ್ಯ ಪ್ರಪಂಚ ಬರಬೇಕಾದ್ರೆ ಹೃದಯನ ಕರೆಸಿದ್ರು ಗಾಬರಿಯಾಗಿ. ಆತ ಬಂದು ಕಿವಿಯಲ್ಲಿನ ಮಂತ್ರ ಹೇಳಿ ಬೆಳಗಿನ ಹೊತ್ತಿಗೆ ಎಚ್ಚರ ಬಂತು. ಯಾಕಂದರೆ ಶಾರದಾದೇವಿ ತಮ್ಮ ಋಷಿ ಸದೃಶನಾದಂಥ ಪತಿಜೊಡನೆ ಯಾವ ಥರದ ದಾಂಪತ್ಯ ಜೀವನ ನಡೆಸಿದರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಾಕು. ಇನ್ನೊಂದು ಘಟನೆ ಮುಂದೆ 3 ದಿವಸಕ್ಕೆ ಹೇಳ್ತಾರೆ, ಎಷ್ಟು ಪರೀಕ್ಷೆ ಮಾಡ್ಕೋಬೇಕು ಅಂತ. ಒಂದು ದಿವಸ ರಾಮಕೃಷ್ಣನಿಗೆ ಮಲ್ಕೊಂಡಿದ್ದಾರೆ ಹಾಸಿಗೆ ಮೇಲೆ, ಶಾರದಾದೇವಿ ಕಾಲು ಹೊತ್ತಾ ಕೂತಿದ್ದಾರೆ. ನಮ್ಮ ಮನಸ್ಸಿಗೆ ರಾಮಕೃಷ್ಣ ಅಂದರೆ ಹಿರಿಯರು ಅಂತ ಬರಬಾರ್ದು. 25, 26, 16, 30, 29, 30 ವರ್ಷ ಅವರಿಗೆ. ಇವ್ರಿಗೆ 16 ವರ್ಷ, 18 ವರ್ಷ ಹತ್ರ ಅಂದರೆ 34 ವರ್ಷ ಇರಬೇಕು ಗಣಿತ ಪ್ರಕಾರ ಅಲ್ವಾ. ಅವ್ರಿಗೆ 16 ಇದ್ದರೆ 34 ವರ್ಷ. ಮಲ್ಕೊಂಡಿದ್ದಾರೆ, ಇವ್ರು ಕಾಲು ಓದ್ತಾ ಇದ್ದಾರೆ. ಆವಾಗ ಶಾರದಾ ಮಾತೆ ಕೇಳ್ತಾರೆ,
ನಾನು ನಿಮಗೆ ಹೆಂಗೆ ಕಾಣಿಸ್ತೀನಿ ಅಂತ, ನಾನು ಹ್ಯಾಕೆ ಕಾಣಿಸ್ತಾ ಇದ್ದೀನಿ ನಿಮಗೆ ಅಂತ. ಒಬ್ಬ ಹರಿಯದ ಹೆಂಡತಿ ಒಬ್ಬ ಗಂಡನಿಗೆ ಹೀಗೆ ವಿರಾಮವಾಗಿ ಕೇಳಿದಾಗ ಇದೊಂದು ಅತ್ಯಂತ ಶೃಂಗಾರ ಪ್ರಚೋದಕವಾದಂಥ ಸನ್ನಿವೇಶ. ನಾನು ಹ್ಯಾಕೆ ಕಾಣಿಸ್ತೀನಿ ನಿಮಗೆ ಅಂತ ರಾಮಕೃಷ್ಣರು ಕೊಟ್ಟ ಉತ್ತರ ಇದೆಯಲ್ಲ, ಬಹುಶಃ ಆಧ್ಯಾತ್ಮಿಕ ಇತಿಹಾಸದೊಳಗೆ ಅಮರವಾಗಿ ಉಳಿಯುವಂಥ ಉತ್ತರ ಅದು. ಅವ್ರು ಹೇಳ್ತಾರೆ, ಮಂದಿರದಲ್ಲಿ ಪೂಜೆ ಮಾಡ್ತೀನಲ್ಲ ಜಗನ್ಮಾತೆ, ಆಕೆನೇ ನಮ್ಮ ವಾದ್ಯ ಕುಟೀರ ಇದೆಯಲ್ಲ ನಬತ್ ಖಾನೆ, ಅಲ್ಲಿರುವಂಥ ನನ್ನ ತಾಯಿ ಚಂದ್ರಮಣಿ. ಪೂಜೆ ಮಾಡುವಂಥ ಜಗನ್ಮಾತೆನೇ ಚಂದ್ರಮಣಿ ನಬತ್ ಖಾನೆಯಲ್ಲಿದ್ದಾಳೆ. ಆಕೆನೇ ಈ ನನ್ನ ಕಾಲು ಒತ್ತ ಕೂತಿದ್ದಾಳೆ. ಅಂದರೆ ನನ್ನ ಕಾಲು ಒತ್ತುವಂಥ ಹೆಂಡತಿ ಬೇರೆ ಅಲ್ಲ, ನಾನು ಜನ್ಮ ಕೊಟ್ಟಂಥ ತಾಯಿ ಬೇರೆ ಅಲ್ಲ, ನಾನು ಯಾರನ್ನು ದೈವ ಅಂತ ಒಪ್ಕೊಂಡಿದ್ದೇನೋ ಆ ಜಗನ್ಮಾತೆ ಬೇರೆ ಅಲ್ಲ ಅಂದ್ಬಿಟ್ಟು ಮುಂದಿನ ಸಾಲ ಹೇಳ್ತಾರೆ, ನಿಜಕ್ಕೂ ಹೇಳಬೇಕು ಅಂದರೆ ನನಗೆ ಯಾವಾಗಲೂ ಆನಂದಮಯಿ ಜಗನ್ಮಾತೆಯೇ ಬಂದಿದೆಯಾ ನನ್ನ ಮುಂದೆ ಅಂತ ಅನಿಸುತ್ತೆ ನೀನು ನೋಡಿದಾಗೆಲ್ಲ ಅಂತ. ಯಾವಾಗ ಹೆಂಡತಿ ನೀನು ಜಗನ್ಮಾತೆ ಅಂತ ಕರೆದು ನಮಸ್ಕಾರ ಮಾಡ್ತಿರೋ ಆವಾಗ ಕಾಮಭಾವ ಅನ್ನೋದು ಸತ್ತೋಗಿದೆ, ಅಲ್ಲಿಲ್ಲ, ಪೂರ್ತಿ ಇಲ್ಲ. ಆದ್ದರಿಂದ ಈ ರಾಮಕೃಷ್ಣ ಶಾರದಾದೇವಿಯರ ಅದ್ಭುತವಾದಂಥ ಸಂಯಮದ ಜೀವನ ಹೀಗೆ ಮುಂದುವರಿತು. 8 ತಿಂಗಳು ಜೊತೆಗಿದ್ದಾರೆ ಸ್ವಾಮಿಯವರು, 8 ತಿಂಗಳಿದ್ದಾರೆ ಜೊತೆಗೆ. ಆಗಾಗ ಇಬ್ಬರು ಸಮಾಧಿಯಲ್ಲಿ ಇರ್ತೀವಿ, ರಾಮಕೃಷ್ಣ ಯಾವಾಗ ಸಮಾಧಿಯಲ್ಲಿ ಇದ್ದುಬಿಡೋರು. ಆಗಾಗ ಕೆಳಗೆ ಬಂದರೂ ಕೂಡ ಮನಸ್ಸು ಯಾವಾಗಲೂ ಎಷ್ಟು ಉನ್ನತಾವಸ್ಥೆಯಲ್ಲಿ ಇರ್ತಿತ್ತು ಅಂದರೆ ಒಂದು ಕ್ಷಣದಲ್ಲಾದರೂ ಕೂಡ ದೇಹದ ಭಾವ ಬರಲಿಲ್ಲ ಮನಸ್ಸಿಗೆ ಅಂತ ಹೇಳ್ತಾರೆ. ಅದು ಎಷ್ಟು ಪ್ರಸಿದ್ಧ ಆಗೋಯ್ತು ಅಂದರೆ ಈ ಅದ್ಭುತ ದಂಪತಿಗಳ ಸಂಯಮದ ಕಟ್ಟೆ ಒಡೆದು ಹೋಗಲಿಲ್ಲ, ಅಷ್ಟೇ ಅಲ್ಲ ಮರೆತು ಕೂಡ ದೇಹ ಸುಖ ಬರಲಿಲ್ಲ ಅಂತ, ದೇಹ ಸುಖ ಬರಲಿಲ್ಲ. ಇದನ್ನು ನೆನೆಸ್ಕೊಂಡು ಕುವೆಂಪು ಅವರು ಒಂದು ಅದ್ಭುತ ಹಾಡು ಬರೆದಿದ್ದಾರೆ. ಇದು ಭಾಳ ಚಂದ ಹಾಡು, ನನಗೆ ಭಾಳ ಇಷ್ಟವಾದಂಥ ಹಾಡು. ಆ ಹಾಡಿನ ಹೆಸರೇ 8 ತಿಂಗಳು ಅಂತ. ತಮ್ಗೆ ಗೊತ್ತಿದ್ದ ಹಾಗೆ ಕುವೆಂಪು ಅವರವರು ರಾಮಕೃಷ್ಣರ ಭಕ್ತರು. ರಾಮಕೃಷ್ಣ ಜೀವನ ಚೆನ್ನಾಗಿ ಅರ್ಥ ಮಾಡ್ಕೊಂಡವರು, ಓದಿದವರು, ಅಷ್ಟೇ ಅಲ್ಲ ಸನ್ಯಾಸಿ ಆಗಬೇಕು ಅಂತ ಮಾಡಿದವರು. ಮೈಸೂರು ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಸನ್ಯಾಸಿ ಆಗಬೇಕು ಅಂದವರು ಕೊನೆಗೆ ಏನೋ ಕಾರಣಕ್ಕೆ ಆ ಯತಿಗಳೇ ಬಿಡಿಸಿದ್ರು ಅನಿಸುತ್ತೆ. ತುಂಬ ಬರೆದಿದೆ ರಾಮಕೃಷ್ಣನ ಮೇಲೆ. ಈ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ಇಷ್ಟವಾದದ್ದು. 8 ತಿಂಗಳು ಇದ್ದಕ್ಕಿದ್ದಂತೆ ತಮಗೆ ತಾವೇ ನನ್ನ ಕೈ ಮುಗಿಯುತ್ತವೆ, ಇದ್ದಕ್ಕಿದ್ದಂತೆ ತಮಗೆ ತಾವೇ ನನ್ನ ಕೈ ಮುಗಿಯುತ್ತವೆ, ಅದ್ಭುತಕ್ಕೆ ಆಶ್ಚರ್ಯಕ್ಕೆ ದಣಿದ ಓಲಂತೆ ನನ್ನ ಹಣೆ ಮಣಿಯುತ್ತದೆ. ಅದ್ಭುತಕ್ಕೆ ಆಶ್ಚರ್ಯಕ್ಕೆ ದಣಿದ ಓಲಂತೆ, ಆಶ್ಚರ್ಯ ಅದ್ಭುತ ನೋಡಿ ದಣಿದು ಹೋದ ಹಾಗೆ ನನ್ನ ಹಣೆ ಮಣಿಯುತ್ತದೆ. ನನ್ನ ಶಿರವೋ ಅಮಲೇರಿದಂತೆ ಬಾಗಿ ಬಾಗಿ ನೆಲಕ್ಕೆ ಎರಗುತ್ತದೆ. ನನ್ನ ಸಮಸ್ತ ಚೇತನವು ದಿವ್ಯ ಗೌರವ ಭಾರಕ್ಕೆ ಸೋತು ಜೋತು ಪಾದ ಪಾತಾಳದೆಡೆಗೆ ಕುಸಿದು ಬೀಳುತ್ತದೆ. ಪೂಜೆಗೆ ಹೊತ್ತಿಸಿದ ಕರ್ಪೂರ ಪರ್ವತ ಶಿಖರದಂತೆ ನನ್ನ ಭಕ್ತಿಯ ಭವ್ಯ ಜ್ವಾಲೆ ಲೋಕಗಳ ಆಚೆಯಿಂದ ಆಕಾಶಕ್ಕೆ ಕೈಲಾಸಗಳೇ ಕರಗುತ್ತವೆ. ಮರ್ತ್ಯಕ್ಕೆ ಧವಳ ಭಾಗೀರಥಿ ಅವತರಿಸುವಂತೆ ರೋಮಾಂಚನವನ್ನು ಅನುಭವಿಸುವ ಈ ಬದ್ಧ ಜೀವಕ್ಕೆ ಕೃಪೆ ತೋರುತ್ತದೆ ಭಾವಬುದ್ಧ ಸಮಾಧಿ. ಶ್ರೀಮಾತೆಯೋ ಸುಂದರಿ, ಸಮೀಪ ಷೋಡಶಿ. ಶ್ರೀಗುರು ನವಯೌವನದಲ್ಲಿ ಕಾಲಿಟ್ಟಿದ್ದ ಹೊಂಬಣ್ಣದ ಮನ್ಮಥ ಮೂರ್ತಿ. ಎಷ್ಟು ಕಣ್ಮುಂದೆ ಕಟ್ಟಂಗೆ ಬರೀತಾರೆ ಅವರು. ಶ್ರೀಮಾತೆಯೋ ಸುಂದರಿ, ಸಮೀಪ ಷೋಡಶಿ. ಶ್ರೀಗುರು ನವಯೌವನದಲ್ಲಿ ಕಾಲಿಟ್ಟಿದ್ದ ಆ ಹೊಂಬಣ್ಣದ ಮನ್ಮಥ ಮೂರ್ತಿ. ಒಂದೇ ಮಂಚದಲ್ಲಿ ಮಲಗಿದರಂತೆ, ಒಂದೇ ಹಾಸಿನಲ್ಲಿ ಪಕ್ಕ ಪಕ್ಕದಲ್ಲಿ ಜ್ವಾಲಾಮುಖಿಯ ಆ ಲವಾಗ್ನಿಯ ಮಧ್ಯೆ ಮಾಡಿದರಂತೆ ತಣ್ಣಗೆ ನಿದ್ದೆ. ಒಂದೇ ಮಂಚದಲ್ಲಿ ಮಲಗಿದರಂತೆ, ಒಂದೇ ಹಾಸಿನಲ್ಲಿ ಪಕ್ಕ ಪಕ್ಕದಲ್ಲಿ ಜ್ವಾಲಾಮುಖಿಯ ಆ ಲಾವಾಗ್ನಿಯ ಮಧ್ಯೆ ಮಾಡಿದರಂತೆ ತಣ್ಣಗೆ ನಿದ್ದೆ. ಮೈ ಸೋಂಕಿದರೂ ಸುಡಲಿಲ್ಲ, ಸುಡುವ ಮಾತಿರಲಿ ಬೇಗೆಯ ಸುಳಿವೂ ಇಲ್ಲ, ಸುಡುವ ಮಾತಿರಲಿ ಬೇಗೆಯ ಸುಳಿವೂ ಇಲ್ಲ. ಕಡೆಗೆ ಒಂದಿನಿತಾದರೂ ಮೈ ಬೆಮರೂ ಇಲ್ಲ, ಉದ್ವೇಗವೂ ಇಲ್ಲ, ಪ್ರಯತ್ನವೂ ಇಲ್ಲ, ಸಾಹಸ ಗೀಹಸದ ಆ ಕೆಚ್ಚು ಏನೈತಿಲ್ಲ. ಇದು ಮುಂದಿನ ಸಾಲು ಅದ್ಭುತ, ಎಲ್ಲಿ ಪೂರ್ತಿ ಸಮರಿ ಮಾಡಿಬಿಡ್ತಾರೆ. ಹಸುಳೆಗಳೆರಡು ಒಂದೇ ತೊಟ್ಟಿಲಲ್ಲಿ ನಿದ್ದೆ ಮಾಡ್ಪವಲು ಇದ್ದ ರೊಟ್ಟಿನಲ್ಲಿ. ಚಂದ ನೋಡಿ, 2 ಪುಟ್ಟ ಮಕ್ಕಳನ್ನ ತೊಟ್ಟಿಲಲ್ಲಿ ಮಲಗಿಸಿದ್ರೆ ಹೇಗೆ ಮಲ್ಕೊಂಡಿದ್ರಂತೆ. ಹಸುಳೆಗಳೆರಡು ಒಂದೇ ತೊಟ್ಟಿಲಲ್ಲಿ ನಿದ್ದೆ ಮಾಡ್ಪವಲು ಇದ್ದ ರೊಟ್ಟಿನಲ್ಲಿ. ದಿನ ಒಂದೇ, ದಿನ ಎರಡೇ, 8 ತಿಂಗಳು 8 ತಿಂಗಳು. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 8 ತಿಂಗಳು ಜೊತೆಗಿದ್ದರಂತೆ. ಅದಕ್ಕೆ ಮುಂದಿನ ಬರೀತಾರೆ, ಇದುವರೆಗಿನ ಜಗದದ್ಭುತ ಕೋಟಿ ಪವಾಡಗಳೆಲ್ಲ
ನಾಚೆ ತಲೆ ತಗ್ಗಿಸಿ ಮೈ ಮರೆಯುವಂತಾಯ್ತಲ್ಲ. ಏನೇನೋ ಪವಾಡಗಳನ್ನ ಕೇಳಿದ್ದೀವಿ ನಾವು, ಆ ಪವಾಡ ಈ ಪವಾಡ ಅಂತ. ಅದಕ್ಕೆ ಹೇಳ್ತಾರೆ, ಇದುವರೆಗಿನ ಜಗದ ಅದ್ಭುತ ಕೋಟಿ ಪವಾಡಗಳೆಲ್ಲ ನಾಚಿ ತಲೆ ತಗ್ಗಿಸಿ ಮೈಗರೆಯುವಂತಾಯ್ತಲ್ಲ. ಮುಂದೆ ಹೇಳ್ತಾರೆ, ಯಾರಿಗೆ ನಮಸ್ಕಾರ ಮಾಡಲಿ, ಯಾರು ಮೆಚ್ಚಿಕೊಳ್ಳಿ ನಾನು? ಶ್ರೀ ಮಾತೆಗೋ ಶ್ರೀ ಗುರುವಿಗೋ ಯಾರಿಗೆ ಬೆರಗಾಗಲಿ ನಾನು? ಇಬ್ಬರೂ ಜವಾಬ್ದಾರಲ್ಲ. ಯಾರಿಗೆ ಶ್ರೀ ಮಾತೆಗೋ ಶ್ರೀ ಗುರುವಿಗೋ ಯಾರಿಗೆ ಬೆರಗಾಗಲಿ ನಾನು? ಓಂ ನಮೋ ನಮೋ ನಮಃ ಓಂ. ಇದು ಕುವೆಂಪು ಬರೆದಂಥ ಪದ್ಯ. ಆ 8 ತಿಂಗಳು ಬದುಕಿದ್ದಿದೆಯಲ್ಲ, ಅದ್ರ ಬಗ್ಗೆ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ಅದಕ್ಕೆ ಬರೀತಾರೆ ಅವರು, ಈ ಪ್ರಕ್ರಿಯೆ ಏನಿದೆ ಮಾಡಿದಂಥದ್ದು. ಶಾರದಾ ದೇವಿ ರಾಮಕೃಷ್ಣವ್ರು ಇಬ್ಬರು ಕೂಡ ಎಂಥ ಸಂಯಮವನ್ನು ವಹಿಸಿದ್ರು, ಆ ಸಂಬಂಧ ಹೇಗಿತ್ತು ಅಂತ. ಈಗ ನಾನು ಹೇಳಿದ ಶೀರ್ಷಿಕೆ ಸರಿಯಾಗಿ ಬರ್ತದೆ. ಈಗ ಸನ್ಯಾಸಿ ಬದುಕು ಅನುರೂಪ ದಾಂಪತ್ಯ, ತುಂಬ ಅನುರೂಪವಾದ ದಾಂಪತ್ಯ. ಇವ್ರ ಬಗ್ಗೆ ಅವ್ರ ಮನಸ್ಸು ತುಡಿತದೆ, ಅವ್ರ ಬಗ್ಗೆ ಇವ್ರ ಮನಸ್ಸು ತುಡಿತದೆ. ಆಕೆ ಬಗ್ಗೆ ಅನನ್ಯವಾದ ಪ್ರೀತಿ ಇವರಿಗಿದೆ, ಅವ್ರ ಬಗ್ಗೆ ಅನನ್ಯವಾದ ಗೌರವ ಈಕೆಗಿದೆ. ಇಬ್ಬರೂ ಹೊಂದಾಣಿಕೆಯಿಂದಿದ್ದಾರೆ. ಆದರೆ ಸನ್ಯಾಸಿ ಬದುಕು, ಇಬ್ಬರೂ ಸನ್ಯಾಸಿ ಆಗಿ ಬದುಕಿದ್ದಾರೆ, ಒಬ್ಬರಲ್ಲ. ಮುಂದೆ ಇವ್ರ ತೀರ್ಮಾನ ಹೀಗೆ ಮಾಡ್ಕೊಂಡ್ಮೇಲೆ ಮಕ್ಕಳಾಗೋಕ್ಕೆ ಸಾಧ್ಯ ಇಲ್ಲ. ಶಾರದಾ ದೇವಿ ಹೇಳ್ತಾರೆ, ವಿವಾಹಿತರಾದರೂ ಬಂಜೆ ಆಗಿರಬೇಕಾಯಿತು ಅಂತ ಜನ ಟೀಕೆ ಮಾಡೋಕ್ಕೆ ಶುರು ಮಾಡಿದರು. ಜನಕ್ಕೆ ಟೀಕೆ ಮಾಡೋಕ್ಕೆ ಏನು ಬೇಕಾದಷ್ಟು ಅವಕಾಶಗಳಿದ್ದಾವೆ, ಏನು ಬೇಕಾದಕ್ಕೂ ಮಾಡ್ತಾರೆ, ಏನು ಇಲ್ಲದೆ ಹೋದರೂ ಮಾಡ್ತಾರೆ. ಶಾರದಾ ದೇವಿ ವಿವಾಹಿತರಾದರೂ ಬಂಜೆಯಾಗಿ ಉಳಿಬೇಕಾಯಿತು. ಜನ ಸಹಾನುಭೂತಿ ತೋರಿಸೋಕೆ ಶುರು ಮಾಡಿದರು, ಮತ್ತೆ ಟೀಕೆ ಮಾಡೋಕ್ಕೆ ಶುರು ಮಾಡಿದರು. ತಾಯ್ತನದ ಸೌಭಾಗ್ಯ ಇಲ್ದಂಗೆ ಆಯ್ತಲ್ಲ ನನ್ನ ಮಗಳಿಗೆ ಅಂತ ತಾಯಿ ಕೂಡ ಬೇಜಾರು ಮಾಡಿಕೊಂಡ್ರು. ಒಂದು ಸಲ ಶ್ಯಾಮಸುಂದರಿ ದೇವಿ ಮಗಳು ಕಷ್ಟ ಆದಾಗ ಬಾಯಿ ಬಂದ್ಬಿಡ್ತದೆ ಮಾತು, ಮತ್ತೊಬ್ಬರಿಗೆ ನೋವಾಗ್ತದೆ ಅಂತ ಗೊತ್ತಾಗಲ್ಲ ಅವಾಗ ಮಕ್ಕಳ ಸಂಕಟಕ್ಕೆ. ಶ್ಯಾಮಸುಂದರಿ ಮಗಳ ಸ್ಥಿತಿಗೆ ಗೊಣಗಿದ್ರು, ಕೊರಗಿದ್ರು. ಒಂದು ಸಲ ರಾಮಕೃಷ್ಣರಿಗೆ ಕೇಳೋ ಹಾಗೆ ಗೊಣಗ್ಬಿಟ್ರಂತೆ ಅವರು. ಏನು ಗೊಣಗ್ಕೊಂಡ್ರು ಅಂದರೆ, ಅಂತೂ ನಾನು ಶಾರದೆಯನ್ನು ಹುಚ್ಚಿನ ಕೊಟ್ಟು ಮದುವೆ ಮಾಡ್ದಂಗೆ ಆಯಿತು. ಆಕೆಗೆ ಒಂದು ಸೂಚಿ ಅಲ್ವಾ ಇದು? ಮದುವೆ ಯಾಕೆ ಚೆನ್ನಾಗಿರೋಂಗಿಲ್ವಾ ಎಲ್ಲರೂ ಬದುಕಿದಂಗೆ? ಇದೊಂದು ವಿಚಿತ್ರ ಮದುವೆ ಅಲ್ಲ ಇದು? ಅದಕ್ಕೆ ಹೇಳಿ ಹುಚ್ಚಿನ ಕೊಟ್ಟು ಮದುವೆ ಮಾಡಿದಾಗಾಯಿತು. ಅವಳಿಗೆ ದಾಂಪತ್ಯ ಜೀವನ ಅಂದರೆ ಏನೂ ತಿಳಿಯೋದಿಲ್ಲ. ಅಮ್ಮ ಅಂತ ಬಾಯಿ ತುಂಬ ಕರೆಸ್ಕೊಳ್ಳೋಂಥ ಸೌಭಾಗ್ಯ ನನ್ನ ಮಗಳಿಗೆ ಸಿಗೋದಿಲ್ಲ ಇದು ಅಂತ ದುಃಖಪಟ್ಟರಂತೆ. ಆಗ ರಾಮಕೃಷ್ಣ ಸಮಾಧಾನ ಮಾಡಿದ್ದು ಚೆನ್ನಾಗಿದೆ, ಭಾಳ ಚೆನ್ನಾಗಿ ಸಮಾಧಾನ ಮಾಡ್ತಾರೆ. ನೋಡಿ ಅತ್ತೆ, ಸುಮ್ಮನೆ ಚಿಂತೆ ಮಾಡಬೇಡಿ, ಕೇಳಿಸ್ಕೊಂಡಿದ್ದಾರೆ, ಚಿಂತೆ ಮಾಡಬೇಡಿ. ನಿಮ್ಮ ಮುಂದೆ ನಿಮ್ಮ ಮಗಳನ್ನು ಅಮ್ಮ ಅಮ್ಮ ಅಂತ ಕರೆಯುವಂಥ ಎಷ್ಟು ಜನ ಬರ್ತಾರೆ ಅಂದರೆ, ಹಗಲು ರಾತ್ರಿ ಅಮ್ಮ ಅಮ್ಮ ಅಂತ ಕರೆಸ್ಕೊಂಡು ಸುಸ್ತಾಗಿ ಹೋಗ್ತಾಳೆ ಆಕೆ ಅಂತ. ಎಷ್ಟು ದೂರದ ಮಾತದು. ಮುಂದೆ ಎಷ್ಟು ಜನ ಬರ್ತಾರೆ ಅಂದರೆ ಅಮ್ಮ ಅಮ್ಮ ಅಂತ ಕರೆಸ್ಕೊಂಡು ಸುಸ್ತಾಗಿ ಹೋಗ್ತಾಳೆ ಆಕೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ. ಇದರಿಂದ ಶ್ಯಾಮಸುಂದರಿ ದೇವಿಗೆ ಎಷ್ಟು ಸಮಾಧಾನ ಆಯಿತೋ ಗೊತ್ತಿಲ್ಲ. ಶಾರದಾ ದೇವಿಗೆ ಮಕ್ಕಳಾಗಲಿಲ್ಲ ಅಂತ ಬಂಧುಗಳು ತಾಯಿ ಎಲ್ಲರೂ ದುಃಖಪಟ್ಟರು ಕೂಡ ಶಾರದಾ ದೇವಿಗೆ ಮಾತ್ರ ದುಃಖನೇ ಇಲ್ಲ ಅದ್ರ ಬಗ್ಗೆ. ಇದು ಟೋಟಲ್ ಸರೆಂಡರ್ ಆದರೆ ಬರುವಂಥದ್ದು, ಇದು ಆ ನಂಬಿಕೆ ಬರೋದು, ಶ್ರದ್ಧೆ ಬರುವಂಥದ್ದು. ನನ್ನ ಗಂಡ ಹೇಳಿದ್ದು ಫೈನಲ್, ಮುಗೀತು, ನಾನು ಚಿಂತೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಆ ಪೂರ್ತಿ ಅಚಲವಾದ ನಂಬಿಕೆ ಇದ್ದಾಗ ಯಾವುದೂ ಮನಸ್ಸು ಕೆಡಿಸಲ್ಲ. ಅದು ಡೌಟ್ ಇದ್ದಾಗಲೇ ತೊಂದರೆ ಬರೋದು. ಗಂಡ ಹೇಳಿದ್ದಾನೆ ಬದುಕೋದು ಹೀಗೆ ನಾವು ಅಂತ ಹೇಳಿಬಿಟ್ಟಿದ್ದಾರೆ, ಆದರೆ ನನಗೆ ಚಿಂತೆ ಇಲ್ಲ ಅದ್ರ ಬಗ್ಗೆ, ನಿಶ್ಚಿಂತೆ ಆಗಿದ್ದಾರೆ. ದೇವಿ ಮರಗಲಿಲ್ಲ, ಆದರೆ ಇಂಥ ದೊಡ್ಡ ಪತಿ ನನಗೆ ಅವಕಾಶ ಸಿಗ್ತಲ್ಲ ಅವನ ಜೊತೆ ಬದುಕೋದಕ್ಕೆ ಅಂತ ಸಂತೋಷ ಆಯ್ತಾಕೆ. ಮರಗೋದಕ್ಕೆ ಅವಕಾಶ ಇಲ್ಲ. ಒಂದು ಸಲ ರಾಮಕೃಷ್ಣರು ಭಾಳ ಚಂದ ಪ್ರಶ್ನೆ ಕೇಳ್ತಾರೆ ಆಕೆ. ನೋಡು, ನೀ ನನ್ನ ಕೈ ಹಿಡಿದ ಪತ್ನಿ, ನಿನಗೆ ನನ್ನ ಮೇಲೆ ಹಕ್ಕಿದೆ, ನಿನಗೆ ನನ್ನ ಪ್ರಾಪಂಚಿಕ ಜೀವನಕ್ಕೆ ಎಳೆಯಬೇಕು ಅಂತ ಮನಸ್ಸಿದೆಯಾ ನಿನಗೆ ಅಂತ ಕೇಳ್ತಾರೆ. ನೀನು ಎಳೋ ಮನಸ್ಸಿದ್ರೆ ಹೇಳು, ಯಾಕೆ ನಿನ್ನ ಮೇಲೆ ನನ್ನ ಮೇಲೆ ನಿನಗೆ ಹಕ್ಕಿದೆ, ಏನು ಮಾಡ್ತಿ ಹೇಳು ಅಂತ. ತಕ್ಷಣ ಶಾರದಾದೇವಿ ಹೇಳಿದ್ರಂತೆ, ನಾನು ಯಾಕೆ ಹಾಗೆ ಮಾಡಲಿ? ನಾ ಬಂದಿರೋದೇ ನಿಮ್ಮ ಅಧ್ಯಾತ್ಮ ಜೀವನಕ್ಕೆ ಸಹಾಯ ಮಾಡೋದಕ್ಕೆ ಬಂದದ್ದು, ಅಧ್ಯಾತ್ಮನ ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕಲ್ಲ ಅಂತ. ನೋಡಿ ಎಷ್ಟು ಚಂದ, ಇಬ್ಬರು ಒಬ್ರಿಗೊಬ್ಬರು ದಿಸ್ ಎ ಕ್ಲಾಶ್ ಆಫ್ ಟೈಟನ್ಸ್ ಅಂತೀವಲ್ಲ ಹಾಗೆ. ಇಬ್ಬರು ಎತ್ತರದ ಚಿತ್ರಗಳು. ನೀವು ಎಳ್ಕೊಂಬಂದಿನ ಅಧಿಕಾರ ಇದೆ ನನಗೆ ಹೇಳು ಅಂದರೆ, ಇಲ್ಲ ಸಾಧ್ಯ ಇಲ್ಲ, ನಾನು ಬಂದಿರೋದೇ ನಿನಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ ನಿಮಗೆ ಅಂತ ಹೇಳುವಂಥದ್ದು ಆದರ್ಶ ಸತಿಯಾದಂಥ ಹೇಳೋದು. ಈ ಕೆಲವೊಂದು ಸಲ ಶಾರದಾದೇವಿ ಮುಂದೆ ಹೇಳ್ತಾರೆ, ಎಷ್ಟೋ ವರ್ಷ ಆದಮೇಲೆ ಆ 8 ತಿಂಗಳು ಬದುಕಿದ ದಿವಸ ಹೇಳ್ತಾರೆ, ಮೊದಲು ನನಗೆ ಗಾಬರಿ ಆಗ್ತಾಯಿತ್ತು ಇವ್ರ ಪಕ್ಕ ಮಲ್ಕೊಂಡಾಗ. ಯಾಕೆ ಗಾಬರಿ ಆಗ್ತಿತ್ತು ಅಂದರೆ, ತಕ್ಕಂತ ಎದ್ದು ಕೂತ್ಕೊಂಡ್ಬಿಡೋರು, ರಾತ್ರಿ ಎಲ್ಲ ಅದು ಆವೇಶದಲ್ಲಿ ಇದ್ದುಬಿಡೋರು, ಮೈ ಎಲ್ಲ ಒಂಥರ ಸಮಾಧಿಯಾಗಿರಬೇಕು, ಜೋರಾಗಿ ಅಳೋರು. ಆತಂದು ಏನೋ ಆದಾಗ ಅದು ನೋಡಿ ಜನ ಹುಚ್ಚ ಅಂದಿದ್ದು. ಅದು ಈಕೆಗೆ ಅರ್ಥ ಪಕ್ಕದಲ್ಲಿದ್ದಾರೆ, ಒಂದೇ ಸಲ ಎದ್ದು ಕೂತ್ಕೊಂಡು ಅಳೋಕ್ಕೆ ಶುರು ಮಾಡಿಬಿಡೋದು. ಅಮ್ಮ ಅಮ್ಮ ಯಾವ ಕರಿತೀಯ ನನ್ನ ಅಂತ ಅಮ್ಮ ಹೇಳೋದು, ಜಗನ್ಮಾತೇನು ಕೇಳ್ಕೊಳ್ಳೋದು. ಒಂದು ಸಲ ನಗೋಕ್ಕೆ ಶುರು ಮಾಡೋರು. ಒಂದು ಸಲ ಅಂತೂ ಇಡೀ ಶರೀರ ನಡುಗ್ತಾ ಇತ್ತಂತೆ, ಗಡ 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 ನಡಗಬೇಕು.
ಹೀಗೆ ಗೊತ್ತಿಲ್ಲ, ಅನುಭವ ಇಲ್ಲ, ಅದೇನು ಮಾಡಬೇಕು ಅಂತ. ಗಾಬರಿಯಾಗಿ ಕೂತ್ಕೊಂಡ್ಬಿಡ್ಬೇಕು. ತುಂಬ ಗಾಬರಿ ಆದರೆ ಹೃದಯರಾಮನ ಕರೆಸ್ಬೇಕು. ಆತ ಬಂದು ಕಿವಿಯಲ್ಲಿ ಏನೋ ಮಂತ್ರ ಹೇಳ್ತಿದ್ದಂತೆ, ಹೀಗೆ ಮಾಡಬೇಕು ಅಂತ. ಒಂದು ಸಲ ಅಂತೂ ರಾತ್ರಿ ನಡುಗೋಕ್ಕೆ ಶುರು ಆದರೆ ಬೆಳಗಿನವರೆಗೂ ನಡಗಿದ್ದಾರೆ. ಹಾಗೇನೆ ಮೈ ಮುಟ್ಟೆ ಅಲುಗಾಡಿಸಿದ್ರೆ ಎಚ್ಚರ ಇಲ್ಲ, ನಡುಗ್ತಾ ಇದ್ದಾರೆ ಹಾಗೇನೆ. ಇದು ಏನು ಅಂತ ಕರಿಬೇಕು ಇದನ್ನು? ಗೊತ್ತಿರೋರಿಗೆ ಅಭ್ಯಾಸ ಆದರೆ ಮಾತು ಬೇರೆ, ಮುಂದೆ ಅಭ್ಯಾಸ ಆಯ್ತು ಅವರಿಗೆ. ಮತ್ತು ಯಾವುದೋ ಭಗವನ್ ನಾಮಸ್ಮರಣೆ ಮಾಡಿದಾಗ ಎಚ್ಚರ ಆಗ್ತಿತ್ತಂತೆ. ಅದಕ್ಕೆ ಇವ್ರು ಹೇಳಿದ್ರಂತೆ, ಇನ್ನು ತಲೆ ಕೆಡಿಸ್ಕೋಬೇಡ, ನಾನು ಯಾವ ಮಂತ್ರ ಹೇಳಬೇಕು ಅಂತ ಹೇಳಿಕೊಡ್ತೀನಿ ಅಂತ ಬರ್ಕೊಟ್ರಂತೆ. ಈ ಮಂತ್ರ ಹೇಳು, ನನಗೆ ಆರಾಮಾಗ್ತದೆ ಅಂತ. ಅಂದರೆ ಇದು ರೋಗಕ್ಕೆ ಔಷಧಿ ತಾನೇ ಬರ್ಕೊಂಡು ಹಿಂಗಾದರೆ ಮಾಡು ಅಂತ ಹೇಳೋದು. ಆಕೆ ಹೇಳ್ತಾರೆ, ಇಷ್ಟಾದರೂ ಕೂಡ ನನಗೆ ಗೊತ್ತಿದೆ ಅವರು ಭಾವ ಸಮಾಧಿಗೆ ಹೋಗ್ತಾರೆ ಅಂತ ಗೊತ್ತಿದೆ, ಆದರೆ ಆ ಕ್ಷಣದ ನನಗೆ ಭಯ ಆಗಿಬಿಡುತ್ತೆ, ಏನಾಗ್ಬಿಡ್ತದೋ ಅಂತ ಚಿಂತೆ ಬರ್ತದೆ. ಹೀಗಾಗಿ ಅವ್ರು ಹೇಳಿದ್ರಂತೆ, ನೀನು ಚಿಂತೆ ಮಾಡಬೇಡ, ಇನ್ನು ನೋಡೋಕ್ಕಾಗಲ್ಲ ನಿನಗೆ, ನೀನು ಹೋಗಿ ಅಮ್ಮನ ಹತ್ರ ಮಲ್ಕೋ, ಇನ್ನು ಅಲ್ಲಿ ಹೋಗಿ ನವಬದ್ ಖಾನೆಯಲ್ಲಿ ಮಲ್ಕೋ ಅಂತ ಹೇಳಿದ್ರಂತೆ. ರಾಮಕೃಷ್ಣರದು ಪರಿಪೂರ್ಣವಾದಂಥ ದಿವ್ಯ ಜೀವನ. ಆ ದಿವ್ಯ ಜೀವನಕ್ಕೆ ಜೀವನದ ಆದರ್ಶದ ಜೊತೆಗೆ ಇನ್ನೊಂದಿಷ್ಟು ಪರಿಪೂರ್ಣತೆಯನ್ನು ಕೊಟ್ಟವರು ಶಾರದಾ ಮಾತೆ. ಅದು ಒಪ್ಪಬೇಕಾಗ್ತದೆ ನಾವು. ಶಾರದಾ ಮಾತೆ ಇಲ್ಲದೆ ಹೋದರೆ ರಾಮಕೃಷ್ಣರ ಜೀವನ ಇಷ್ಟು ಪೂರ್ಣ ಆಗ್ತಾ ಇತ್ತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಥಿಯರಿ ಆಫ್ ಕಾಂಪ್ಲಿಮೆಂಟ್ಯಾರಿಟಿ ಅಂತ ಇದೆ, ಒಬ್ಬರನ್ನ ಇನ್ನೊಬ್ಬರು ಕಾಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಇವರು ಇತ್ತು, ದೈವ ಸಾಕ್ಷಾತ್ಕಾರ ಮಾಡಿಕೊಂಡವರು, ಧ್ಯಾನ ಬೇಕಾದಷ್ಟು ಆಗ್ತಾ ಇತ್ತು. ಆದರೆ ಜೀವನದ ಮುಗ್ಧತೆಯನ್ನು ತಂದು ಅವ್ರ ಜೀವನದಲ್ಲಿ ಸೇರಿಸ್ಕೋಬೇಕಲ್ಲ, ಆ ಪ್ರೀತಿಯನ್ನು, ಅನನ್ಯವಾದ ಪ್ರೀತಿಯನ್ನು, ಸಂಶಯ ರಹಿತವಾದ ಪ್ರೀತಿಯನ್ನು ತಂದು ಅವ್ರು ಸೇರಿಸ್ಕೊಂಡು ಅವರ ಜೀವನವನ್ನು ಸಮೃದ್ಧಿ ಮಾಡಿದ್ರಂತೆ. ಒಂದು ಸಲ ರಾಮಕೃಷ್ಣರೇ ಹೇಳ್ತಾರೆ ಅದನ್ನು, ಶಾರದೆ ಅಷ್ಟು ಪರಿಶುದ್ಧಳಾಗಿರದಿದ್ದಲ್ಲಿ ಅವಳ ಪ್ರಚೋದನೆಗೆ ಒಳಗಾಗಿ ನನ್ನ ಸಂಯಮದ ಕಟ್ಟೆ ಒಡೆದು ಹೋಗುತ್ತಿತ್ತೇನೋ. ಇದು ಭಾಳ ಚಂದದ ಮಾತಿದು. ಅಕಸ್ಮಾತ್ ಆಕೆ ಪರಿಪೂರ್ಣ ಆಗಿಲ್ಲದೆ ಹೋಗಿದ್ರೆ ನನ್ನ ಸಂಯಮದ ಕಟ್ಟೆ ಒಡೆದು ಹೋಗ್ತಿತ್ತೇನೋ, ಯಾರಿಗೆ ಗೊತ್ತು. ಅದಕ್ಕೆ ಹೇಳ್ತಿದ್ದಂತೆ, ವಿವಾಹ ಆದಮೇಲೆ ಜಗನ್ಮಾತೆಯನ್ನು ಬೇಡ್ಕೋತಿದ್ದೆ ನಾನು ಅಂತ ಹೇಳ್ತಾರೆ. ವ್ಯಾಕುಲತೆಯಿಂದ ಬೇಡ್ಕೊಂಡಿದ್ದೆ, ಅಮ್ಮ ನನ್ನ ಮಡದಿಯ ಮನಸ್ಸಿನಲ್ಲಿ ಪ್ರಾಪಂಚಿಕತೆಯ ಅತ್ಯಲ್ಪ ಮಾಲಿನ್ಯ ಇದ್ದರೂ ಕೂಡ ಅದನ್ನು ದಯವಿಟ್ಟು ತೊಡೆದು ಹಾಕು ಅಂತ. ನನ್ನ ಹೆಂಡತಿ ಮನಸ್ಸಲ್ಲಿ ಸ್ವಲ್ಪ ಆದರೂ ಕಲ್ಮಶ ಅಲ್ಲಿ ಇಲ್ಲಿದ್ದರೆ ಅದನ್ನು ತೆಗೆದು ಹಾಕು ಅಂತ ನಾನು ಬೇಡ್ಕೋತಾ ಇದ್ದೆ ಅಂತ ಹೇಳ್ತಾರೆ. ಇದು ಅದ್ಭುತ ಸಂಗತಿನೇ ಇದು. ಎಲ್ಲಿದ್ದರೂ ಕೂಡ ಅವರು ಎಷ್ಟು ವಿಲಕ್ಷಣ ದಾಂಪತ್ಯ ಅಂತ ಹೇಳ್ತೀವಲ್ಲ. ಒಂದು ಪ್ರಶ್ನೆ ಜನ ಕೇಳಿದರು, ಅಲ್ಲಪ್ಪ ಕಾಮಕ್ಕಾಗಿ ಅಲ್ದಿದ್ದ ಮೇಲೆ, ಮಕ್ಕಳಿಗೂ ಜನ್ಮ ಕೊಡದಿದ್ದ ಮೇಲೆ ಮದುವೆ ಆದರೆ ಯಾಕೆ ಆಗಬೇಕಾಗಿತ್ತು? ಹಾಗೆ ಇರ್ಬೋದಾಗಿತ್ತಲ್ಲ. ಈಗ ಮಾಡಿ ಆಕೆಗೆ ಅನ್ಯಾಯ ಮಾಡಲಿಲ್ವಾ? ಲೌಕಿಕ ದೃಷ್ಟಿಯಿಂದ ನೋಡೋದಾದರೆ ನಿಮ್ಮ ಮನಸ್ಸಪ್ಪ, ನಿನ್ನ ಮನಸ್ಸು ಆಗಿರ್ಬೇಕಂತಿತ್ತು, ಮದುವೆ ಯಾಕಾದೆ ನೀನು ಆಗಿರೋನು ಅಂತ ಕೇಳಬೇಕು. ಇವತ್ತಿನ ಪ್ರಶ್ನೆ ಕೇಳ್ತಾರೆ ಜನ ಅದನ್ನು. ಅಲ್ಲಪ್ಪ ನಿನ್ನ ವಿಚಾರ ಬೇರೆ, ಆಕೆ ಮದುವೆಯಾಗಿ ಆಕೆ ಜೀವನ ಹಾಳು ಮಾಡಲಿಲ್ವಾ ನೀವು ಅಂತ ಅನ್ಬೋದು. ಅದು ಕೇಳ್ತಾರೆ. ಅದಕ್ಕೆ ಉತ್ತರ ಚೆನ್ನಾಗಿ ಕೊಡ್ತಾರೆ. ಅದನ್ನು ಭಾಳ ಚೆನ್ನಾಗಿ ಸ್ವಾಮಿ ಶಾರದಾನಂದರು, ನೇರ ಶಿಷ್ಯರು, ಅವರು ಇದ್ರ ಬಗ್ಗೆ ವಿವೇಚನೆ ಬರೀತಾರೆ. ದಯವಿಟ್ಟು ತಾವು ಸಾಧ್ಯ ಇದ್ದರೆ ಓದಬೇಕಂದ್ರೆ ಶ್ರೀ ರಾಮಕೃಷ್ಣ ಲೀಲಾ ಪ್ರಸಂಗ ಅಂತ ಪುಸ್ತಕ, ಅದ್ಭುತವಾದ ಪುಸ್ತಕ ಅದು. ಶಾರದಾನಂದರು ಕಂಡವರು, ಶಿಷ್ಯರು, ನೇರ ಶಿಷ್ಯರವರು. ಅವ್ರು ಬರೀತಾರೆ, ರಾಮಕೃಷ್ಣನ ಬಹುತೇಕ ಮದುವೆ ಆದದ್ದೇ ಆಕ್ಸಿಡೆಂಟ್ ಇರಬೇಕದು, ಆಕಸ್ಮಿಕ ಇರಬೇಕು ಅಂತ ಕೆಲವರು ಹೇಳ್ತಾರೆ. ಅದಲ್ಲ, ಆಕಸ್ಮಿಕ ಅಲ್ಲ. ಆಕಸ್ಮಿಕ ಆಗಿದ್ದರೆ ಅವರಾಗಿ ಅಡ್ರೆಸ್ ಕೊಟ್ಟು ಇಲ್ಲಿದ್ದಾಳೆ ಹುಡುಗಿ ನನ್ನ ಸಲುವಾಗಿ ಅಂತ ಹೇಳ್ತಿದ್ರು ಅವರು. ಜಯರಾಮ್ ಭಾಟಿಗೆ ಹೋಗಿ ರಾಮಚಂದ್ರ ಮುಖರ್ಜಿ ಮನೇಲಿ ಇದ್ದಾಳೆ ಹುಡುಗಿ, ನನಗೋಸ್ಕರ ಕಾದಿದ್ದಾಳೆ ಅಂತ ಹೇಳೋ ಕಾರಣ ಇರಲಿಲ್ಲ. ಅಂದರೆ ಅದು ಆಕಸ್ಮಿಕ ಅಲ್ಲ ಅಂತಾಯಿತು. ಹುಡುಗಿಗೆ 15 ವರ್ಷ 18 ವರ್ಷ ಅಂತರ, ವಿವಾಹ ಆಗೋದಂದ್ರೆ ಏನು ವಿಚಿತ್ರ ಅಲ್ವಾ ಇದು. ಇನ್ನೊಂದು ಹೇಳ್ತಾರೆ, ಇಬ್ಬರ ಸಾಮರಸ್ಯ ಹೇಗೆ ಬಂತು? ಸಾಮಾನ್ಯ ನಾವು ಹೇಳೋದುಂಟು, ವಯಸ್ಸಿನ ಅಂತರ ಜಾಸ್ತಿ ಆದರೆ ತಿಕ್ಕಾಟ ಜಾಸ್ತಿ ಆಗ್ತದೆ ಅಂತ. ಹೊಂದಾಣಿಕೆ ಆಗಲ್ಲ, ಜನ್ರೇಷನ್ ಗ್ಯಾಪ್ ಆಗಿಬಿಡುತ್ತೆ ನಡುವೆ. ಈ ಹುಡುಗಿ ಮಾತಾಡೋ ಧ್ವನಿಯೇ ಬೇರೆ, ಅವನ ಧ್ವನಿಯೇ ಬೇರೆ, ಹೊಂದೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಬ್ಬರು ಹೊಂದ್ಕೊಂಡಿದ್ದಾರೆ. ಅವ್ರ ಜೀವನದಲ್ಲಿ ಪ್ರತಿಯೊಂದು ಘಟನೆಯೂ ಅರ್ಥಪೂರ್ಣವಾದಂಥ ಘಟನೆ. ಇನ್ನೊಬ್ರಿಗೊಂಚೂರು ನಾವಾದರೆ ಇನ್ನೊಬ್ರಿಗೆ ಸಹನೆ ಆಗ್ತಿರಲಿಲ್ಲ, ಆ ಥರ ಬದುಕಿದವರು. ಇನ್ನೊಂದು ಹೇಳ್ತಾರೆ, ಹಿಂದೂ ಶಾಸ್ತ್ರಗಳೊಳಗೆ ಮದುವೆ ಉದ್ದೇಶವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದರ ಪ್ರಕಾರ ಮದುವೆ ಕೇವಲ ಸುಖಭೋಗಕ್ಕಲ್ಲ, ಸದ್ಗುಣಿಗಳಾದ ಮಕ್ಕಳನ್ನು ಪಡ್ಕೊಂಡು ಈ ಪ್ರಪಂಚವನ್ನು ಸಂರಕ್ಷಣೆ ಮಾಡೋದು ಮದುವೆ ಉದ್ದೇಶ ಅಂತೊಂದಿದೆ, ವಿವಾಹ ಕರ್ಮದ ಉದ್ದೇಶ ಅಂತ. ಹಾಗಾದ್ರೆ ಸ್ವಾರ್ಥ ಇರಬಾರ್ದ ಇಲ್ಲೆಲ್ಲೂ? ಹಾಗಿರೋಕ್ಕೆ ಸಾಧ್ಯನಾ ಅಂತ. ಬಹಳಷ್ಟು ಜನ, ಕೋಟಿ ಜನಕ್ಕೆ ಆ ಸ್ವಾರ್ಥ ಇದ್ದೇ ಇರಬೇಕು. ಸಾಮಾನ್ಯರು ಎಲ್ರಿಗೂ ಸ್ವಾರ್ಥ ಇದ್ದೇ ಇರಬೇಕು, ಆ ದೈಹಿಕ ಆಕರ್ಷಣೆ ಇರಬೇಕು. ಹಾಗಾದ್ರೆ ಶಾಸ್ತ್ರಕಾರ ಋಷಿಗಳು ಯಾಕೆ ಮಾಡಿದ್ದಾರೆ ಇದನ್ನು ಮೌಲ್ಯಗಳನ್ನು? ನೀವು ಮದುವೆ ಆಗೋದು ಭೋಗಕ್ಕೋಸ್ಕರ ಅಲ್ಲ, ಸೃಷ್ಟಿಗೋಸ್ಕರ, ಜಗತ್ತಿನ ರಕ್ಷಣೆಗೋಸ್ಕರ ಅಂತ ಯಾಕೆ ಹೇಳಿದರು? ಅವ್ರು ಹೇಳ್ತಾರೆ, ಮನುಷ್ಯ ಸ್ವಾರ್ಥ ಇಲ್ಲದೆ ಯಾವ ಕೆಲಸ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಬರೀ ಸ್ವಾರ್ಥ ಇಟ್ಟರೆ ಕೆಟ್ಟು ಹೋಗ್ತದೆ, ಭೋಗ ಲಾಲಸೆ ಆಗಿಬಿಡ್ತದೆ.
ಬರೀ ಆದರ್ಶ ಇಟ್ಟರೆ ಯಾರಿಗೂ ನೆಲಕಲ್ಲ, ಎರಡನ್ನೂ ಸೇರಿಸಬೇಕು ಅಂತ ಮಾಡಿದ್ರಂತೆ. ಈ ಮದುವೆ ಅನ್ನುವಂಥ ಇನ್ಸ್ಟಿಟ್ಯೂಷನ್ ಬಂದದ್ರ ಬಗ್ಗೆ ಶಾರದಾನಂದರು ಭಾಳ ಚಂದ ವ್ಯಾಖ್ಯೆ ಮಾಡ್ತಾರೆ. ಸ್ವಾರ್ಥನೂ ಇರಬೇಕು, ಆದರ್ಶನೂ ಇರಬೇಕು. ಅದರ ಜೊತೆಗೆ ಮದುವೆ ಆದ ಹೊಸದರಲ್ಲಿ ದೇಹ ಎಳೀತದೆ, ದೇಹ ಸೆಳೀತದೆ, ಪರವಾಗಿಲ್ಲ ಸ್ವಲ್ಪ ದಿವಸ ಆಗಲಿ ಅದು ಹೇಳ್ತಾರೆ ಅವರು. ಮೊದಲು ಭೋಗವನ್ನು ಅನುಭವಿಸಿದರೂ ಕೂಡ ಅದು ಅಲ್ಲಿಗೆ ನಿಂತ್ಕೋಬಾರ್ದು ಅಂತ ಹೇಳ್ತಾರೆ. ಆದಮೇಲೆ ಮುಂದೆ ಒಂದು ಹಂತಕ್ಕೆ ಬಂದಮೇಲೆ ದೇಹ ಅನ್ನೋದು ಮುಖ್ಯ ಆಗಲ್ಲ, ಆತ್ಮ ಪ್ರೀತಿ ಮುಖ್ಯ ಆಗತ್ತೆ. ಆದ್ದರಿಂದ ಮದುವೆ ಉದ್ದೇಶ ಇರೋದು ಹಾಗೆ, ಮೊದಲು ದೇಹ ಎಳೆದರೂ ಕೂಡ ಮುಂದೆ ದೇಹವನ್ನು ಬಿಟ್ಟು ಪ್ರೀತಿಯನ್ನು ಸಂಪಾದಿಸಬೇಕು, ಮದುವೆ ಉದ್ದೇಶ ಇದು ಅಂತಿದೆ. ರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾರೆ, ನಮ್ಮ ದೇಶದೊಳಗೆ ಅದು ಅವತ್ತು ಹೇಳಿದ್ರು ನೋಡಿ, 150 ವರ್ಷದಿಂದ ಬರೀತಾರೆ ಅವರು. ಬರ್ತಾ ನಮ್ಮ ದೇಶದಲ್ಲಿ ಸಂಯಮದ ಪ್ರಜ್ಞೆ ನಶಿಸಿ ಹೋಗ್ತಾ ಇದೆ. ಪಾಶ್ಚಾತ್ಯರ ಭೋಗವಾದ ಬಂದು ಭಾರತದ ನರನಾಡಿಗಳಲ್ಲಿ ಸೇರಿಕೊಂಡು ಭಾರತೀಯ ಜನಾಂಗವನ್ನೇ ದುರ್ಬಲಗೊಳಿಸ್ತಾ ಇದೆ ಅಂತ 1800 ಇಸ್ವಿಗೆ ಹೇಳಿದ್ದದು. ಆಗ ಹೇಳಿದ್ದು ಈಗೂ ಕರೆಕ್ಟ್ ಅನಿಸುತ್ತೆ ಅದು. ಅವ್ರು ಹೇಳ್ತಾರೆ ನೋಡಿ, ನಮ್ಮಲ್ಲಿ ಪಾಶ್ಚಾತ್ಯರ ಭೋಗವಾದ ಮುಗ್ಗೆ ಬಂದುಬಿಟ್ಟು ನಮ್ಮ ಆದರ್ಶಗಳನ್ನು ಹಿಂದೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ನಿನ್ನೆ ಮೊದಲೇ ದಿವಸ ಹೇಳಿದಾಗ ಉಪಾಧ್ಯಾಯರು ಹೇಳಿದಾಗೆ ಅವ್ರು ಹೇಳ್ತಾರೆ, ನಾನು ಯಾಕೆ ಹಿಂಗೆ ಮಾಡ್ಕೊಂಡೆ ಹಾಗಾದರೆ? ಅಲ್ಲಪ್ಪ ನೀನು ಮಾಡೆಲ್ ಹಾಕ್ಕೊಟ್ಟೆ ಹೌದಲ್ಲೋ, ನಾನು ಯಾಕೆ ಹಿಂಗಾದೆ ಅದು ಹೇಳ್ತಾರೆ. ನಾನು ಮಾಡೋದೆಲ್ಲ ನಿಮಗಾಗಿ. ನಾನು 16 ಆಣೆ ಮಾಡಿ ತೋರಿಸಿದರೆ ನೀವೆಲ್ಲ 1 ಆಣೆ ಅಷ್ಟಾದರೂ ಮಾಡ್ತೀರಿ. 16 ಆಣೆ ನಾ ಮಾಡಿದ್ರೆ 1 ಆಣೆ ಅಷ್ಟಾದರೂ ನೀವು ಮಾಡ್ತೀರಿ. ನಾನೇನಾದರೂ ಒಂದು ತಪ್ಪು ಕೆಲಸ ಮಾಡಿದರೆ, ನಾನು ಶಿಷ್ಯರಾಗಿದ್ದು ಅವ್ರು 100 ತಪ್ಪು ಮಾಡ್ತೀರಿ. ಗುರುಗಳೇ ಮಾಡಿದ್ದಾರೆ, ಅದು 100 ತಪ್ಪು ಮಾಡ್ತೀರಿ. ಅದು ಆಗಬಾರ್ದು ಅಂದರೆ ಇದೊಂದು ಹೇಳ್ತಾರೆ, ನಮ್ಮಲ್ಲೊಂದು ಫಿಸಿಕ್ಸಲ್ಲಿ ಕಲಿಬೇಕಾದ್ರೆ ಕ್ಯಾರ್ನಾಟ್ ಇಂಜಿನ್ ಅಂತ ಬರ್ತದೆ, ಒಂದು ಕ್ಯಾರ್ನಾಟ್ ಸೈಕಲ್, ಕ್ಯಾರ್ನಾಟ್ ಇಂಜಿನ್ ಅಂತ. ನಾನು ಮೇಷ್ಟೊತ್ತು ತುಂಬ ಜಗಳಾಡಿ ಅನ್ಪಾಪ್ಯುಲರ್ ಆಗಿಬಿಟ್ಟಿದೆ. ಆ ಕ್ಯಾರ್ನಾಟ್ ಇಂಜಿನ್ ಅಂತ ಬರ್ತದೆ ಮಷಿನ್, ಅದು ಎಫಿಷಿಯನ್ಸಿ ಈಸ್ 1 ಅಂತ. ಅಂದ್ರೇನು, ನೀವು ಎಷ್ಟು ಶಕ್ತಿ ಹಾಕ್ತಿರೋ ಅಷ್ಟೇ ತಯಾರು ಮಾಡ್ತದೆ ಹೊರಗಡೆ ಅಂತ. ಜಗತ್ತಲ್ಲಂಥ ಮಷಿನ್ ಇಲ್ಲ, ಒಂದು ಮಷಿನ್ ಇಲ್ಲ. ನೀವೆಷ್ಟೇ ಹಾಕಿದರೂ ಕೆಲವು ಖರ್ಚಾಗಿ ಹೋಗ್ತದೆ, ಮಷಿನಲ್ಲಿ ಬರೋದು ಕಮ್ಮಿನೇ. ನಾನು ಮೇಷ್ಟ್ರು ಕೇಳಿದೆ, ಅಂಥ ಮಷೀನೇ ಇಲ್ಲ ಅಂತ ಅದನ್ನ ಯಾಕೆ ಕಲಿಸ್ತೀರಿ ನಮಗೆ ಅಂತ. ಕ್ಯಾರ್ನಾಟ್ ಸೈಕಲ್ ಇಲ್ಲ, ಜಗತ್ತಲ್ಲಿಲ್ಲ. ಅಂದರೆ ಮಷೀನ್ ಹೇಗಿದೆ ಅಂದರೆ, ಕಲ್ಪನೆ ಮಾಡ್ಕೊಳ್ಳಿ ಸರ್, ಈಗ ಪಂಪ್ ಇದೆ, ಬೋರ್ವೆಲ್ ಪಂಪ್ ಇದೆ, ನೀವು ಕರೆಂಟ್ ಕೊಡ್ತೀರಿ, ಅದು ನೀರು ತೆಗೀತದೆ. ಆ ಮಷೀನ್ ಯಾವತ್ತೂ ಫುಲ್ ಎಫಿಷಿಯೆಂಟ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ, 100ಕ್ಕೆ 100 ಬರೋಕ್ಕೆ ಸಾಧ್ಯ ಇಲ್ಲ, ಯಾವ ಮಷೀನೂ ಇಲ್ಲ. ಹಾಕಿದ ಶಕ್ತಿ ಅಷ್ಟೇ ಹೊರಗೆ ಬರೋದಾದರೆ ನಮ್ಮ ಶಕ್ತಿ ಕೊರತೆನೇ ಆಗ್ತಿರಲಿಲ್ಲ ಪ್ರಪಂಚದಲ್ಲಿ. ಆದರೆ ನಮಗೆ ಕಲಿಸೋದು ಕ್ಯಾರ್ನಾಟ್ ಇಂಜಿನ್ ಹೆಂಗಿದೆ ಅಂದರೆ ಎಫಿಷಿಯನ್ಸಿ ಇಸ್ 100% ಎಫಿಷಿಯೆಂಟ್. ಅದು ನಾನು ಕೇಳಿದೆ, ಇಲ್ಲಿ ಜಗತ್ತಲ್ಲಿ ಇರಲಾರ್ದ ಮಷಿನ್ ಯಾಕೆ ತಲೆಗೆ ಹಾಕ್ತೀರಿ ನಮಗೆ ನೀವು ಅಂತ. ಅವ್ರು ಹೇಳಿದ್ರು, ಅಲ್ಲಪ್ಪ ಇದೆ ಅಂತ ತಿಳ್ಕೊ, ಅದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಪಾಯಿಂಟ್. ಅದು 100ಕ್ಕೆ 100 ಇದ್ದರೆ ಹಿಂಗಾಗ್ತದೆ, 90 ಇದ್ದರೆ ಎಷ್ಟಾಗ್ತದೆ ಅಂತ. ಬೇರೆ ಮಷಿನ್ ಕ್ಯಾಲಿಬ್ರೇಟ್ ಮಾಡೋಕ್ಕೆ ಅದು ಬೇಕು ಅಂತ. ಅದು ನನ್ನ ತಲೆ ಬಂತು ರಾಮಕೃಷ್ಣ ಹೇಳಿದಾಗ. ರಾಮಕೃಷ್ಣರೇ ಹಿಂಗಿದ್ದಾರೆ, ನಾವ್ಯಾಕೆ ಹಿಂಗಿರಬಾರ್ದು? ನಾನು ರೆಫರೆನ್ಸ್ ಪಾಯಿಂಟ್ ಆಗಿಬಿಡ್ತೀನಿ. ಅದಕ್ಕೆ ನಾನು 16 ಆಣೆ ಶುದ್ಧ ಆಗಿರಬೇಕು, ನಾನು ಮದುವೆ ಆಗಿರಬೇಕು, ಆದರೆ ಬದುಕಿದ್ದು ಅಧ್ಯಾತ್ಮ ಜೀವನದಲ್ಲೇ ಬದುಕಬೇಕು, ದೇಹ ಭಾವವನ್ನು ಬಿಟ್ಟು ಬದುಕಬೇಕು. ಅವ್ರು ಹೇಳ್ತಾರೆ, ಜಗತ್ತಲ್ಲಿ 1 ಕೋಟಿ ಮಂದಿಯೊಳಗೆ ಒಬ್ಬನು ಕೂಡ ಹಾಗೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಅವಾಗ ನಾನು ಹಿಂಗೆ ಹಾಕಿದ್ದೀರಿ ನೀವು, ಹಾಗಾದರೆ ನೀವ್ಯಾಕೆ ಹಿಂಗಿದ್ದೀರಿ ಅಂತ ಕೇಳಿದರೆ, ನಾನು ಹೆಂಗಿದ್ದೀನೋ ಮಾರಾಯ, ನನ್ನಂಗೆ ಆಗಬೇಡಿ, ಒಂದು ಅಂಶ ಆದರೂ ಆಗಿ ಅಂತ. ದಟ್ ಇಸ್ ದ ಬ್ಯೂಟಿ ಆಫ್ ಇಟ್. ಕ್ಯಾರ್ನಾಟ್ ಇಂಜಿನ್ ಮತ್ತು ಅಲ್ಲೇ ಕ್ಯಾರ್ನಾಟ್ ಇಂಜಿನ್ ಎಫಿಷಿಯನ್ಸಿ 1 ಅದಿಲ್ಲ. ಅದು ಎಷ್ಟಿದ್ರೆ ಎಷ್ಟು ಕಮ್ಮಿ ಇದ್ರೆ ಎಷ್ಟು ಆಗ್ತದೆ ನೋಡಿ ಅಂತ. ಹಾಗಿರು ಹೇಳ್ತಾರೆ, ನಾನು ಬದುಕಿದ್ದು ಹೀಗೆ 1 ಕೋಟಿ ಜನನ ಬದುಕೋಕ್ಕೆ ಸಾಧ್ಯ ಇಲ್ಲ ಹಾಗೆ. ಆದ್ದರಿಂದ ನಾನು ಹಿಂಗೆ ಬದುಕಿರುವಾಗ ಒಂದು ಅಂಶ ಆದರೂ ನಿಮ್ಗೆ ಬಂದರೆ ಎಷ್ಟೋ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ದಕ್ಷಿಣೇಶ್ವರಕ್ಕೆ ಬಂದ ಮೇಲೆ ಒಂದು ಅದ್ಭುತ ಪ್ರೇರಣೆ ಆಯಿತು. ಅದನ್ನೊಂದು ಹೇಳಬೇಕು, ನಾನು ಟೈಮ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಹೇಳೋದಕ್ಕೆ, ನೋಡ್ತೀನಿ. ಒಂದು ಅದ್ಭುತ ಪ್ರೇರಣೆ ಆಯಿತಂತೆ ರಾಮಕೃಷ್ಣರಿಗೆ. ಇದು ಬಹುಶಃ ನನಗನ್ಸೋ ಮಟ್ಟಿಗೆ ರಾಮಕೃಷ್ಣರ ಶಾರದಾ ಮಾತೆಯ ಜೀವನದ ಸಾಧನೆ ಅತ್ಯುಚ್ಚ ಶಿಖರ. ಅದು ಒಂದು ಆಲೋಚನೆ ಮಾಡಿಕೊಂಡ್ರು, ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಅದು ತೀರ್ಮಾನ ಮಾಡಿದ್ದು ದಿವಸ ಫಿಕ್ಸ್ ಆಯಿತು. 1873 ಇಸ್ವಿ ಜೂನ್ 5ನೇ ತಾರೀಕು. ಆ ದಿವಸ ಫಲಹಾರಿಣಿ ಕಾಳಿ ಪೂಜೆ ಅಂತ ಮಾಡ್ತಾರೆ. ಫಲಹಾರಿಣಿ ಅಂದರೆ ನಾವು ಏನೇನು ಕರ್ಮಗಳನ್ನು ಮಾಡಿರ್ತೀವಿ ಆ ಫಲಗಳನ್ನು ಅನುಭವಿಸ್ಬೇಕು ನಾವು. ಆ ಫಲಗಳನ್ನೆಲ್ಲ ತೆಗೆದು ಹಾಕುವಂಥ ಕಾಳಿ ಪೂಜೆ ಅದು. ನಾವು ಮಾಡಿದಂಥ ಕರ್ಮ ಫಲಗಳನ್ನು ತೆಗೆದು ಹಾಕುವಂಥ ಬೇಡ್ಕೊಳ್ಳುವಂಥ ಪೂಜೆ. ಅದು ವೈಶಾಖ ಬಹುಳ ಅಮಾವಾಸ್ಯೆ ದಿವಸ ಮಾಡುವಂಥದ್ದು. ಕಾಳಿದೇವಿ ಪೂಜೆ ಸಂಭ್ರಮದಿಂದ ಮಾಡ್ತಾರೆ ಗುಡಿಯಲ್ಲಿ ಅವತ್ತು. ರಾಮಕೃಷ್ಣ ತೀರ್ಮಾನ ಮಾಡಿಕೊಂಡ್ರು, ಜಗನ್ಮಾತೆ ಪೂಜೆ ಮಾಡ್ತೀನಿ ಇವತ್ತು ಅಂತ. ದೇವಸ್ಥಾನದಲ್ಲ, ತಮ್ಮ ಕೋಣೆಯಲ್ಲಿ
ತಮ್ಮ ಕೋಣೆಯಲ್ಲಿ ಪೂಜೆ ಮಾಡ್ತೀನಿ ಅಂತ ಯಾರಿಗೂ ಹೇಳಿಲ್ಲ. ಹೃದಯನಿಗೆ ಹೇಳಿದರು, ನೋಡು ಅರೇಂಜ್ ಮಾಡಿ ಎಲ್ಲನೂ ಅಂತ ಹೇಳಿದರು. ಆತ ತಂದು ದೇವಿ ಪೂಜೆಗೆ ಏನು ಮಾಡಬೇಕು ಎಲ್ಲ ಹಣ್ಣುಗಳನ್ನು ಸಾಮಗ್ರಿಗಳನ್ನೆಲ್ಲ ತಂದು ಪೂಜಾ ಸಾಮಗ್ರಿ ಜೋಡಿಸಿಟ್ಟ. ಅವನು ದೇವಾಲಯದಲ್ಲಿ ಕೆಲಸ ಆಯ್ತಲ್ಲ, ದೇವಾಲಯದಲ್ಲಿ ಇಂಪಾರ್ಟೆಂಟ್ ಕೆಲಸ ಪೂಜೆ ಮಾಡಬೇಕು, ನೀನು ಹೋಗು ಅಂತ ಕಳಿಸ್ಬಿಟ್ರು. ಇನ್ನೊಬ್ಬ ಹುಡುಗ ಇದ್ದ ದಿನು ಅಂತ, ನಮ್ಮ ರಾಧಾ ಗೋವಿಂದ ದೇವಾಲಯದಲ್ಲಿ ಪೂಜೆ ಮಾಡುವಂಥ ಹುಡುಗ. ಅವನು ಕರೆಸಿದ್ರು. ಅವನು ಕರೆಸಿ ಈ ಕಾಳಿ ಪೂಜೆ ರಂಗೋಲಿ ಭಾಳ ಅದ್ಭುತವಾಗಿ ಹಾಕ್ತಾ ಇರ್ತಾವೆ, ಕಂಡಿರಬೇಕು. ಎಸ್ಪೆಷಲಿ ಬೆಂಗಾಲದಲ್ಲಂತೂ ಭಾಳ ಚೆಂದ ಹಾಕ್ತಾರೆ. ಅದು ರಂಗೋಲಿ ಹಾಕಿ ಆ ಮಧ್ಯದಲ್ಲಿ ಒಂದು ಮಣೆ ಹಾಕ್ತಾರೆ, ಅಲ್ಲಿ ದೇವಿ ಪ್ರತಿಷ್ಠಾಪನೆ ಆಗಬೇಕು. ರಾತ್ರಿ ಎಲ್ಲ ಪೂಜೆ ಅದು. ಆ ಪೂಜೆ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಹೋದ. ನೀನು ಹೋಗು ಅಂತ ಕಳಿಸ್ಬಿಟ್ರು. ಯಾರೂ ಇಲ್ಲ ಅವತ್ತು, ಇರೋದು ಇಬ್ಬರೇ, ಪೂಜೆ ಮಾಡೋರು ಪೂಜೆ ತೊಗೊಳ್ಳೋ ಜಗನ್ಮಾತೆ ಇಬ್ಬರೇ ಇರಬೇಕಾದದ್ದು ಕೋಣೆಯಲ್ಲಿ. ಎಲ್ಲರನ್ನೂ ಹೊರಗೆ ಕಳಿಸಿದ್ರು. 9 ಗಂಟೆ ರಾತ್ರಿ ಹೊತ್ತಿಗೆ ಶಾರದಾದೇವಿಗೆ ಹೇಳಿ ಕಳಿಸಿದ್ರು, ಬರಬೇಕು ಅಂತ ಹೇಳಿದರು. ಶಾರದಾದೇವಿ ಬಂದರು ಕೋಣೆಗೆ. ಒಬ್ಬರೇ ಇದ್ದಾರೆ ಇವರು, ಮಂತ್ರ ಅಂತ ಇದ್ದಾರೆ. ಆ ಕೋಣೆ ಪಶ್ಚಿಮದ ದ್ವಾರದ ಬಳಿ ಕೂತ್ಕೊಂಡ್ರು, ಪೂರ್ವಾಭಿಮುಖವಾಗಿ ಕೂತ್ಕೊಂಡ್ರು. ಕ್ರಮಾಗತವಾಗಿ ಆಚಮನ ಎಲ್ಲ ಮಾಡಿ ಶುದ್ಧಿ ಕಾರ್ಯ ಮಾಡಿ ಮುಗಿಸಿದ್ರು. ಸನ್ನೆ ಮಾಡಿದರು ಶಾರದೆಗೆ, ಬಂದು ಕೂತ್ಕೋ ಅಲ್ಲಿ ಮನೆ ಮೇಲೆ ಅಂತ. ಆಕೆಗೆ ಯಾವ ಪೂಜೆ ಅಂತ ಗೊತ್ತಿಲ್ಲ, ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ, ಯಾರಿಗೂ ಹೇಳಿಲ್ಲ ಯಾವ ಪೂಜೆ ಅಂತ ಹೇಳಿ. ಅದನ್ನು ಕೂತ್ಕೊ ಅಂದರೆ ಪಾಪ ಕೂತ್ಕೊಂಡ್ಬಿಟ್ರು ಅವರು. ಆ ಅಲಂಕಾರ, ಪೂಜೆ, ಸಂಭ್ರಮ ನೋಡಿದಾಗ ಆಕೆಗೂ ಒಂಥರ ಭಾವರಂಜಿತ ಆಗಿಬಿಟ್ಟಿದ್ದಾಳೆ. ಅಲ್ಲಿ ಕೂಡಿಸಿದ್ರು. ಕೂಡಿಸ್ಬಿಟ್ಟು ಪವಿತ್ರ ಗಂಗಾಜಲವನ್ನು ಆಕೆ ಪ್ರೋಕ್ಷಣೆ ಮಾಡಿ ಜಗನ್ಮಾತೆಯನ್ನು ಆವಾಹನೆ ಮಾಡುವ ಮಂತ್ರಗಳನ್ನು ಹೇಳಿದರು. ಹೇ ಕೌಮಾರಿ, ಸರ್ವಶಕ್ತಿ ಪ್ರದಾಯಿನಿ, ಸೌಂದರ್ಯ ರತ್ನಾಕರಿ, ಈಕೆಯ ದೇಹ ದಮನಗಳನ್ನು, ಮನಸ್ಸುಗಳನ್ನು ಪವಿತ್ರ ಮಾಡಿ ಆಕೆಯೊಳಗೆ ಆವಿರ್ಭಾವ ಆಗು ನೀನು ಅಂತ ಬೇಡ್ಕೊಂಡ್ರು. ಸಿದ್ಧಿ ದ್ವಾರವನ್ನು ತೆಗೆ, ಎಲ್ಲ ಮಂಗಳವನ್ನು ಉಂಟು ಮಾಡು, ಎಲ್ಲರಿಗೂ ಮಂಗಳ ಮಾಡು ಅಂತ ಬೇಡ್ಕೊಂಡು ಆಕೆ ಕೂಡಿಸಿದ್ರು. ಮಳಿಕೆ ಶಾರದಾದೇವಿ ಅಂಗ ಪ್ರತ್ಯಂಗವನ್ನು ವಿದ್ಯುಕ್ತವಾಗಿ ನ್ಯಾಸ ಮಾಡಿ ಅದರಲ್ಲಿ ಜಗನ್ಮಾತೆಯನ್ನು ತಾದಾತ್ಮ್ಯಗೊಳಿಸಿದರು. ವಿದ್ಯುಕ್ತವಾಗಿ ಷೋಡಶೋಪಚಾರ ಪೂಜೆ ಮಾಡಿದರು. ಈ ಷೋಡಶ ಉಪಚಾರಗಳು ಅಂತ ನಮ್ಮಲ್ಲಿ ಬಹಳ ದೊಡ್ಡದು. ಆ ಷೋಡಶ ಅಂದರೆ ಯಾವುದು ಅಂತ, ಆಸನ, ಸ್ವಾಗತ, ಪಾದ್ಯ, ಅರ್ಘ್ಯ, ಆಚಮನೀಯ, ಮಧುಪರ್ಕ, ಪುನರಾಚಮನೀಯ, ಸ್ನಾನ, ವಸನ, ಆಭರಣ, ಗಂಧ, ಪುಷ್ಪ, ದೀಪ, ನೈವೇದ್ಯ, ವಂದನ. ಈ 16 ಹಂತಗಳಲ್ಲಿ ಆಗಬೇಕು ಪೂಜೆ. ಈ 16 ಹಂತಗಳಲ್ಲಿ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ತಾನೇ ಶಾರದಾದೇವಿ ಹಿಂಬಡಿಗೆ ಆ ಕೆಂಪು ಬಣ್ಣ ಹಚ್ತಾರೆ, ಹಣೆಗೆ ಅರ್ಶಿನ ಕುಂಕುಮ ಇಡ್ತಾರೆ, ತಾವೇ ಕೈಯಾರ ಹೊಸ ಸೀರೆ ಉಡಿಸ್ತಾರೆ, ಮಂತ್ರ ಸಹಿತವಾಗಿ ನೈವೇದ್ಯ ಮಾಡಿ ನೈವೇದ್ಯವನ್ನು ತಾಯಿ ಆಕೆಗೆ ತಿನ್ನಿಸ್ತಾರೆ. ಮಾಡಿಸಿ ಆ ಸಾಕ್ಷಾತ್ ಜಗನ್ಮಾತೆ ಪೂಜೆ ಏನು ಮಾಡ್ತಿದ್ದೋ ಆ ಪೂಜೆ ಎಲ್ಲ ಆಕೆಗೆ ಮಾಡ್ತಾರೆ. ಪೂಜೆ ಪ್ರಾರಂಭ ಆದಾಗಲೇ ಭಾವಾವಸ್ಥೆಯಲ್ಲಿದ್ದಂಥ ಶಾರದಾದೇವಿ ಆ ಪೂರ್ಣಾಹುತಿ ಆಗೋ ಹೊತ್ತಿಗೆ ಬಾಹ್ಯ ಪ್ರಜ್ಞೆಯನ್ನು ಕಳ್ಕೊಂಡು ಸಂಪೂರ್ಣ ಸಮಾಧಿಸ್ಥರಾಗ್ಬಿಟ್ಟಿದ್ರು. ರಾಮಕೃಷ್ಣರು ಕೂಡ ಅರ್ಧಮರ್ಧ ಬಾಹ್ಯಾವಸ್ಥೆಯಲ್ಲಿದ್ದು ಮಂತ್ರೋಚ್ಚಾರಣೆ ಮಾಡ್ತಾ ಪೂರ್ತಿ ಗಾಢ ಸಮಾಧಿಗೆ ಹೋಗ್ಬಿಟ್ರು. ಇದು ಪೂಜೆ ಆಗಿದೆ ನೋಡಿ. ಪೂಜೆ ತಗೊಳ್ಳುವಂಥವ್ರು ಗಾಢ ಸಮಾಧಿಗೆ ಹೋಗಿದ್ದಾರೆ, ಪೂಜೆ ಮಾಡೋರು ಸಮಾಧಿಗೆ ಹೋಗಿದ್ದಾರೆ. 9 ಗಂಟೆಗೆ ಶುರು ಆದದ್ದು ರಾತ್ರಿ ಸುಮಾರು 12 ಗಂಟೆಗೆ, ನಡುರಾತ್ರಿ ಆದಮೇಲೆ ರಾಮಕೃಷ್ಣರೊಳಗೆ ಸ್ವಲ್ಪ ಚಲನೆ ಬರೋಕ್ಕೆ ಶುರು ಆಯಿತು, ಎಚ್ಚರ ಆಯಿತು. ಮುಂದೆ ನೋಡಿದರು, ತಮ್ಮೆದುರಿಗೆ ಮನುಷ್ಯ ರೂಪದಲ್ಲಿ ವಿರಾಜಿಸ್ತಿರುವಂಥ ಜಗನ್ಮಾತೆ ಇದ್ದಾಳಲ್ಲ, ಆಕೆ ಪದತಲದಲ್ಲಿ, ಇದು ಮಾತು ಗಮನಿಸಬೇಕಾದ್ದು, ಆಕೆ ಪದತಲದಲ್ಲಿ ಇದುವರೆಗೂ ತಾವು ಮಾಡಿದಂಥ ಎಲ್ಲ ಸಾಧನೆಯ ಫಲವನ್ನು ಆಕೆ ಒಪ್ಪಿಸಿದರು. ಜಪಮಾಲೆಯನ್ನು ಆಕೆ ಪಾದದ ಹತ್ರ ಹಾಕಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂದು ಅಲ್ಲಿ ಕೂತಂಥ ಜಗನ್ಮಾತೆಗೆ ದೀರ್ಘದಂಡ ನಮಸ್ಕಾರ ಮಾಡಿ, ಇದುವರೆಗೂ ನಾನು ಏನೇನು ಸಾಧನೆ ಮಾಡಿದ್ದೀನಿ ಆದರೆ ಎಲ್ಲ ಫಲಗಳು ಆ ಜಗನ್ಮಾತೆಗೆ ಹೋಗಲಿ ಅಂತ ಒಪ್ಪಿಸ್ಬಿಟ್ರು. ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪೂಜೆ ಮುಗೀತು. ಶಾರದಾದೇವಿ ಬಹಿರ್ಮುಖರಾದರು. ರಾಮಕೃಷ್ಣ ನಮಸ್ಕಾರ ಮಾಡಿ ನೌಬತ್ ಖಾನೆಗೆ ಹೋದರು. ಇವತ್ತಿಗೆ ರಾಮಕೃಷ್ಣರ ಆಧ್ಯಾತ್ಮಿಕ ಸಾಧನೆ ಪರಿಸಮಾಪ್ತಿಯಾಯಿತು ಅಂತ ಹೇಳ್ತಾರೆ. ಅವರ ದೇವ ಮಾನವತ್ವ ಪರಿಪೂರ್ಣ ಅಭಿವ್ಯಕ್ತಿಯನ್ನು ಪಡೀತು ಅಂತ. ಇದರಿಂದ ಶಾರದಾದೇವಿ ಜಗನ್ಮಾತೃತ್ವಕ್ಕೆ ಏರಿದರು ಅಂತ. ಈ ಪೂಜೆ ಅಪರೂಪದ ಪೂಜೆ ಇದು. ಪ್ರಪಂಚದ ಇತಿಹಾಸದಲ್ಲಿ ಯಾವತ್ತೂ ಯಾರೂ ಮಾಡದೇ ಇದ್ದಂಥ ಪೂಜೆ ಇದು. ಈ ಷೋಡಶಿ ಪೂಜೆ ಅಂತ ಮಾಡೋದು ಜಗನ್ಮಾತೆಯ 10 ಹೆಸರುಗಳಲ್ಲಿ ಒಂದು. ದೇವಿ ದಶಮಹಾವಿದ್ಯೆ ಅಂತ ಕರೆಯುವಂಥ 10 ಹೆಸರುಗಳು. ಆ 10 ಹೆಸರು ಕಾಳಿ, ತಾರಾ, ಷೋಡಶಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮವತಿ, ಬಗಲ, ಮಾತಂಗಿ ಮತ್ತು ಕಮಲ ಅಂತ.
ಇದರಲ್ಲಿ ಮೂರನೇದ್ದು ಷೋಡಶಿ ಅಂತ, ಅಂದರೆ 16 ವರ್ಷದ ಹುಡುಗಿ ಅಂತ. 16 ವರ್ಷದ ರೂಪವತಿಯಾಗಿದ್ದವಳನ್ನು ಪೂಜೆ ಮಾಡಬೇಕು ದೇವತೆ ಅಂತ, ಜಗನ್ಮಾತೆಯನ್ನು ಆ ರೂಪದಲ್ಲಿ ಪೂಜೆ ಮಾಡೋದು. ಹಲವಾರು ದರ್ಶನಗಳನ್ನು ತಮ್ಮ ಕನಸಲ್ಲಿ ಕಂಡಿದ್ದಾರೆ ರಾಮಕೃಷ್ಣರು. ಇವತ್ತು ಆ ಷೋಡಶಿ ಪೂಜೆಯನ್ನು ತಾಯಿಯನ್ನಾಗಿ ಮಾಡಿದ್ದಾರೆ. ಯಾವುದು ಸಾಮಾನ್ಯ ಚಿತ್ರ ಇಡ್ತಾರೆ, ಇದು ಯಾರು ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ, ಮಣ್ಣಿನ ಪ್ರತಿಮೆ ಇಡ್ತಾರೆ. ಇಲ್ಲಾಂದರೆ ಕೆಲವು ಕಡೆಗೆ ನೇಪಾಳದಲ್ಲಿ ತಾವು ಕಡಿರಬೇಕು, ಕುಮಾರಿ ಪೂಜೆ ಅಂತ ಮಾಡ್ತಾರೆ. ಅವರು ಸಣ್ಣ ಹುಡುಗಿಯರನ್ನು ಕರ್ಕೊಂಬಂದು ಕೂಡ ಪೂಜೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇಲ್ಲಿ ಕುಮಾರಿ ಪೂಜೆ ಅಂತಾರೆ. ಇಲ್ಲಿ ರಾಮಕೃಷ್ಣರು ತನ್ನ ಪತ್ನಿಯನ್ನೇ ಜಗನ್ಮಾತೆಯ ಪ್ರತೀಕವಾಗಿ ಕಂಡು ಪೂಜೆ ಮಾಡಿದ್ದು ಇದೊಂದು ಅತ್ಯಂತ ಅಭೂತಪೂರ್ವವಾದಂಥ ಪ್ರಸಂಗ ಅಂತ ಹೇಳಬೇಕು. ಇಬ್ಬರ ಜೀವನದಲ್ಲೂ ಬಹುದೊಡ್ಡ ಘಟ್ಟದ ಸ್ಥಾನ ಇದು, ಅತ್ಯಂತ ಸಾಂಕೇತಿಕವಾದಂಥದ್ದು. ಈ ಪೂಜೆ ಮೂಲಕ ರಾಮಕೃಷ್ಣರು ಏನು ತೋರಿಸಿದರು ಅಂದರೆ, ಭೌತಿಕ ಶರೀರದ ಮೇಲೆ ಆತ್ಮದ ಪ್ರಭುತ್ವ ಇದೆ ಅಂತ, ದೇಹ ಮುಖ್ಯ ಅಲ್ಲ ಆತ್ಮ ಮುಖ್ಯ ಅಂತ ಹೇಳಿ ತಾನು ಒಪ್ಪಿಕೊಂಡ ಹೆಂಡತಿ ಅಂತ ಕೂಡಿಸಿ ಜಗನ್ಮಾತೆಯನ್ನಾಗಿ ಮಾಡಿ ಆಕೆ ಕಾಲಿಗೆ ದೀರ್ಘದಂಡ ನಮಸ್ಕಾರ ಮಾಡೋದು ಇದೆಯಲ್ಲ, ಇದು ಅತ್ಯಂತ ಅದ್ಭುತ ಘಟನೆ. ಇದು ಅವರ ಕಾಮರಹಿತ ದಾಂಪತ್ಯ ಪರಮಾದರ್ಶವನ್ನು ಜಗತ್ತಿಗೆ ಈ ಮೂಲಕ ತೋರಿಸಿದಂಗಾಯಿತು. ಇನ್ನೊಂದು, ಸಮಸ್ತ ಸ್ತ್ರೀ ಸಮುದಾಯದ ಪ್ರತೀಕದದ್ದಿದ್ದಂಥ ಶ್ರೀ ಶಾರದಾದೇವಿಯನ್ನು ಜಗನ್ಮಾತೆಯನ್ನಾಗಿ ಆವಾಹನೆ ಮಾಡಿ ಪೂಜೆ ಮಾಡೋದ್ರ ಮೂಲಕ ಶ್ರೀರಾಮಕೃಷ್ಣನು ಸ್ತ್ರೀ ಕುಲವನ್ನೇ ಜಗನ್ಮಾತೆ ಎತ್ತರ ಕೇಳಿಸ್ಬಿಟ್ರು ಅಂತ. ಇದು ಬಹುದೊಡ್ಡ ಸಾಧ್ಯತೆ ಇರಬೇಕು. ಅವರ ಪೂಜೆ ತಗೋಬೇಕಾದ್ರೆ ಶಾರದಾದೇವಿನೂ ಅಂತಸ್ತತ್ವ ಇರಬೇಕಲ್ಲ. ನಾವು ಕೊಡ್ಬೋದು ಸ್ವಾಮಿ, ತಗೊಳ್ಳೋರು ಸಿದ್ಧತೆ ಇರಬೇಕಲ್ಲ ಅದಕ್ಕೆ. ಆದ್ದರಿಂದ ಆ ಸಿದ್ಧತೆಯನ್ನು ಮೊದಲೇ ಮಾಡಿದ್ದಾರೆ. ಸಿದ್ಧತೆಯನ್ನು ಮಾಡಿ ಜಗನ್ಮಾತೆ ಸ್ಥಾನ ತಗೊಳ್ಳೋಕ್ಕಾಗೋ ಹಾಗೆ ಅವ್ರನ್ನ ತಯಾರು ಮಾಡಿದ್ದಾರೆ. ಎಲ್ಲ ಫಲವನ್ನು ಸ್ವೀಕರಿಸಿ ಅರಗಿಸ್ಕೊಳ್ಬೇಕಾದ್ರೆ ಅವ್ರದ್ದು ಸಾಮರ್ಥ್ಯ ತುಂಬ ಹೆಚ್ಚಿದೆ ಎಂದು ನೆನೆಸ್ಕೋಬೇಕಾಗತ್ತೆ. ಈ ಮಾತನ್ನು ಇಲ್ಲಿ ನಿಲ್ಲಿಸೋಣ. ಯಾಕಂದರೆ ಇದೊಂದು ಷೋಡಶಿ ಪೂಜೆ ಅನ್ನುವಂಥದ್ದು ಇಡೀ ಮನುಷ್ಯ ಇತಿಹಾಸದಲ್ಲಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹಿಂದೆಂದೂ ಆಗದೇ ಇದ್ದಂಥದ್ದು. ಹೆಂಡತಿಯನ್ನು ಗೌರವಿಸೋರನ್ನು ಕಂಡಿದ್ದೇವೆ, ಮರ್ಯಾದೆ ಮಾಡೋರನ್ನು ಕಂಡಿದ್ದೇವೆ. ಆದರೂ ತಾನು ಗಳಿಸಿದಂಥ ಇಡೀ ಬದುಕಿನುದ್ದಕ್ಕೆ ಸಾಧಿಸಿದಂಥ ಆಧ್ಯಾತ್ಮಿಕ ಸಾಧನೆಯನ್ನು ಹೆಂಡತಿಗೆ ಒಪ್ಪಿಸಿಬಿಟ್ಟು ಜಗನ್ಮಾತೆ ಅಂತ ಕಾಲು ಮುಟ್ಟಿದವ್ರನ್ನ ಕಂಡಿಲ್ಲ. ಅದಕ್ಕೆ ಇವರಿಬ್ಬರು ಅತ್ಯಂತ ಅದ್ಭುತವಾದಂಥ ದಾಂಪತ್ಯ ಇವರಿಬ್ಬರದು. ಇನ್ನು ಮುಂದಿನ ಜೀವನದ ಬಗ್ಗೆ ನಾಳೆ ಕೊನೆ ದಿವಸ ನೋಡೋಣ, ಗಮನಿಸೋಣ. ಥ್ಯಾಂಕ್ ಯು.